ಎಲ್ಲರಿಗೂ ನಮಸ್ಕಾರ. ಕರುನಾಡು ಜಾಬ್ ಅಲರ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕ ಪರೀಕ್ಷೆಗೆ ಓದ್ತಾ ಇದ್ದೀರೋ, ಹಾಗೆ HSTR ಹುದ್ದೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿರೋ ಅವರೆಲ್ಲರಿಗೂ ಸಹ ಕನ್ನಡ ಸಾಹಿತ್ಯ ಚರಿತ್ರೆ ತರಗತಿಯನ್ನು ತೆಗೆದುಕೊಳ್ಳಲಾಗ್ತಿದೆ. ಇಂದಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಭಾಗ 1 ಮಾಡಿದ್ದೆ, ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತು. ಅದೇ ರೀತಿ ಇಂದಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಮುಂದುವರೆದ ಭಾಗವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಓದ್ತಿರೋ ಅವರಿಗೆಲ್ಲರಿಗೂ ಸಹ ಅನುಕೂಲ ಆಗ್ತಿದೆ. ತರಗತಿಯನ್ನು ತೆಗೆದುಕೊಂಡಾಗ ಕೆಲವರೆಲ್ಲ ಕಾಮೆಂಟ್ ಮುಖಾಂತರ ನೋಟ್ಸನ್ನು ಹಾಕಿ ಅಂತ ಕೇಳಿದ್ರಿ. ನೋಟ್ಸ್ ಹಾಕೋದಕ್ಕೆ ಸ್ನೇಹಿತರೆ, ನಾನು ಇದು ನನಗೆ ಅರ್ಥ ಆಗುವ ರೀತಿ ನನಗೆ ನನ್ನ ವಿಚಾರಗಳಲ್ಲಿ ನಾನು ಬರ್ಕೊಂಡಿದ್ದೀನಿ. ಇದು ನಿಮಗೆ ಬಹುತೇಕವಾಗಿ ಅರ್ಥ ಆಗಲ್ಲ ಅನ್ನುವಂತಹ ಉದ್ದೇಶದಿಂದ ಇದನ್ನು ನಿಮಗೆ ಎಕ್ಸ್ಪ್ಲನೇಷನ್ ಅಥವಾ ವಿವರಣೆಯನ್ನು ಮಾಡಿದರೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಯಾವುದೇ PPT ರೂಪದಲ್ಲಿ ತೆಗೆದುಕೊಂಬರ್ತಿಲ್ಲ, ನೇರವಾಗಿರುವಂಥ ನೋಟ್ಸನ್ನೇ ನಾನು ಎಕ್ಸ್ಪ್ಲನೇಷನ್ನ ಮಾಡ್ತಾಯಿದ್ದೀನಿ ನಿಮಗೆ. ಸ್ನೇಹಿತರೆ, ಏನಾದರೂ ಈ ವಿಷಯಗಳಲ್ಲಿ ಏನಾದರೂ ಗೊಂದಲ ಇದ್ದರೆ ಇದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ರನ್ನನ ಬಗ್ಗೆ ಹಿಂದಿನದರಲ್ಲಿ ನಾವು ಕೊನೆಯನ್ನು ಮಾಡಿದ್ದು, ಹೀಗೆ ಅದೇ ರೀತಿ ಮುಂದುವರೆದು 2ನೇ ನಾಗವರ್ಮ ಸ್ನೇಹಿತರೆ, ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಮುಖ್ಯವಾದಂತಹ ಒಬ್ಬ ಕವಿ. ನೋಡೋಣ, ಈತನ ಕೃತಿಗಳು ಕಾವ್ಯಾವಲೋಕನ, ಅಲಂಕಾರ ಶಾಸ್ತ್ರ ಮತ್ತು ವ್ಯಾಕರಣ ವಿಷಯವನ್ನು ಬೋಧಿಸುವಂತಹ ಕೃತಿ ಇದು. ಇನ್ನೊಂದು ಕರ್ನಾಟಕ ಭಾಷಾಭೂಷಣ, ಸಂಸ್ಕೃತ ಭಾಷೆಯಲ್ಲಿ ಕನ್ನಡ ವ್ಯಾಕರಣವನ್ನು ಬರೆದಂತಹ ಕೃತಿ. ನಂತರ ಅಭಿಧಾನ ವಸ್ತುಕೋಶ, ಸಂಸ್ಕೃತ ಕನ್ನಡ ನಿಘಂಟಿನ ಕೃತಿ ಇದು. ನಂತರ ಅಭಿಧಾನ ರತ್ನಮಾಲೆ ಟೀಕೆ ಎಂಬ ಆಲಾಯುಧನ ಅಭಿಧಾನ ರತ್ನಮಾಲೆ ಎಂಬ ಸಂಸ್ಕೃತ ಶಬ್ದಕೋಶದೊಳಗಿನ ಸಂಸ್ಕೃತ ಶಬ್ದಗಳಿಗೆ ಕನ್ನಡ ಸಮಾನಾರ್ಥ ನೀವ ಕೃತಿ ಇದಾಗಿದೆ ಎನ್ನುವಂತಹದ್ದು. ಬಹಳ ಮುಖ್ಯವಾದಂತಹ ಕೃತಿ ಕಾವ್ಯಾವಲೋಕನ ಸ್ನೇಹಿತರೆ. ಈ ಕಾವ್ಯಾವಲೋಕನದಲ್ಲಿ ಒಟ್ಟು 5 ಅಧ್ಯಾಯಗಳನ್ನು ನೋಡ್ಬೋದು. ಇದರಲ್ಲಿ ಶಬ್ದ ಸ್ಮೃತಿ ಅನ್ನುವಂತಹ ಒಂದು ಭಾಗ ಇದೆ. ಅದು ಕನ್ನಡದ ಮೊದಲ ವ್ಯಾಕರಣ, ಅಂದರೆ ಸ್ವತಂತ್ರ ವ್ಯಾಕರಣ ಅಲ್ಲ, ಮೊದಲ ವ್ಯಾಕರಣ ಅಂತ ಹೇಳ್ತಾರೆ. ಸ್ವತಂತ್ರ ವ್ಯಾಕರಣ ಕೇಶಿರಾಜನ ಶಬ್ದಮಣಿ ದರ್ಪಣ ಆಗುತ್ತೆ. ನಂತರ ಇದು ಸಹ ವ್ಯಾಕರಣ ಕೃತಿ, ಆದರೆ ಇದು ಸಂಸ್ಕೃತದಲ್ಲಿ ಬರೆಯಲಾಗಿರುವಂತಹದ್ದು. ಯಾರ್ದು? 2ನೇ ನಾಗವರ್ಮಂದು. ನಂತರ ಇದು ಅಭಿಧಾನ ವಸ್ತುಕೋಶ ಅನ್ನುವಂಥದ್ದು ಸಂಸ್ಕೃತ ಕನ್ನಡ ನಿಘಂಟು ಅನ್ನುವಂತಹದ್ದು. ಈ ರೀತಿಯಾಗಿ 2ನೇ ನಾಗವರ್ಮನ ಇಷ್ಟು ಕೃತಿಗಳನ್ನು ನೋಡ್ಬೋದು. ಮುಂದಿನ ತರಗತಿಯಲ್ಲಿ ಕಾವ್ಯಾವಲೋಕನದ ಕೃತಿಯ ಬಗ್ಗೆನೇ ಒಂದು ವಿಶೇಷ ತರಗತಿಯನ್ನು ಹಾಕ್ತೇನೆ. ಈಗ ಇದನ್ನು ಒಂದು ಚೌಕಟ್ಟಿನಲ್ಲಿ ಹೇಳೋಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ಒಂದು ಅರ್ಧ ಗಂಟೆ, 1 ಗಂಟೆ ಕ್ಲಾಸಲ್ಲಿ ಕಾವ್ಯಾವಲೋಕನದ ಸಂಪೂರ್ಣ ವಿವರಣೆಯನ್ನು ಕೊಡ್ತೇನೆ ಸ್ನೇಹಿತರೆ. ಅದೇ ರೀತಿ ನಂತರ ನೋಡೋಣ ನಾಗವರ್ಮನ ಬಗ್ಗೆ. 2ನೇ ನಾಗವರ್ಮ ಚಂದೋ ವಿಚಿತಿ, ಛಂದಶಾಸ್ತ್ರ, ವತ್ಸರಾಜ ಚರಿತೆ ಎಂಬ ಕಾವ್ಯವನ್ನು ಬರೆದಿರೋದಾಗಿಯೂ ಸಹ ನಮಗೆ ತಿಳಿದಿದೆ. ಆದರೆ ಈ ಕೃತಿಗಳು ದೊರೆತಿಲ್ಲ. ಯಾವುದಂದರೆ ಚಂದೋ ವಿಚಿತಿ ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ, ಛಂದೋಶಾಸ್ತ್ರ, ನಂತರ ವತ್ಸರಾಜ ಚರಿತ್ರೆ ಅನ್ನುವಂಥ ಕೃತಿ ಬರೆದಿದ್ದಾನೆ, ಆದರೆ ನಮಗೆ ಸಿಕ್ಕಿಲ್ಲ ಅನ್ನುವಂತಹದ್ದು. ನಂತರ 2ನೇ ನಾಗವರ್ಮನಿಗೆ ಕವಿತಾ ಗುಣೋದಯ, ಕವಿಕರ್ಣಪೂರ ಎಂಬಂತಹ ಬಿರುದುಗಳು ಇರುವಂತಹದನ್ನು ನೋಡ್ಬೋದು. ನಂತರ ವಿಪ್ರಕುಳ ಪ್ರದೀಪ ದಾಮೋದರ ಈತನ ತಂದೆ ಆಗಿರ್ತಾನೆ. ವಿಪ್ರಕುಳ ಪ್ರದೀಪ ದಾಮೋದರ ಈತನ ತಂದೆ. ನಂತರ ವಿನಯಾಳತ ಕೃತೆಯಾದ ವೀರಕಬ್ಬೆ ಈತನ ತಾಯಿಯಾಗಿರುವಂತಹದನ್ನು ನೋಡ್ಬೋದು. ಇದು ವರ್ಧಮಾನ ಪುರಾಣದಿಂದ ಈತನ ಒಟ್ಟು ವಂಶ, ಅಂದರೆ ಇಂದಿನ ಹಿನ್ನೆಲೆಯ ಮಾಹಿತಿಗಳು ನಮಗೆ ದೊರೆಯುವಂತಹದ್ದು ಇಲ್ಲಿ ನೋಡ್ಬೋದು. ನಂತರ ತಾನು ಅಸಗ, ಗಜಗ, ಗುಣನಂದಿ, ಪೊನ್ನರೆಂಬ ಕನ್ನಡ ಕವಿಗಳಿಗೂ ಮಯೂರ, ಬಾಣ, ಕಾಳಿದಾಸರೆಂಬ ಸಂಸ್ಕೃತ ಕವಿಗಳಿಗೂ ಸಮಾನನೆಂದು ಹೇಳಿಕೊಂಡಿದ್ದಾನೆ ಎನ್ನುವಂತಹದ್ದು. ಇಷ್ಟು 2ನೇ ನಾಗವರ್ಮನ ವೈಯಕ್ತಿಕ ವಿಚಾರ ಸ್ನೇಹಿತರೆ. ನಂತರ ಆತನ ಕೃತಿ ಕಾವ್ಯಾವಲೋಕನದ ಬಗ್ಗೆ ಹೇಳಿದ್ದೆ, ಅದನ್ನು ಸಂಪೂರ್ಣವಾಗಿ ಇನ್ನೊಂದು ತರಗತಿಯಲ್ಲಿ ಮಾಡ್ತೇನೆ. ಕವಿರಾಜ ಮಾರ್ಗ ಮತ್ತು ಕಾವ್ಯಾವಲೋಕನ ಎರಡನ್ನೂ ನಾವು ವಿಶೇಷವಾಗಿ ಅಧ್ಯಯನ ಮಾಡಬೇಕು, ಸಂಪೂರ್ಣವಾದ ವಿವರಗಳೊಂದಿಗೆ. ಅದೇ ರೀತಿ 2ನೇ ನಾಗವರ್ಮನ ಒಂದು ಕೃತಿ ವರ್ಧಮಾನ ಪುರಾಣ. ಇದು 24ನೇ ತೀರ್ಥಂಕರನ ಕುರಿತ ಪುರಾಣ. ಈ ಪುರಾಣ ಕೃತಿಗೆ ಇಂದ್ರಭೂತಿಯ ಮಹಾಪುರಾಣದ ಕಥೆಯೇ ಆಧಾರವೆಂದು ಹೇಳಲಾಗ್ತದೆ. ಅಂದರೆ ಇಂದ್ರಭೂತಿಯ ಮಹಾಪುರಾಣದ ಕಥೆಯೇ ಇದಕ್ಕೆ ಆಧಾರವಾಗಿದೆ ಅನ್ನುವಂತಹದ್ದು. ಒಟ್ಟು 16 ಆಶ್ವಾಸಗಳಿಂದ ಈ ಕೃತಿ ಕೂಡಿರುವಂತಹದ್ದು. ಈ ಕೃತಿಯ ಮೇಲೆ ಅಸಗನ ವರ್ಧಮಾನ ಪುರಾಣ, ಅಸಗ ಹಿಂದೆ ನಾವು ಓದ್ತಾ ಇದ್ದು ಅಸಗ ಅನ್ನುವಂತಹ ಕವಿ ಪ್ರಾಚೀನ ಪೂರ್ವ ಸಾಹಿತ್ಯದಲ್ಲಿ ಬರುವಂತಹವನು. ನಂತರ ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಕೃತಿಗಳ ಪ್ರಭಾವ ಇರುವಂತಹದನ್ನು ನೋಡ್ಬೋದು. ನಂತರ ಗುರುವಚನಾಮೃತ ತನಗೆ ನಂಜಿನ ಲೆಕ್ಕ ಮಾದುದು, ಅಂದರೆ ಹಿರಿಯರ ಮಾತುಗಳು ಅವನಿಗೆ ವಿಷವಾಯಿತು ಅನ್ನುವಂತಹ ವರ್ಣನೆ ಬಹಳ ಮುಖ್ಯವಾಗಿ ಬರುತ್ತೆ ಸ್ನೇಹಿತರೆ. ನನ್ನ ಈ ಒಂದು ತರಗತಿಯಲ್ಲಿ ಅಥವಾ ಕ್ಲಾಸ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ,
ಬಹುಮುಖ್ಯವಾಗಿ ಪರೀಕ್ಷೆಯಲ್ಲಿ ವರ್ಣನೆಗಳನ್ನು ಹೆಚ್ಚು ಕೇಳ್ತಾನೆ, ಮತ್ತು ಆ ಕೃತಿಗಳಲ್ಲಿ ವಿಶೇಷವಾದಂತಹ ಸಂದರ್ಭಗಳನ್ನು ಕೇಳುವಂತಹದ್ದು. ನಂತರ ಯಾವುದೇ ಒಂದು ಸಾಹಿತ್ಯ ಚರಿತ್ರೆಯನ್ನು ಓದುವಾಗ ಈ ಕೃತಿ ನಮಗೆ ಏನನ್ನು ಹೇಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ವಿಷಯಗಳನ್ನು ನಾನಿಲ್ಲಿ ಸಂಗ್ರಹಿಸಿರುವಂತಹದ್ದು. ಇದೇ ರೀತಿ ಗುರುವಚನಾಮೃತ ತನಗೆ ನಂಜಿನ ಲೆಕ್ಕ ಮಾದುದು ಅನ್ನುವಂತಹ ಒಂದು ಮಾತು ಬರುತ್ತೆ, ಅದನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೇನೆ. ನಂತರ ಜವ್ವನೆಂಬ ಕರಿಗೆ ಕಟ್ಟಿದ ಕವಳುಂ ಅನ್ನುವಂತಹದ್ದು. ಪುಟ್ಟಿಲೊಡಂ ತಾಳ್ನುಡಿ ಇಟ್ಟುಪ್ಪುದು ಸಾಯಲೊಳ್ಳೊಡೆ ಪುಟ್ಟಲ್ ಅನ್ನುವಂತಹ ಒಂದು ಹೇಳಿಕೆ ಇರ್ಬೋದು. ಕನ್ನಡದಲ್ಲಿ ಮೊದಲ ವರ್ಧಮಾನ ಪುರಾಣ ಅನ್ನುವಂತಹದ್ದು ನಾವು ನೆನ್ಪಿಡ್ಕೊಬೇಕು. ಅದು 2ನೇ ನಾಗವರ್ಮ ಬರೆದಿರುವಂತಹದ್ದು. ಪ್ರಶ್ನೆ ಕೇಳುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ವರ್ಧಮಾನ ಪುರಾಣವನ್ನು ಕನ್ನಡದಲ್ಲಿ ಯಾರು ಬರೆದಿದ್ದು ಅಂತ 2ನೇ ನಾಗವರ್ಮ ಅನ್ನುವಂತಹದ್ದನ್ನ ನೆನ್ಪಿಡ್ಕೊಬೇಕು. ನಂತರ ಒಂದು ಪ್ರಸಿದ್ಧ ಹೇಳಿಕೆ ಗುರುವಚನಾಮೃತಂ ತನಗೆ ನಂಜಿನ ಲೆಕ್ಕ ಮಾದುದು ಅನ್ನುವಂತಹದ್ದನ್ನು ನೆನಪಿನಲ್ಲಿಟ್ಕೊಳ್ಳುವಂತಹದ್ದು. ಇಷ್ಟು 2ನೇ ನಾಗವರ್ಮನ ಬಗ್ಗೆ ಇರುವಂತಹ ವಿಷಯ. ಮುಂದಿನ ತರಗತಿ ನಾಗವರ್ಮನ ಕಾವ್ಯಾವಲೋಕನವನ್ನು ವಿಷಯವನ್ನು ಮಾತನಾಡುವಾಗ ಇನ್ನೂ ಸಮಗ್ರವಾಗಿ ಅದನ್ನು ವಿಸ್ತಾರವನ್ನು ಮಾಡ್ತೀನಿ ಸ್ನೇಹಿತರೆ. ನಂತರ ಬರುವಂತಹ ಕವಿ ಶಾಂತಿನಾಥ. ಈತನು ಬನವಾಸಿ ಪ್ರಾಂತ್ಯವನ್ನು 1065ರಿಂದ ಮಹಾಮಂಡಲೇಶ್ವರನಾಗಿ ಆಳಿದ ಲಕ್ಷ್ಮಣರಾಜನ ಆಶ್ರಯದಲ್ಲಿ ಶಾಂತಿನಾಥ ಅನ್ನುವಂತಹ ಕವಿ ಇರುವಂತಹದ್ದು ನೋಡ್ಬೋದು. ಶಾಂತಿನಾಥನು ಜೈನ ಕವಿಯಾಗಿರುವಂತಹದ್ದು. ಈ ಲಕ್ಷ್ಮಣರಾಜನು ಚಾಳುಕ್ಯ ಚಕ್ರವರ್ತಿಗಳಾದ ತ್ರೈಲೋಕ್ಯಮಲ್ಲ ಸೋಮೇಶ್ವರ ಹಾಗೂ ಭುವನೈಕ್ಯಮಲ್ಲ ಸೋಮೇಶ್ವರರ ವಿಶ್ವಾಸಕ್ಕೆ ಪಾತ್ರನಾಗಿದ್ದವನು ಅನ್ನುವಂತಹದನ್ನು ಹೇಳಲಾಗುತ್ತೆ. ವರ್ಧಮಾನ ಯತಿಗಳು ಇವನ ಗುರುಗಳು. ಶಾಂತಿನಾಥ ಕವಿಯ ಗುರುಗಳು ಯಾರಾಗಿದ್ದರು? ವರ್ಧಮಾನ ಯತಿಗಳು ಅನ್ನುವಂತಹದ್ದು. ಶಾಂತಿನಾಥನಿಗಿರುವಂತಹ ಬಿರುದುಗಳು ನೋಡೋದಿದ್ರೆ ರಾಜಹಂಸ, ಚತುರಕವಿ, ಸರಸ್ವತಿ ಮುಖಮುಖುರ ಇತ್ಯಾದಿ ಬಿರುದುಗಳನ್ನು ನೋಡ್ಬೋದು. ಇದರ ಪ್ರಮುಖವಾಗಿ ರಾಜಹಂಸ, ಚತುರಕವಿ, ಸರಸ್ವತಿ ಮುಖಮುಖುರ ಅನ್ನುವಂತಹದನ್ನು ನೋಡುವಂತಹದ್ದು. ನಂತರ ಹರಿಶೇಣನೆಂಬ ಕವಿಯ ಬೃಹತ್ ಕಥಾಕೋಶವೆಂಬ ಸಂಸ್ಕೃತದಂತಲ್ಲಿ ಬರುವ ಸುಕುಮಾರ ಕಥೆಯ ವಡ್ಡಾರಾಧನೆ ಎಂಬ ಕನ್ನಡ ಗದ್ಯ ಕಥಾ ಸಂಕಲನದ ಕಾವ್ಯಕ್ಕೆ ಮೂಲವಾಗಿದೆ ಅನ್ನುವಂತಹದ್ದು. ಶಾಂತಿನಾಥನ ಪ್ರಮುಖ ಕೃತಿ ಯಾವುದು ಅಂದರೆ ಸುಕುಮಾರ ಚರಿತೆ ಅನ್ನುವಂತಹದ್ದು. ಅದಕ್ಕೆ ನೋಡ್ಬೋದು, ವಡ್ಡಾರಾಧನೆಯಲ್ಲಿ ಸುಕುಮಾರ ಸ್ವಾಮಿ ಕಥೆ ಬರುತ್ತೆ. ನಂತರ ಹರಿಶೇಣನೆಂಬ ಬೃಹತ್ ಕಥಾ ಕೋಶ ಅದರಲ್ಲೂ ಬರುವಂತಹ ಕಥೆಗಳು ಈ ಸುಕುಮಾರ ಸ್ವಾಮಿ ಕಥೆಗೆ, ಶಾಂತಿನಾಥ ಬರೆದಿರುವಂತಹ ಸುಕುಮಾರ ಸ್ವಾಮಿ ಕೃತಿಗೆ ಮೂಲ ಆಧಾರ ಅನ್ನುವಂತಹದ್ದು ನೋಡ್ಬೋದು. ಇಲ್ಲೂ ಸಹ ಅಗ್ನಿಭೂತಿ, ವಾಯುಭೂತಿ ಕಾಲ ಕಳೆಯುವ ಸಂದರ್ಭವನ್ನು ಕವಿ ನಗರಭ್ಯಂತ ದೇವತಾ ಭವನದೋಳ್ ಚೌವಟದೋಳ್ ಬಿದಿನಿ ದಿನಗಳನ್ನಂತ ವರ್ಣನೆಯನ್ನು ಮಾಡ್ತಾನೆ. ನಗರಭ್ಯಂತರ ದೇವತಾ ಭವನದೋಳ್ ಚೌವಟದೋಳ್ ಬೀದಿನಿ ದಿಗಗಳೋಳ್ ಅನ್ನುವಂತಹಂಥ ವರ್ಣನೆಯನ್ನು ಮಾಡ್ತಾನೆ. ಅಂದರೆ ಯಾವ ರೀತಿಯಾಗಿ ಅಂದರೆ, ನೀವು ಈಗಾಗಲೇ ಸುಕುಮಾರ ಸ್ವಾಮಿ ಕಥೆ ವಡ್ಡಾರಾಧನೆಯಲ್ಲಿ ಬರುತ್ತೆ ಅಂತಲೂ ಸಹ ಕೇಳಿದ್ದೀರಾ, ಬೃಹತ್ ಕಥಾಕೋಶದಲ್ಲೂ ಬರುತ್ತೆ ಅಂತ ಕೇಳಿದ್ದೀರಾ. ಅದೇ ರೀತಿ ಸುಕುಮಾರ ಸ್ವಾಮಿ ಕಥೆಯನ್ನು, ಸುಕುಮಾರ ಚರಿತೆ ಅನ್ನುವಂತಹದನ್ನು ಶಾಂತಿನಾಥ ವಿಶೇಷವಾಗಿ ಬರೆದಿರುವಂತಹದ್ದು. ಅದರಲ್ಲಿ ಈ ವರ್ಣನೆ ಅನ್ನುವಂತಹದ್ದು ಕೊಟ್ಟಿರುವಂತಹದ್ದು. ನಂತರ ತಂದೆ ಕಡಂಗಿ ಕಲ್ಪಿಸುವ ವಿದ್ಯೆಯನ್ನಲ್ಲದೆ ತಾಯ್ಮಗೊಳ್ದು ನಿರ್ವಂದಿನ್ನೆಯ್ಡೆ ಅನ್ನುವಂತಹದ್ದು. ತಂದೆ ತಾಯಿ ಸ್ನೇಹಿತರ ಮಾತನ್ನು ಕೇಳುವುದಿಲ್ಲ ಅನ್ನುವಂತಹ ವರ್ಣನೆ ಇರುವಂತಹದನ್ನು ನೋಡ್ಬೋದು. ತನಗಿಕ್ಕುವೆದೆರವ ಕರುಣಂ ಮನದೊಳಮೀನಿತಿಲ್ಲ ಪಾಪಕರ್ಮನವಂ ಅನ್ನುವಂತಹ ಮಾತು. ತನ್ನ ಮಾವ ಸೋಮಮಿತ್ರನನ್ನು ಹೀಯಾಳಿಸುವುದು. ಸೋಮಮಿತ್ರ ಅಗ್ನಿಭೂತಿ ಮತ್ತು ವಾಯುಭೀತಿಯ ಮಾವನಾಗಿರ್ತಾನೆ ಅನ್ನುವಂತಹದ್ದು. ಅವನ ಕುರಿತು ಹೀಯಾಳಿಸುವಂತಹ ಮಾತಿದು. ನಂತರ ತಲೆರೋಮಮಂ ಜಡೆಗಟ್ಟಿ ಪೆನಿರಿದು ಬಾಯೋಳ್ ತೀವೆ ಅನ್ನುವಂತಹದ್ದು. ಮಾದಿಗರ ಹುಡುಗಿಯಾಗಿ ಹುಟ್ಟಿದಾಗ ವರ್ಣಿಸುವಂತಹ ರೀತಿ ಇದು. ತಲೆರೋಮಮಂ ಜಡೆಗಟ್ಟಿ ಪೆನಿರಿದು ಬಾಯೋಳ್ ತೀದೆ ಅನ್ನುವಂತಹದನ್ನು ಪ್ರಸಿದ್ಧವಾದಂಥ ಹೇಳಿಕೆ. ಈ ವರ್ಣಿಸುವಂತಹ ಚಿತ್ರಣಗಳಿದ್ದಾವೆ, ಇವೇ ಹೆಚ್ಚಾಗಿ ಸಾಧ್ಯತೆ ಪ್ರಶ್ನೆಗಳು ಬರುವಂತಹದ್ದು. ಇನ್ನು ಮಿಕ್ಕಿದಂಥ ಕಡಿಮೆ ಸ್ನೇಹಿತರೆ ಬರುವಂತಹದ್ದು. ಹಾಗಾಗಿ ಯಾವುದೇ ನಾವು ಒಂದು ವಿಷಯವನ್ನು ಓದುವಾಗ ವರ್ಣಿಸುವಂತಹದ್ದು ವಿಶೇಷ ಸಂದರ್ಭಗಳು, ಇವುಗಳನ್ನು ಮಾತ್ರ ನಾವು ಪಟ್ಟಿ ಮಾಡ್ಕೊಬೇಕು. ಒಂದು ಸತಿ ಕತೆ ತಿಳ್ಕೊಂಬಿಟ್ರೆ ಸಾಕು. ನಾನು ಅದಕ್ಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಯಾವುದಾದ್ರೂ ಒಂದು ಕೃತಿಯನ್ನು ಓದ್ಬಿಟ್ಟು ಅಥವಾ ಯಾವುದೋ ವಿಷಯಗಳನ್ನು ಓದ್ತಿರುವಂತಹದಲ್ಲಿ ಇದನ್ನೊಮ್ಮೆ ನೋಡಿ, ನಿಮಗೆ ಇನ್ನೂ ಸಹ ಚೆನ್ನಾಗಿ ಅರ್ಥ ಆಗುವಂತಹ ನೋಡ್ಬೋದು. ನಂತರ ಸುಕುಮಾರ ಸ್ವಾಮಿ ನೊಂದುಕೊಂಡು ಹೇಳುವ ಮಾತು, ಇದೇಂ ಬಹುವಿಚಿತ್ರದೋ ಭವವಿಕಲ್ಪ ವೈಚಿತ್ರಮಂ ಅಂತ ಹೇಳುವಂತಹ ಸ್ಟೇಟ್ಮೆಂಟು. ನೀವು 2 ಸಾರಿ ಇವೆ ಸ್ಟೇಟ್ಮೆಂಟ್ಗಳು ನೋಡ್ಕೊಂಡು ಹೋದರೆ ಅವು ಪರೀಕ್ಷೆಯಲ್ಲಿ ಇನ್ನೂ ಸಹ ಹೆಚ್ಚಾಗಿ ನೆನಪಿನಲ್ಲಿ ಬರ್ತವೆ ಅನ್ನುವಂತಹದ್ದು. ಇನ್ನೊಂದು, ಕೆಟ್ಟ ನಡತೆಯಿಂದ ಎಂತಹ ಪಾಪ ಬಂಧನವಾಗುತ್ತದೆ ಅನ್ನುವಂತಹದನ್ನು ಈ ಸಾಲಿನ ಅರ್ಥ ಹೇಳುತ್ತೆ. ನಂತರ ಅಪರಿಮಿತ ಶ್ರೀಯ ಕೊಳೆದ ಪೊಲ್ಲನಿಡಡುವಂತಿ ರಿಡಾಡಿ ಮಹಾತಪಮಂ ಅನ್ನುವಂತಹದ್ದು. ಸುಕುಮಾರ ಸ್ವಾಮಿ ತಪಸ್ಸು ಮಾಡುವಂತಹ ಬಗೆಯನ್ನು ಇಲ್ಲಿ ವಿವರಿಸಿರುವಂತಹ ನೋಡ್ಬೋದು ಸ್ನೇಹಿತರೆ. ಅಪರಿಮಿತ ಶ್ರೀಯಂ ಕೊಳೆದ ಪೊಲ್ಲನಿಡಾಡುವಂತಿ ರಿಡಾಡಿ ಮಹಾತಪಮಂ ಅನ್ನುವಂತಹದ್ದು. ಸುಕುಮಾರ ಸ್ವಾಮಿ ತಪಸ್ಸು ಮಾಡಲು ಬಗೆಯನ್ನು ಇಲ್ಲಿ ವರ್ಣಿಸಿರುವಂತಹದ್ದು. ಕಡುಕುಂ ಪರರಲ್ಲಳಮಂ ಮೆಲ್ಲಾಡಿಗಳ ನಡೆಯೋಡು ಗೊತ್ತಿಡೆಯಂ ಅನ್ನುವಂತಹದ್ದು. ಕಡುಕುಂ
ಪರಲ್ಗಳಂ ಮೆಲ್ಲಾಡಿಗಳನ್ ನೆಡೆಯುಡು ಗೊದೊತ್ತಿ ದೆಡೆಯುಂ ಎನ್ನುವಂತಹದ್ದು. ಸುಕುಮಾರ ಸ್ವಾಮಿ ಹಿಂಸೆ ಇದ್ದರೂ ಮಹಾಕಾವ್ಯವನ್ನು ಸೇರುತ್ತಾನೆ ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ ಎನ್ನುವಂತಹದ್ದು. ನಂತರ ಇನ್ನೊಂದು ನೋಡ್ಬೋದು, ಕಿವಿಗಳು ನಿನ್ನ ಮುದುಕ್ತಿಯಂ ಬಯಸಿ ಕೇಳುತ್ತಿರ್ಕೆ ಕಣ್ಗಳು ಮಹೋತ್ಸವದಿಂ ಅನ್ನುವಂಥದ್ದು. ಚೆನ್ನಾಗಿದೆ ಇದೊಂದು ವರ್ಣನೆ. ಶಾಂತಿನಾಥನ ಜೀನನನ್ನು ಪ್ರಾರ್ಥಿಸುವಂತಹ ರೀತಿ, ಶಾಂತಿನಾಥ ಜೀನನನ್ನು ಪ್ರಾರ್ಥಿಸುವಂತಹ ರೀತಿಯನ್ನು ಇದರಲ್ಲಿ ಹೇಳಲಾಗಿದೆ ಅಂತ. ಕಿವಿಗಳು ನಿನ್ನ ಮೃದೂಕ್ತಿಯಂ ಬಯಸಿ ಕೇಳುತ್ತಿರ್ಕೆ ಕಣ್ಗಳು ಮಹೋತ್ಸವದಿಂ ಅನ್ನುವಂತಹ ವರ್ಣನೆ. ನಂತರ ಶಾಂತಿನಾಥನ ಕೃತಿ ಆ ಕಾಲದ ಕಾವ್ಯಗಳಲ್ಲಿ ಉತ್ಕೃಷ್ಟವಾದದ್ದು. ಅದು ಬರಡುಗಾಲವೆಂಬ ಅಪವಾದವನ್ನು ಕೊಂಚ ಮಟ್ಟಿಗೆ ಹೋಗಲಾಡಿಸುವ ಸತ್ವವುಳ್ಳದ್ದು ಅಂತ DLN ಅಂದರೆ DL ನರಸಿಂಹಾಚಾರ್ಯರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೇಳ್ಬೋದು, ಇಷ್ಟನ್ನು ಮಾತ್ರ ಕೇಳಿಬಿಟ್ಟು ಯಾರು ಇದನ್ನು ಹೇಳಿರೋದು ಅಂತ ಕೇಳ್ತಾರೆ. ಶಾಂತಿನಾಥನ ಕೃತಿ ಆ ಕಾಲದ ಕಾವ್ಯಗಳಲ್ಲಿ ಉತ್ಕೃಷ್ಟವಾದದ್ದು, ಅದು ಬರಡುಗಾಲವೆಂಬ ಅಪವಾದವನ್ನು ಕೊಂಚ ಮಟ್ಟಿಗೆ ಹೋಗಲಾಡಿಸುವ ಸತ್ವವುಳ್ಳದ್ದು ಅಂತ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಹಾಗಾಗಿ DLN ಅನ್ನುವಂತಹ ನೆನ್ಪಿಟ್ಕೊಳ್ಳಿ. ಒಟ್ಟು ಸುಕುಮಾರ ಶಾಂತಿನಾಥ ಕವಿಯ ಬಗ್ಗೆ ಇಷ್ಟು ಅಂಶಗಳನ್ನು ನೀವು ನೆನಪಿನಲ್ಲಿಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಏನಾದರೂ ಕೇಳಿದರೆ ಇದ್ರ ಬಗ್ಗೆ ಸಹ ಸರಿಯಾಗಿ ಉತ್ತರವನ್ನು ಹಾಕ್ಬೋದು ಸ್ನೇಹಿತರೆ. ನಂತರ ಇನ್ನೊಬ್ಬ ಬಹುಮುಖ್ಯ ಕವಿ ನಾಗಚಂದ್ರ ಸ್ನೇಹಿತರೆ. ಈತನ ಬಗ್ಗೆ ಪ್ರಶ್ನೆ ಬಂದರೆ ಕಂಪಲ್ಸರಿ ಖಂಡಿತವಾಗಿ ಬಂದೇ ಬರುವಂತಹದನ್ನು ನೋಡ್ಬೋದು. 11ನೇ ಶತಮಾನದ ಕೊನೆ ಮತ್ತು 12ನೇ ಶತಮಾನ ಮೊದಲಲ್ಲಿ ಬದುಕಿದವನು. ವಿಜಯಪುರದಲ್ಲಿ ಮಲ್ಲಿ ಜಿನೇಂದ್ರ ಬಸದಿಯನ್ನು ಕಟ್ಟಿಸಿದಂತೆ ಕವಿ ಹೇಳಿದ್ದಾನೆ. ಇದು ಪ್ರಶ್ನೆಯನ್ನು ಕೇಳಲಾಗಿದೆ. ಮಲ್ಲಿ ಜಿನೇಂದ್ರ ಬಸದಿಯನ್ನು ಕಟ್ಟಿಸಿದವ್ರು ಯಾರು ಅಂತ ಕೇಳಿರುವಂತಹದ್ದು ನೋಡ್ಬೋದು. ನಂತರ ಯಾವ ಸ್ಥಳದಲ್ಲಿ ಕಟ್ಟಿದ್ದಾನೆ ಅನ್ನುವಂಥದ್ದನ್ನು ಕೇಳಿರುವಂಥದ್ದು ನೋಡ್ಬೋದು. ಅದನ್ನು ವಿಜಯಪುರ ಅನ್ನುವಂಥದ್ದು ನೋಡಬೇಕು. ನಂತರ ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರನ ಆಸ್ಥಾನದ ಕವಿಯಾಗಿದ್ದ ಅನ್ನುವಂತಹದ್ದು ಇದು ಪ್ರಶ್ನೆ ಆಗಿದೆ. ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ದನು ಅನ್ನುವಂತಹದ್ದು. ಈತನ ಗುರುಗಳು ಬಾಲಚಂದ ಮತ್ತು ಮೇಘಚಂದ ಅನ್ನುವಂತಹದ್ದು. ಇವನಿಗೆ ಒಂದಿಷ್ಟು ಬಿರುದುಗಳನ್ನು ನೋಡೋದಿದ್ದೆ ಸ್ನೇಹಿತರೆ. ಭಾರತೀ ಕರ್ಣಪೂರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರಕವಿ, ಜನಸ್ಥಾನ ರತ್ನ ಪ್ರದೀಪ, ಸಾಹಿತ್ಯ ಸರ್ವಜ್ಞ, ಸೂಕ್ತಿ ಮುಕ್ತ ವಸಂತ ಇತ್ಯಾದಿ ಬಿರುದುಗಳು ನಾವು ನನಗೆ ಇದ್ದಂತಹದ್ದು ನೋಡ್ಬೋದು. ಇದರಲ್ಲಿ ಸಾಹಿತ್ಯ ಸರ್ವಜ್ಞ ಅನ್ನುವಂತಹದ್ದು ಪ್ರಶ್ನೆ ಆಗಿದೆ ಸ್ನೇಹಿತರೆ, ನೆನಪಿನಟ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಸಹ ಕೇಳ್ಬೋದು. ಭಾರತೀ ಕರ್ಣಪೂರ, ಕವಿತಾ ಮನೋಹರ, ಸಾಹಿತ್ಯ ವಿದ್ಯಾಧರ, ಚತುರಕವಿ ಈ ಥರದ ಬಿರುದುಗಳನ್ನು ನೋಡ್ಬೋದು. ಆತನ ಕಾವ್ಯದ ಸಂದರ್ಭದಲ್ಲಿ ಒಂದು ಪ್ರಮುಖವಾದಂಥ ಸ್ಟೇಟ್ಮೆಂಟ್ ಇದೆ. ಪದರಚನೆ ಸಜ್ಜನನ ಶ್ರಾವಣದೊಳಂಚೆಯ ತಪ್ಪು ಮಿಂಚಿಂ ಪಿಂಪಿದವೋಲ್ ಅನ್ನುವಂತಹದ್ದು. ಪದರಚನೆ ಸಜ್ಜನ ಶ್ರವಣದೊಳಂಚೆಯ ತಪ್ಪು ಮಿಂಚಿಂ ಪಿಂಪಿದವೋಲ್ ಅನ್ನುವಂತಹದ್ದು ಬಹಳ ಮುಖ್ಯವಾದಂತಹದ್ದು. ಅಂದರೆ ಸಜ್ಜನರ ಕಿವಿಗೆ ಹಿತವಾಗಿ ಕಾವ್ಯವನ್ನು ಹೇಳುತ್ತೇನೆ ಅಂತ ಆತ ಹೇಳ್ತಾನೆ. ಇದನ್ನು ಸಹ ನೆನಪಿನಲ್ಲಿ ಇಟ್ಕೊಬೇಕು, ಕೇಳೋ ಸಾಧ್ಯತೆಯೂ ಇರುತ್ತೆ ಸ್ನೇಹಿತರೆ. ನಂತರ ಆತನ ಕೃತಿ ಬಂದಾಗ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎರಡೂ ಕೃತಿಗಳನ್ನು ನಾಗಚಂದ್ರ ಬರೆದಿರುವಂಥದ್ದು ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ಈ ಮಲ್ಲಿನಾಥ ಪುರಾಣ ಇದು 19ನೇ ತೀರ್ಥಂಕರನ ಕಥೆಯಾಗಿದೆ, ಮಲ್ಲಿನಾಥನ ಚರಿತ್ರೆಯಾಗಿದೆ. ಒಟ್ಟು 14 ಆಶ್ವಾಸಗಳಲ್ಲಿ ಈ ಕೃತಿ ರಚನೆ ಆಗಿರ್ಬೋದು. ಅದರಲ್ಲಿ ಮೊದಲ 8 ಆಶ್ವಾಸ ಭೋಗ ವೈರಾಗ್ಯ ಒಳಗೊಂಡಿರುವಂತಹ ನೋಡ್ಬೋದು. ಮಿಕ್ಕ 6 ಆಶ್ವಾಸ ತ್ಯಾಗ ವೈರಾಗ್ಯವನ್ನು ಒಳಗೊಂಡಿದೆ. ಇದರಲ್ಲಿ ವೈಶ್ರವಣನ ಅನ್ನುವಂತಹ ಒಬ್ಬ ಜೀನನ ಬರುವಂತಹ ನೋಡ್ಬೋದು. ಅದರಲ್ಲಿ ಪ್ರಮುಖವಾದಂತಹ ಪ್ರಸಂಗ ಏನಪ್ಪ ಅಂದರೆ ಆಲದ ಮರವು ಬೀಳುವ ದೃಶ್ಯ ಬರುತ್ತೆ. ಅಂದರೆ ಸಿಡಿಲಿಗೆ ಆಲದ ಮರವು ಬೀಳುವಂತಹ ಸಂದರ್ಭವನ್ನು ನೋಡಿ ವೈಶ್ರವಣ ಮೋಕ್ಷ ಅಂದರೆ ವೈರಾಗ್ಯವನ್ನು ತಾಳುವಂತಹದ್ದು ಆ ಸಂದರ್ಭವನ್ನು ವರ್ಣಿಸಲಾಗಿದೆ. ಹೀಗೆ ಸಿಡಿಲೆಂಬ ಜವನ ಕೊಡಲಿಯ ಕಡುವಲ್ಲಂ ನೆಗೆದ ಬೆರ್ಗೊಳೊಡನೆ ನೆಲಂ ಅನ್ನುವಂತಹ ವರ್ಣನೆ. ಇದಂತಲೂ ಈ ಸ್ಟೇಟ್ಮೆಂಟು ಕೇಳಿದ್ದಾನೆ. ಆಲದ ಮರವು ಬೀಳುವ ದೃಶ್ಯದಿಂದ ವೈರಾಗ್ಯ ಕಂಡುಕೊಂಡಂತಹ ಆ ಸಂದರ್ಭ ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ. ನಂತರ ಸಿಡಿಲೆಂಬ ಜವ್ವನ ಕೊಡಲಿಯ ಕಡುವಲ್ಲಂ ನೆಗೆದ ಬೆರ್ಗೊಳೊಡನೆ ಅನ್ನುವಂತಹ ಈ ಸ್ಟೇಟ್ಮೆಂಟೇ ನೇರವಾಗಿ ಹಿಂದೆ ಪ್ರಶ್ನೆ ಕಂಪಲ್ಸರಿ ಆಗಿದೆ ಸ್ನೇಹಿತರೆ. ಹಾಗಾಗಿ ಮಲ್ಲಿನಾಥ ಪುರಾಣದಲ್ಲಿ ಈ ಸಂದರ್ಭವನ್ನು ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು, ಕೇಳೋ ಸಾಧ್ಯತೆಯೂ ಸಹ ಇರುತ್ತೆ. ನೀವು ಏನಾದರೂ ಹೈಸ್ಕೂಲ್ ಟೀಚರ್ ಇರ್ಬೋದು, ಮುಂದೆ KCET, NET ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಸಹ ಸಾಕಷ್ಟು ಕೇಳೋ ಸಾಧ್ಯತೆ ಇರುತ್ತೆ. ನಂತರ ಒಂದು ವರ್ಣನೆಯನ್ನು ನೋಡ್ಬೋದು. ಮೂಡಣ ಸಂಜೆ ಕೆಂದಳಿದ ಕಾವಣದಂತಿರೆ ಚಂದ್ರಮಂಡಳಂ ಬಾಡಿದ ಮಧುವಿದುದರ ಅನ್ನುವಂತಹದ್ದು ನಾಗಚಂದ್ರ ವರ್ಣಿಸಿರುವಂತಹದ್ದು ಒಂದು ಪ್ರಕೃತಿಯ ವರ್ಣನೆಯ ಕುರಿತಿರುವಂತಹದ್ದು. ಮೂಡನ ಸಂಜೆ ಕೆಂದಳಿದ ಕಾಮಣದಂತಿರ ಚಂದ್ರಮಂಡಳಂಬಾಡಿದ ಮಧುವಿದುರ ಅನ್ನುವಂತಹದ್ದು ಈ ರೀತಿ ಇರುವಂತಹದ್ದು. ನಂತರ ದೇಹದ ನಶ್ವರತೆ ಕುರಿತು ಹೀಗಿದೆ ವರ್ಣನೆ. ಮನುಜರ ಮೂಗಿನ ಮೇಲಾಡುವಂ ಜವಂ ಪೆಕ್ಕಣಮಂ ಅಂದರೆ ಮನುಜರ ಮೂಗಿನ ಮೇಲೆ ಸಾವು ಅನ್ನುವಂತಹದ್ದು ಆಟ ಆಡ್ತಿರುತ್ತೆ ಅನ್ನುವಂತಹ ಕುರಿತು ವರ್ಣನೆ ಮಾಡಿರುವಂತಹದ್ದು. ನಾಗಚಂದ್ರ ಮಾಡುವ ಜೀನಸ್ತುತಿ ಹೀಗಿದೆ. ನಿನಗೆ ರಸಮೊಂದೆ ಶಾಂತಮೇ ಜೀನೇಂದ್ರ ಮನಮ ರಸಾಂಬುದಿಯೋಳ್ ಅನ್ನುವಂತಹದ್ದು.
ನಿನಗೆ ರಸಮಾಂದೆ ಶಾಂತಮೇ ಜಿನ್ನೇಂದ್ರ ಮನರಸಾಂಬುದಿಯೋಳ್ ಅನ್ನುವಂತಹದ್ದು. ಇದು ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನು ಸಾಕಷ್ಟು ಬಾರಿ ಕೇಳಿದೆ, ಮುಂದೆನೂ ಸಹ ಕೇಳೋ ಸಾಧ್ಯತೆ ಇದೆ. ಯಾರೆಲ್ಲ ಹೊಸ್ದಾಗಿ ಓದ್ತಾ ಇದ್ದೀರೋ ಅವರು ಇದನ್ನು ನೆನ್ಪಿಟ್ಕೊಳ್ಳಿ. ನಿನಗೆ ರಸಮೊಂದಮೇ ಶಾಂತಮೇ ಜಿನ್ನೇಂದ್ರ ಅನ್ನುವಂತಹ ಇಷ್ಟು ಸ್ಟೇಟ್ಮೆಂಟನ್ನು ಸಾಕಷ್ಟು ಪ್ರಶ್ನೆ ಕೇಳಲಾಗಿದೆ, ಹಾಗಾಗಿ ಮುಂದೆ ಕೇಳಲಾಗುತ್ತೆ ಅನ್ನುವಂತಹದ್ದು. ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಸಹ ನೀವು ಇಂಪಾರ್ಟೆಂಟ್. ಮನುಜರ ಮೂಗಿನ ಮೇಲಾಡುವ ಜವಂ ಪೆಕ್ಕಣಮಂ ಅನ್ನುವಂತಹ ಕೇಳುವಂತಹದ್ದು. ಇನ್ನೊಂದು ಸಿಂಗದ ಮಾಲ್ದನಿ ಮಾದಂತಂಗ ಮನಳರಿಸುವೋ ನಿಜ ಪ್ರತಿಬಿಂಬಂ ಅನ್ನುವಂತಹದ್ದು. ಸಿಂಹದ ಗರ್ಜನೆ ಮುದ್ದಾನೆಯನ್ನು ಓಡಿಸುವ ಹಾಗೆ ಎಂದು ಹೇಳುತ್ತಾನೆ ಎನ್ನುವಂತಹದ್ದು. ಇದು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಒಳ್ಳೊಳ್ಳೆ ವರ್ಣನೆಗಳು ಯಾವಿದಾವೋ ಅವು ಬರ್ಬೋದು ಅನ್ನುವಂತಹದನ್ನು ನಾವು ಮೊದಲೇ ಗುರ್ತಾಕೊಂಡು ಇರಬೇಕು ಅನ್ನುವಂತಹದ್ದು. ಇನ್ನೊಂದು ಬಳಸಿ ಸುಳಿವಾಡಿ ಕಾಲ್ವಿಡಿದೊಳನಿ ಕಳಾಳಪ ಮೋದನೆ ಜನನೀಯ ಮೊಲೆವಾಲ ಅನ್ನುವಂತಹದ್ದು. ಬಳಸಿ ಸುಳಿವಾಡಿ ಕಾಲ್ವಿಡಿದೆಳಸಿ ಕಳಾಳಪ ಮೋದನೆ ಜನನೀಯ ಮೋಲೆವ ಅನ್ನುವಂತಹದ್ದು. ಮಗಳ ತಾಯ ಹಾಲು ಕುಡಿಯುವಂತೆ ಗಿಳಿಗಳು ಭತ್ತದ ತೆನೆ ಹಾಲನ್ನು ಕಂಡಿದವು ಅನ್ನುವಂತಹದ್ದು. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಛಂದಸ್ಸಲ್ಲಿ ಬರುತ್ತೆ, ಸಾಕಷ್ಟು ಸರಿ ಪ್ರಶ್ನೆಯನ್ನು ಕೇಳಿದರೆ ಇಲ್ಲೂ ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಇರ್ಬೋದು. ಇದು ಹಿಂದೆ ಸ್ನೇಹಿತರೆ ಯಾವುದಾದ್ರೂ ಒಂದು ರೂಪಲ್ಲಿ ಪ್ರಶ್ನೆಗಳಾಗಿರುವಂತಹದ್ದು. ಇವನು ಅದಕ್ಕೆ ಇವನ್ನ ಪಟ್ಟಿ ಮಾಡ್ಕೊಂಡಿದ್ದೀನಿ. ಇದರಲ್ಲಂತೂ ಇವಾಗಿದ್ದಾವೆ. ಯಾವುದು ಆಲದ ಮರದ ಕಂಡು ಬೀಳುವಂಥ ದೃಶ್ಯ, ನಿನಗೆ ರಸಮೊಂದಮೆ ಶಾಂತಮೆ ಜಿನ್ನೇಂದ್ರ, ನಂತರ ಸಿಂಗದ ಮಾರ್ದನಿ ಮಾದಮು, ಇವೆಲ್ಲ ಪ್ರಶ್ನೆಗಳು ಆಗಿದ್ದಾವೆ. ಈ ಕೆಳಗಿರುವಂಥ ವರ್ಣನೆಗಳನ್ನು ನೆನ್ಪಿಟ್ಕೊಂಡು ಹೋಗಿ ಅಷ್ಟು ನೆನ್ಪಿಟ್ಕೊಬೇಕು. ನೀವು ನೋಡಬೇಕು, ಅತ್ತಮರ್ಥ ತೀರ್ಥಂಕರನ ಕುರಿತಿರುತ್ತೆ, ಅದರಲ್ಲಿ ವೈಶ್ರವಣನ ಪಾತ್ರ ಬರುತ್ತೆ, ಈ ಆಳದ ಮರ ಬೀಳುವಂತಹ ದೃಶ್ಯ ಬರುತ್ತೆ. ಒಂಥರ ಇದರಲ್ಲಿ ಇರುವಂತಹ ವರ್ಣನೆಗಳನ್ನು ತಿಳ್ಕೊಂಡ್ರೆ ಮಲ್ಲಿನಾಥ ಪುರಾಣ ನಿಮಗೆ ಇನ್ನೂ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನೊಂದು ನಾಗಚಂದ್ರನ ಕೃತಿ ಪಂಪ ರಾಮಾಯಣ ಸ್ನೇಹಿತರೆ. ಇದು ಭಾಳ ಮುಖ್ಯವಾದಂತಹ ಕೃತಿ. ಇದ್ರ ಬಗ್ಗೆನೂ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ನೋಡೋಣ. ವಿಮಲಸೂರಿ, ರವಿಶೇಣ, ಹೇಮಚಂದ್ರ ಮುಂತಾದ ಸಂಸ್ಕೃತ ಕವಿಗಳ ಪ್ರಾಕೃತ ಕವಿಗಳ ಪ್ರಭಾವ ಈ ಕೃತಿ ಮೇಲೆ ಇರುವಂತಹದನ್ನು ನೋಡ್ಬೋದು ಸ್ನೇಹಿತರೆ. ಇದನ್ನು ಕೇಳಿದ್ದಾನೆ. ವಿಮಲಸೂರಿಯ ಕೃತಿ ಪೌಮಾಚರ್ಯ ಅಂತ ಬರುತ್ತೆ. ಇನ್ನೊಂದು ರವಿಶೇಣನ ಪದ್ಮಪುರಾಣ ಅಂತ ಬರುತ್ತೆ. ನಂತರ ಹೇಮಚಂದ್ರನ ಜೈನ ಚಿಂತನೆಗಳು, ಅವನ ಕೃತಿಯಲ್ಲಿರುವಂತಹ ಅಂಶಗಳು ಪ್ರಭಾವವನ್ನು ಬೀರಿರುವಂತಹದನ್ನು ನೋಡ್ಬೋದು. ಇಷ್ಟು ಕವಿಗಳ ಪ್ರಭಾವ ರಾಮಾಯಣ ಕೃತಿ ಮೇಲೆ ಬೀರಿದೆ. ಇದಕ್ಕೆ ರಾಮಚಂದ್ರ ಚರಿತ ಪುರಾಣ ಅಂತಲೂ ಸಹ ಇನ್ನೊಂದು ಹೆಸರು ಇರುವಂತಹದನ್ನು ನೋಡ್ಬೋದು ಪಂಪರಾಮಾಯಣಕ್ಕೆ. ಅದೇ ರೀತಿ ಈ ಮೂರು ಕವಿಗಳನ್ನು ಕುರಿತು ಸಾಕಷ್ಟು ಪ್ರಶ್ನೆ ಆಗಿದೆ. ಈ ಕೆಳಗಿಂದ ಯಾವ ಕವಿಗಳ ಪ್ರಭಾವ ನಾಗಚಂದ್ರನ ಮೇಲಾಗಿದೆ ಅನ್ನುವಂತಹದನ್ನು ಅದನ್ನು ನೀವು ಇಟ್ಕೊಬೇಕು. ನಂತರ ರಾವಣ ಪರಾಂಗನಾ ವಿರತಿ ವ್ರತವನ್ನು ಕೈಗೊಂಡವನು. ಇದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಪರಾಂಗನಾ ವಿರತಿ ವ್ರತವನ್ನು ಕೈಗೊಂಡಂತಹ ಅಂಶ ಯಾವ ಕೃತಿಯಲ್ಲಿ ಬರುತ್ತೆ, ಅದನ್ನು ಯಾರು ಕೈಗೊಂಡವರು ಅಂದರೆ ರಾವಣ ಅನ್ನುವಂತಹದ್ದು. ನಂತರ ನಳಕುಬರನ ಹೆಂಡತಿಗೆ ರಾವಣನಿಗೆ ಮನಸ್ಸೋತಿರುತ್ತಾಳೆ ಅನ್ನುವಂತಹದ್ದು. ಇದನ್ನು ಕೇಳಲಾಗಿದೆ. ನಳಕುಬರನ ಪಾತ್ರ ಯಾವ ಕೃತಿಯಲ್ಲಿ ಬರುತ್ತೆ ಅನ್ನುವಂತಹದ್ದು. ಇದು ರಾಮಚಂದ್ರ ಚರಿತ ಪುರಾಣ ಅನ್ನುವಂಥದ್ದು ನೆನಪಿನ ಇಟ್ಕೊಬೇಕು. ಪಲವು ದಿನಗಿನವಳ್ ತೊಳ್ಪಟವಿಂದ ಚೆನ್ನೆ ನಿನ್ನವನ ವರತಮ್ಮ ಅನ್ನುವಂತಹ ವರ್ಣನೆ ಅದನ್ನು ನಳಕುಬರನ ಕುರಿತು ಇರುವಂತಹದನ್ನು ನೋಡ್ಬೋದು. ನಿನ್ನ ನುಡಿಗೊಡಂಬಟ್ಟೆನ್ ಆಕೆಯ ತಾಯೆಂದು ರಾವಣನ ದೂತಿಗೆ ಏಳು ಕಳುಹಿಸುತ್ತಾನೆ ಅನ್ನುವಂತಹದ್ದು. ಅಂದರೆ ಆ ವರ್ಣನೆಯ ಕುರಿತು ಇರುವಂತಹದ್ದು. ರಾವಣನ ದೂತಿಗೆ ಏಳು ಕಳಿಸುವಂತಹದ್ದು. ನಿನ್ನ ನುಡಿಗೊಡಂಬಟ್ಟೆನ್ ಆಕೆಯ ತಾಯೆಂದು ರಾವಣನ ದೂತಿಗೆ ಏಳು ಕಳಿಸುವಂತಹದ್ದನ್ನು ಒಂದು ನೋಡ್ಬೋದು. ನಂತರ ಇದು ಭಾಳ ಮುಖ್ಯ. ಉಪರಂಬೆಯ ಪಾತ್ರ ಯಾವ ಕೃತಿಯಲ್ಲಿ ಬರುತ್ತೆ ಅನ್ನುವಂತಹದ್ದು. ನಳಕುಬಾರ ಇರ್ಬೋದು, ಉಪರಂಬೆ ಪಾತ್ರ ಇರ್ಬೋದು ಕೇಳುವಂತಹದ್ದು. ಇಲ್ಲೊಂದು ವಿದ್ಯೆ ಇದೆ. ಸಾಲ ವಿದ್ಯೆ ಬೇದಿನಿ ಎಂಬ ವಿದ್ಯೆಯನ್ನು ರಾವಣನಿಗೆ ಹೇಳಿಕೊಡುತ್ತಾಳೆ ಅನ್ನುವಂತಹದ್ದು. ಇದನ್ನು ಕೇಳಲಾಗಿದೆ. ಸಾಲ ವಿದ್ಯಾ ಬೇದಿನಿ ವಿದ್ಯೆ ಬೇದಿನಿ ಎಂಬ ವಿದ್ಯೆ ಯಾವ್ದು ಬರುತ್ತೆ ಅನ್ನುವಂತಹದ್ದು. ಅದು ರಾಮಚಂದ್ರ ಚರಿತ ಪುರಾಣ ಅನ್ನುವಂತಹದ್ದು. ನಂತರ ನೀ ವಿಶುದ್ಧ ಕುಲಡ ಕುಶಧ್ವಜಂಗಂ ಮಧುಕಾಂತಗಂ ಪುಟ್ಟಿದರಿಂ ಅನ್ನುವಂತಹ ವರ್ಣನೆ ಬರುವಂತಹದ್ದು ನೋಡ್ಬೋದು. ಎಂದು ಹೇಳಿ ಅವಳನ್ನು ಗುರು ಎಂದು ಭಾವಿಸಿ ನಳಕುಬರನಿಗೆ ರಾಜ್ಯವಂತೆ ನೀಡುತ್ತಾನೆ ಅನ್ನುವಂತಹದ್ದು. ನಳಕುಬರನಿಗೆ ಬಿಟ್ಕೊಡುವಂತಹದನ್ನು ನೋಡ್ಬೋದು. ನಂತರ ಸೂರ್ಯ ಅಂಶವೆಂಬ ಖಡ್ಗದ ಅರಿತವನ್ನು ನೋಡಲು ಲಕ್ಷ್ಮಣನು ಬಿದಿರ ಮೊಳೆಯನ್ನು ಕತ್ತರಿಸುತ್ತಾನೆ. ಇದನ್ನು ನೆನ್ಪಿಟ್ಕೊಬೇಕು. ಸೂರ್ಯ ಅಂಶವೆಂಬ ಖಡ್ಗ ಅನ್ನುವಂತಹದ್ದು. ನಂತರ ಬಲೆದೃಷ್ಟಿಗೆ ವಜ್ರದ ಸಂಕೋಲೆ ಹೃದಯಕ್ಕೆ ಎನಿಪ ರೂಪವತಿ ಜಾನಕಿ. ಅಂದರೆ ಸೀತೆಯನ್ನು ರಾವಣ ನೋಡಿದ ತಕ್ಷಣ ಬರುವಂತಹ ಈ ವರ್ಣನೆ. ಬಲೆದೃಷ್ಟಿಗೆ ವಜ್ರದ ಸಂಕೋಲೆ ಹೃದಯಕ್ಕೆ ಎನಿಪ ರೂಪವತಿ ಜಾನಕಿ ಅಂತ ವರ್ಣನೆಯನ್ನು ಮಾಡಿರುವಂತಹದ್ದು. ನಂತರ ತಳತಳಿಸಿ ಪೊಳೆಯೇ ಸೀತೆಯ ಚಳನಯನಂ ಕಚರ ಚಕ್ರವರ್ತಿಯ ಚಿತ್ತಂ. ಅಂದರೆ ಸೀತೆಯ ಕಣ್ಣುಗಳು ತಳತಳವೆಂದು ಒಳೆದವು ಅನ್ನುವಂತಹ ವರ್ಣನೆಯಲ್ಲಿ ಕೊಟ್ಟಿರುವಂತಹದ್ದು. ತಳತಳಿಸಿ ಪೊಳೆಯೇ ಸೀತೆಯ ಚಳನಯನಂ ಕಚರ ಚಕ್ರವರ್ತಿಯ ಚಿತ್ತಂ ಅನ್ನುವಂತಹದ್ದು. ನಂತರ ಕಣ್ಣಾರೆ ದುಶ್ಯಾಸ ನೀಕ್ಷಿಸಿ
ಕಣ್ಣಿರಿದರೆ ಮನ್ಮಥಂ ಅನ್ನುವಂತಹ ವರ್ಣನೆ. ವೀತಾಚಾರಮನ್ ಅನ್ವಯತಾಗುಣ ಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾ ಕ್ಷಮತೆಯಂ. ಸೀತೆಯ ವಶಕ್ಕೆ ರಾವಣನು ಒಳಗಾದಾಗ ಇದನ್ನು ವರ್ಣನೆ ಮಾಡಿರುವಂತಹದ್ದು ಕವಿ. ವಿಹಿತಾಚಾರಮನ್ ಅನ್ವಯಗತ ಗುಣ ಪ್ರಖ್ಯಾತಿಯಂ ದುಷ್ಟ ನಿಗ್ರಹ ಶಿಷ್ಟ ಪ್ರತಿಪಾಲನಾ ಕ್ಷಮತೆಯಂ ಅನ್ನುವಂತಹ ವರ್ಣನೆ. ನಂತರ ಕಾವ ಬೆಸಂ ನಿನ್ನದು ಸಕಲವನಿಯನ ಧರ್ಮ ನಿರಂತರಂ ಅನ್ನುವಂತಹ, ಧರ್ಮವನ್ನು ರಕ್ಷಣೆ ಮಾಡುವವನೇ ಇಂದು ಅಧರ್ಮ ಮಾಡುತ್ತಿದ್ದಾನೆ ಎನ್ನುವಂತಹದ್ದು, ಅಂದರೆ ರಾವಣನ ಕುರಿತು ಇದು ಹೇಳಿರುವಂತಹದ್ದು. ಇನ್ನೊಂದು ಅನ್ಯಯಿದಿಂ ನಡೆವರಂ ನಿನ್ನ ನಿಯಮಿಸುವೈ ಅನ್ನುವಂತಹದ್ದು. ಅನ್ಯಾಯ ಮಾಡಿದವರು ನೀನು ಶಿಕ್ಷಿಸುತ್ತೀಯ, ನೀನೇ ಮಾಡಿದರೆ ಯಾರು ಶಿಕ್ಷಿಸ್ತಾರೆ ಅಂತ ರಾವಣನ ಬಗ್ಗೆ ಇರುವಂತಹದ್ದು. ಅನ್ಯಯದಿಂ ನಡೆವರಂ ನೀ ನಿಯಮಿಸುವವೈ ಅನ್ನುವಂತಹದ್ದು. ಕಥೆಯನ್ನು ಕೇಳ್ತಾ ಹೋದರೆ ಸ್ನೇಹಿತರೆ ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಬಹುಮುಖ್ಯವಾದ ವರ್ಣನೆಗಳನ್ನು ನಾನಿಲ್ಲಿ ಪ್ರಸ್ತಾಪವನ್ನು ಮಾಡ್ತಿರುವಂತಹದ್ದು ನೋಡ್ಬೋದು. ಇನ್ನೊಂದು ಅರಿಪೆ ಪರವಧುವಿಗೆ ಅಧೋಗತಿ ನೀರೆವುದನ್ನು ನಬಿಸುವಂತೆ ಸೀತೆಯ ಸಾರವನ್ನು ಕುರಿತು ವರ್ಣನೆ ಇರುವಂತಹದ್ದು. ರಾವಣನು ಸೀತೆಯನ್ನು ಬಂದು ಹಿಡಿದಾಗ ಆಗುವಂತಹ ಒಂದು ಸಂದರ್ಭ. ಅರಿಪಿ ಪರವಧುವಿಗೆ ಅಧೋಗತಿ ನಿರಿವುದನ್ನು ಬಾಯಿಸುವಂತೆ ಸೀತೆಯ ಸಾರ ಅನ್ನುವಂತಹದ್ದು. ನಂತರ ಭಳಂಕನೆ ಕಂಡು ಸೀತೆ ದಶಾಕಂದರನಂ ನೆಲವೆಚರೆ ಶೋಕವ ತಂಕವೊಡರ್ಚಿ ಪುಷ್ಪಕ ವಿಮಾನದಲ್ಲಿ ಹಿಡಿದುಕೊಂಡು ಹೋಗುತ್ತಿರುವಂತಹ ಒಂದು ಪ್ರಸಂಗ ಇದು. ಬಂಕನೆ ಕಂಡು ಸೀತೆ ದಶಕಂದರನಂ ನೆಲವೆಚ್ಚೆ ಶೋಕವ ತಂಕವೊಡರ್ಚು ಪುಷ್ಪಕ ವಿಮಾನದ ಅನ್ನುವಂತಹದ್ದು, ಅದು ಹಿಡ್ಕೊಂಡು ಹೋಗ್ತಿರುವಂತಹದನ್ನು ನಾವು ನೋಡ್ಬೋದು. ಹೀಗೆ ಇದು ಒಟ್ಟು ರಾಮಚಂದ್ರ ಚರಿತ ಪುರಾಣದಲ್ಲಿ ಬರುವಂತಹ ಒಂದು ವರ್ಣನೆ ಸ್ನೇಹಿತರೆ. ನಂತರ ಮುಂದುವರೆದು ನೋಡೋದಿದ್ರೆ ಇನ್ನೊಂದು ಭಾಗದಲ್ಲಿ ಬರುತ್ತೆ. ಈ ರೀತಿ ರಾಮಚಂದ್ರ ಚರಿತ ಪುರಾಣ ಇರ್ಬೋದು, ಯಾವುದೇ ಕೃತಿ ಇರ್ಬೋದು ಸ್ನೇಹಿತರೆ, ಅದರಲ್ಲಿರುವಂತಹ ಒಟ್ಟು ಸಂದರ್ಭದ ವಿವರಣೆಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಬೇಕು. ಆಗ ಮಾತ್ರ ನಮಗೆ ಪರೀಕ್ಷೆ ಅನ್ನುವಂತಹದ್ದು ಸರಳವಾಗ್ತಾ ಹೋಗುತ್ತೆ ಅನ್ನುವಂತಹದನ್ನು ನೆನಪಿನಲ್ಲಿ ಇಟ್ಕೊಬೇಕು ಸ್ನೇಹಿತರೆ. ನಂತರ ಇಲ್ಲಿ ರಾಮಚಂದ್ರ ಚರಿತ ಪುರಾಣದ್ದೇ ಒಂದಿಷ್ಟು 2 ಸಾಲುಗಳನ್ನು ನೋಡೋಣ. ಇಲ್ಲೇ ಇದೆ. ಇಲ್ಲಿ ಕಳಾ ಅಂಸಲ ಲಸಯನಿಂ ಮೃಗಮದಾಮೋದಸ್ಯ ನಿಶ್ವಾಸಯಂ ಅನ್ನು ಎತ್ತ ಚಿಗುರೆ ತಾವಲೆಯ ದುಂಬಿಗಳೇ ನೇದಿರಲೆಯೇ ಕೋಗಿಲೆಯೇ ಸೀತೆ ಎಲ್ಲಿಹಳೆಂದು ಹುಡುಕುತ್ತಿರುವುದನ್ನು ನೋಡ್ಬೋದು. ರಾಮನಿಗಲ್ಚಿ ತಂದ ನೀ ಮಾನಿನಿಗಿನಿತು ದುಃಖ ಬಲ ಪುಟ್ಟಿಸಿದೆಂ ಅನ್ನುವಂತಹದ್ದು. ಸೌಮಿತ್ರಿಯಂ ರಾಮನಂ ವಿರುದರ್ ಮಾಡಿ ರಣಾಗ್ರಹದೊಳ್ಪಿಡಿತ ತಂದನ್ ಕೊಟ್ಟೆಪೆಂ ಸೀತೆಯಂ ಅನ್ನುವಂತಹದ್ದು. ಅಂದರೆ ನಾಗಚಂದ್ರನ ರಾವಣ ಮಹಾನುಭವಿಯಾಗಿದ್ದಾನೆ ಅನ್ನುವಂತಹ ವರ್ಣನೆ ಇಲ್ಲಿ ಬರುವಂತಹದನ್ನು ನೋಡ್ಬೋದು ಸ್ನೇಹಿತರೆ. ಇದು ಅಲ್ಲದೆ ನಾಗಚಂದ್ರ ಚರಿತ ಪುರಾಣದಲ್ಲಿ ಪ್ರಮುಖವಾದಂತಹ ಸಾಲುಗಳು ಅಬ್ದಿಯು ಮೋರ್ಮೆ ಕಾಲವಶದಿ ಮರ್ಯಾದೆಯಂ ದಾಂಟದೆ ಅನ್ನುವಂತಹ ಸಾಲು ಪ್ರಮುಖವಾದುವಂತಹದ್ದು. ಪದ್ಮಪತ್ರದ ಜಲಬಿಂದುವಿನಂತೆ ಚಕಿತ ಮಾದುದು ಚಿತ್ತಂ ಅನ್ನುವಂತಹ ಹೇಳಿಕೆ, ಇವೆರಡೂ ಸಹ ಪ್ರಮುಖವಾದಂಥ, ಈಗಾಗಲೇ ಹಿಂದೆ ಕೇಳಲಾಗಿದೆ. ಇವುಗಳಲ್ಲಿ ಕೊಟ್ಟಿರುವಂತಹ ಸಾಲುಗಳಲ್ಲೂ ಸಹ ನೀವು ಪ್ರಮುಖವಾದವನ್ನು ಗುರುತಿಸಿ ಆಯ್ಕೆ ಮಾಡ್ಬೋದು, ನೋಡ್ಬೋದು. ಅನ್ಯಯದಿಂ ನಡೆವರಂ ನೀ ನಿಯಮಿಸುವೈ ಅನ್ನುವಂತಹ ಸಾಲಿರ್ಬೋದು. ಕಾವ ಬೆಸಂ ನಿನ್ನದು ಸಕಲಾವನೀಯ ಧರ್ಮ ನಿರಂತರಂ ಅನ್ನುವಂಥ ಸಾಲುಗಳು, ಇವುಗಳನ್ನು ಯಾವುಗಳು ಬೇಕಾದರೂ ಸಹ ಕೇಳೋ ಸಾಧ್ಯತೆ ಇರುತ್ತೆ ಅನ್ನುವಂತಹದ್ದು. ನಂತರ ಬರುವಂತಹ ಕವಿ ಸ್ನೇಹಿತರೆ ನಯಸೇನ. ಈತನು ಸಹ ಪ್ರಮುಖವಾದಂತಹ ಕವಿ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ. ಈತನ ಗುರು ನರೇಂದ್ರ ಮುನಿ. ಈತನಿಗೆ ಸುಕವೀನಿಕರ ಪಿಕಾಮಹಾಕಾಂದ ಅನ್ನುವಂತಹ ಬಿರುದು ಇರುವಂತಹದ್ದು ನೋಡ್ಬೋದು. ನಂತರ ವಾತ್ಸಲ್ಯ ರತ್ನಾಕರ ಅನ್ನುವಂತಹ ಕವಿ ಬಿರುದಿರುವಂತಹದ್ದು. ನಂತರ ಕವಿತಾ ವಿಳಾಸ, ನೂತ ಕವಿತಾ ವಿಳಾಸ ಅನ್ನುವಂತಹ ಬಿರುದು ಇರುವಂತಹದ್ದು ನೋಡ್ಬೋದು. ಈತ ಧರ್ಮಾಮೃತವನ್ನು 1112ರಲ್ಲಿ ಬರೆದಿದ್ದಾನೆ. ಇಲ್ಲಿ ನೋಡ್ಬೋದು, ಇನ್ನೂ ಬಿರುದುಗಳನ್ನು ನಾನು ಹಾಕಿದ್ದೀನಿ. ಸುಕವೀನಿಕರ ಪಿಕಾಮಹಾಕಾಂದ, ಸುಕವಿ ಜನಮನ, ಪದ್ಮಿನಿ ರಾಜಹಂಸ, ವಾತ್ಸಲ್ಯ ರತ್ನಾಕರ ಅನ್ನುವಂತಹ ಬಿರುದುಗಳು ಇರುವಂತಹದ್ದು ನೋಡ್ಬೋದು. ಬಿರುದುಗಳು ಯಾಕಪ್ಪ ಅಂದರೆ ಕವಿಗಳದ್ದು ಯಾವಾಗೆಲ್ಲ ಒಂದೊಂದು ಸಾರಿ ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ನಾವು ಅವನ್ನ ಗಮನಿಸಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಕವಿಗಳ ಬಗ್ಗೆ ಬಿಟ್ಟೋಗೋ ಸಾಧ್ಯತೆಯೂ ಇರುತ್ತೆ ಅನ್ನುವಂತಹದ್ದು. ನಂತರ ಬರುವಂತಹದ್ದು ಒಂದು ಸ್ಟೇಟ್ಮೆಂಟ್ ಇದೆ. ಹೊಸಗನ್ನಡದಿಂ ವ್ಯಾವರ್ಣಿಸುವೆಂ ಸತ್ಕೃತಿಯನ್ನೆಂದು ಕನ್ನಡಮಂ ಅನ್ನುವಂತಹದ್ದು. ಈ ಹೇಳಿಕೆ ಸ್ನೇಹಿತರೆ ಭಾಳ ಮುಖ್ಯ. ಇದನ್ನು ಕೇಳಿದ್ದಾರೆ ಸಾಕಷ್ಟು ಬಾರಿ. ಸಂಸ್ಕೃತ ಕನ್ನಡ ಮಿಶ್ರಣದ ಬಗ್ಗೆ ಮಾತನಾಡುತ್ತಿರುವಂತಹದ್ದು. ಹೊಸಗನ್ನಡದಿಂ ವ್ಯಾವರ್ಣಿಸುವೆ ಸತ್ಕೃತಿಯನ್ನೆಂದು ಕನ್ನಡಮಂ ಅನ್ನುವಂತಹದನ್ನು ಕೊಟ್ಟಿರುವಂತಹದ್ದು. ನಂತರ ಜೈನ ಧರ್ಮದ ರತ್ನಾತ್ರಯಗಳಲ್ಲೊಂದಾದ ಸಮ್ಯಕ್ ದರ್ಶನ, ಅಂದರೆ ಈತನ ಕೃತಿ ಧರ್ಮಾಮೃತ.
ಈ ಧರ್ಮಾಮೃತ ಕೃತಿಯಲ್ಲಿ ಏನು ಹೇಳಿದ್ದಾನೆ ಅಂದರೆ, ಜೈನ ಧರ್ಮದ ರತ್ನಾತ್ರಯಗಳಲ್ಲೊಂದಾದ ಸಮ್ಯಕ್ ದರ್ಶನ, ಅದರ 8 ಅಂಗಗಳಿದ್ದಾವೆ. ಅದರಲ್ಲಿ ನಿಶ್ಶಂಕೆ, ನಿಷ್ಕಾಂಕ್ಷೆ, ನಿರ್ವಿಚಿಕಿತ್ಸೆ, ಅಮೂಢ ದೃಷ್ಟಿತ್ವ, ಉಪಗುಹನ್ಯ, ಸ್ಥಿತಿಕರಣ, ವಾತ್ಸಲ್ಯ, ಇನ್ನೊಂದು ಪ್ರಭಾವಹನ ಅನ್ನುವಂಥದ್ದು ಬಿಟ್ಟೋಗಿರಲಿಲ್ಲ 8ನೇದು, ಅದು ಪ್ರಭಾವಹನ ಅಂತ ಬರುತ್ತೆ 8ನೇದು. ನಂತರ 5 ಪಂಚಾಣುವೃತ್ತಗಳನ್ನು ಇದರಲ್ಲಿ ಪರಿಪಾಲನೆ ಮಾಡಿದ್ದಾನೆ. ಸತ್ಯ, ಅಹಿಂಸೆ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ, ಈ 5 ಪಂಚಾಣುವೃತ್ತಗಳನ್ನು ಕೊಟ್ಟಿರುವಂತಹದನ್ನು ನೋಡ್ಬೋದು. ಅಂದರೆ ಏನು ಕೇಳ್ತಾನಪ್ಪ ಅಂದರೆ, ಧರ್ಮಾಮೃತ ಕೃತಿಯಲ್ಲಿ ಸಮ್ಯಕ್ ದರ್ಶನದ ಎಷ್ಟು ಅಂಶಗಳನ್ನು ಚರ್ಚೆ ಮಾಡಲಾಗಿದೆ, ಅಥವಾ ಸಮ್ಯಕ್ ದರ್ಶನ ಮತ್ತು ಪಂಚಾಣುವೃತ್ತಗಳನ್ನು ಯಾವ ಕೃತಿಯಲ್ಲಿ ಪ್ರಮುಖವಾಗಿ ಹೇಳಲಾಗಿದೆ ಅಂತ ಕೇಳ್ಬೋದು. ಇವುಗಳನ್ನು ಈ ಹಿನ್ನೆಲೆಯಲ್ಲೂ ಸಹ ನೀನು ನೆನ್ಪಿಟ್ಕೊಬೇಕಾಗುತ್ತೆ. ಒಟ್ಟು ಧರ್ಮಾಮೃತ ಕಥೆಯಲ್ಲಿ 14 ಕಥೆಗಳಿರುವಂತಹ ನೋಡ್ಬೋದು. ಇದು ನೆನ್ಪಿಟ್ಕೊಳ್ಳಿ ಎಷ್ಟು ಕಥೆಗಳಿದ್ದಾವೆ ಅಂತ ಕೇಳ್ತಾರೆ. ನಂತರ ಶ್ರೀ ವರ್ಧಮಾನ ಸ್ವಾಮಿಗಳು ಶ್ರೇಣಿಕ ಮಹಾರಾಜ ಚೇಳಿನಿ ದೇವಿಗೆ ಕಥೆಯನ್ನು ಹೇಳುತ್ತಿರುವಂತಹದ್ದು. ಶ್ರೀ ವರ್ಧಮಾನ ಸ್ವಾಮಿಗಳು ಶ್ರೇಣಿಕ ಮಹಾರಾಜ ಚೇಳಿನಿ ದೇವಿಗೆ ಕಥೆಯನ್ನು ಹೇಳುತ್ತಿರುವಂತಹದ್ದು ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಒಂದು ಕಥೆಯನ್ನು ನೋಡ್ಬೋದು ನಾವು, ದಯಾಮಿತ್ರ ಶೆಟ್ಟಿಯ ಕಥೆ ಅಂತ. ಇದನ್ನು ನೇರವಾಗಿ ಕೇಳಿದೆ, ದಯಾಮಿತ್ರ ಶೆಟ್ಟಿಯ ಕಥೆ ಯಾವ ಕೃತಿಯಲ್ಲಿ ಬರುತ್ತೆ ಅನ್ನುವಂತಹದ್ದು. ಅದು ಸಮ್ಯಕ್ ದರ್ಶನದ ಕಥೆಯಾಗಿದೆ. ಅಂದರೆ ಇಷ್ಟು ಅಂಶಗಳಲ್ಲಿರುವಂಥ ಒಂದೊಂದು ಅಂಶಗಳನ್ನೇ ಬಳಸ್ಕೊಂಡು ಕಥೆಗಳನ್ನು ಯಾರು ನಯಸೇನ ಬರೆದಿರುವಂತಹದನ್ನು ನೋಡ್ಬೋದು. ದಯಾಮಿತ್ರ ಶೆಟ್ಟಿ ಕಥೆ ನಯಸೇನನ ಧರ್ಮಾಮೃತ ಕೃತಿಯಲ್ಲಿ ಬರುತ್ತೆ. ಇದನ್ನು ವಿವರಣೆಯನ್ನು ನೋಡ್ಬೋದು, ವರ್ಣನೆಯನ್ನು. ಬೆಳನೊಳಂ ಕಾಣದು ನಿಶಿಯೋಳ್ ಕಾಣ್ಬೋದು ಪೆಗ್ಗಣ್ಣಕ್ಕೆ ನಿರ್ಗುಣಗಾಂತು ಅನ್ನುವಂತಹ ವರ್ಣನೆ. ನನ್ನೊಂದು ನಡುಗೆ ಶರೀರಂ ಪಲ್ಲಂ ಗಿಡಿಗಿರಿದೆ ದೆಳುಗೂಡವಾಯೆ ಪಂದೆಯೇ ಎನ್ನುವಂತಹದ್ದು. ಜಡದೌಡುಗೊಚ್ಚಿ ನೋವಿಂ ದಡಿಗಡಿಗಾಯಿತೇನುತ್ತಾ ಅನ್ನುವಂತಹದ್ದು. ನಂತರ ವಸುಭೂತಿಯು ಜೈನ ವ್ರತ ಅನುಸರಿಸುವಾಗಿ ಪಡುತ್ತಿರುವಂತಹ ವ್ಯತೆಯ ಕುರಿತು ಇರುವಂತಹದ್ದು. ನೀರಲ್ಕೆ ಪೆರ್ಚೆ ನಿಲರಿಂ ಸೈರೈಸಲು ಬಾರದೆ ಆಳಿಂ ತನ್ನಿಂದ ತಾನೊರಂತೆ ಅನ್ನುವಂತಹದ್ದು. ಬಾಯಾರಿಕೆ ಅಸಾಧ್ಯವಾದಾಗ ಅನ್ನುವಂತಹದ್ದು. ಸ್ನೇಹಿತರೆ, ನೀವು ದಯಾಮಿತ್ರ ಶೆಟ್ಟಿ ಕಥೆಯನ್ನು ಒಮ್ಮೆ ಓದಿ ಆದಾಗ ಅದರಲ್ಲಿರುವಂತಹ ವರ್ಣನೆಗಳನ್ನು ಇಲ್ಲಿ ಕೊಟ್ಟಿರುವಂತಹದನ್ನು ನೋಡ್ಬೋದು. ಇನ್ನೊಂದು ಪುಲಿಯ ಮೀಸೈ ಅಂಜುದಂ ವ್ಯಯನಾಡುವಡಲಪ್ಪದು ಅನ್ನುವಂತಹದ್ದು. ಆರುಮಿದಕ್ಕೆ ನಿತ್ತರಿಸಲಾರನ್ನಿಪ್ಪು ಪರೇಶಹಂಗಳ್ ಸೈರೈಸಿಯಿಂದ ಜೈನ ಧರ್ಮದ ಪಾಲನೆಯ ಬಗ್ಗೆ ಹೇಳುತ್ತಿರುವಂತಹದ್ದು. ಆರುಮಿದಕ್ಕೆ ನಿತ್ತರಿಸಲಾರಿನಿಷ್ಟು ಪರೀಶಹಂಗಳಂ ಅನ್ನುವಂತಹದ್ದು. ಇದು ವಸುಭೂತಿ ಮಣಿಕುಂಡಲನಾಗಿ ಹುಟ್ಟುವಂತಹ ಸಂದರ್ಭದಲ್ಲಿ ಹೇಳುವಂತಹದ್ದಾಗಿರುತ್ತೆ ಅನ್ನುವಂತಹದ್ದು. ನಂತರ ಅಸ್ಥೆಯು ಶವಯ ನೋಡುವಳು ಕತೆ ಅನ್ನುವಂಥದ್ದು ಬರುತ್ತೆ. ಇದರಲ್ಲಿ ಜೀನದತ್ತನ ನಿಷ್ಠಾ ಅಂತ ಜೈನ ಬರುವಂತಹದನ್ನು ನೋಡ್ಬೋದು. ಅಂದರೆ ಇದು ಈ ಪಾತ್ರ ನಮಗೆ ಭಾಳ ಮುಖ್ಯ. ಜೀನದತ್ತನೆಂಬ ನಿಷ್ಠಾವಂತ ಜೈನ ಅನ್ನುವಂತಹದ್ದು. ಮನದೋಳ್ ಜರಿಯದೆ ಬೆರ್ಚದೆ ಮುನಿಯದೆ ಸೆಡೆಯದೆ ನಿಳಿಂಪನರ್ಪಿಬಿಯ ಧೈರ್ಯಂ ಅನ್ನುವಂತಹದ್ದು. ಮನದೋಳ್ ಜರಿಯದೆ ಬೆರ್ಚದೆ ಮುನಿಯದೆ ಸೆಡೆಯದೆ ನಿಳಿಂಪನ ಧೈರ್ಯಂ ಅನ್ನುವಂತಹದ್ದು ಜೀನದತ್ತನ ಬಗ್ಗೆ ಇರುವಂತಹದ್ದು. ಜೀನದತ್ತನು ಬೆಂಕಿಯನ್ನು ಮಲಗಿದ್ದರೂ ಯಾವುದೇ ತೊಂದರೆ ಆಗ್ತಿರಲಿಲ್ಲ, ಅವನಿಗೆ ಬೆಂಕಿಯಲ್ಲಿ ಮಲಗಿದ್ದರೂ ಯಾವುದೇ ತೊಂದರೆ ಆಗ್ತಿಲ್ಲ ಅನ್ನುವಂತಹದನ್ನು ಈ ರೀತಿಯಾಗಿ ವರ್ಣನೆಯನ್ನು ಮಾಡಿರುವಂತಹ ನಯಸೇನ. ನಂತರ ಸನ್ಯಾಸಿ ಕಳ್ಳತನ ಮಾಡಿದ್ದನೆಂಬ ಆಪಾದನೆಯಿಂದ ಅವನನ್ನು ಮತ್ತೆ ಕರೆಸಿದಂಥ ಸಂದರ್ಭದಲ್ಲಿ ತನುವಂ ಬಿಟ್ಟು ಪರತ್ರಯಂ ಪಡವಿನೆಂಬ ಆಕಾಂಕ್ಷೆಯಂ ಅನ್ನುವಂತಹ ವರ್ಣನೆಯನ್ನು ನೋಡ್ಬೋದು. ಆದರೆ ಕದ್ದವನು ಜೀನದಾಸನೆಂಬುದನ್ನು ವರ್ಣನೆಯನ್ನು ಕೊಟ್ಟಿರುವಂತಹದ್ದು. ನಂತರ ಸನ್ಯಾಸಿಗೆ ಜೀನದತ್ತನು ದಿನಕರ ಕಥೆಯನ್ನು ಹೇಳ್ತಾನೆ. ಅಂದರೆ ಈ ಎಲ್ಲ ಕಥೆಗಳು ಸಹ ಒಂದರ ಹಿಂದೆ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಕಥೆಗಳು ಹೋಗುವಂತಹದನ್ನು ನೋಡ್ಬೋದು. ನಂತರ ಅಲ್ಲಿ ಕರಾಳನೆಂಬ ಕಳ್ಳ ಅವನು ಒಮ್ಮೆ ಅರಮನೆಯಲ್ಲೂ ಕದಿಯುತ್ತಾನೆ ಅನ್ನುವಂತಹದ್ದು. ಸಾವದಾದುದೆನಗೆ ನೀನಿ ಸಾವಂ ಪೋಗಿಸುವುದು ಬಲ್ಲನೆಂದವರಂ ಅನ್ನುವಂತಹ ಮತ್ತೊಂದು ವರ್ಣನೆ ನೋಡ್ಬೋದು. ನಂತರ ಒಂದು ಬೇಡುವನು ವ್ಯಾಪಾರಿ ಕಳ್ಳನೊಲ್ಲದಿನಾಯ್ ಮೊನ್ನಿಯಲ್ ಎಂದು ಹೇಳಿ ಹತ್ತಿರ ಮಲಗಿಸಿಕೊಳ್ಳುತ್ತಾನೆ. ಅಂದರೆ ಈ ವರ್ಣನೆ ಭಾಳ ಮುಖ್ಯ. ಕಳ್ಳನೊಳ್ಳಿದ ನಾಯ್ ಮೋನಿಯಲ್ಲ ಅಂತೇಳ್ಬಿಟ್ಟು ಅನ್ನುವಂತಹದ್ದು ಮಲಗಿಸಿಕೊಳ್ಳುತ್ತಾನೆ. ನಂತರ ತಾನು ಕಳ್ಳನಲ್ಲವೆಂಬುದು ತಿಳಿಸಲು ಇವನು ಒಂದು ಕತೆ ಹೇಳುತ್ತಾನೆ. ಅಂದರೆ ಒಬ್ಬರ ಒಂದು ಕಥೆಯ ನಂತರ ಇನ್ನೊಬ್ಬರು ಕಥೆಯನ್ನು ಹೇಳ್ಕೊಳ್ತಾ ಹೋಗುವಂತಹದ್ದು. ವಾಸನೆಂಬ ರಾಜಶ್ರೇಷ್ಠಿ ಅವನ ಚಿಕ್ಕ ಮಗು ವಿಳಂಬನೆಂಬುವನು ಆಭರಣ ತೊಟ್ಟುಕೊಂಡು ಆಟವಾಡುತ್ತಿದ್ದನು ಅನ್ನುವಂತಹದ್ದು. ಇಲ್ಲಿ ವಾಸನೆಂಬ ರಾಜಶ್ರೇಷ್ಠಿ ಅನ್ನುವಂತಹ ಪಾತ್ರವನ್ನು ನೀವು ನೆನಪಿನಲ್ಲಿ ಇಟ್ಕೊಬೇಕು ಅನ್ನುವಂತಹದ್ದು. ಆಭರಣ ಕೊಟ್ಟು ಆಟವಾಡುತ್ತಿದ್ದನು ಅನ್ನುವಂತಹದ್ದು ಭಾಳ ಸಂದರ್ಭ. ಬಸವನ ತಲೆಯ ಮೇಲೆ ಮಗುವನ್ನು ಸಿಕ್ಕಿಸಿದಳು ಅನ್ನುವಂತಹದ್ದು. ಅಮರ್ದಿನೊಳ್ದರೆಯಪ್ಪ ಬಾಳೆಯ ಪಣ್ಣನೊಯ್ಯನೇಕೊಂಡು ಅನ್ನುವಂತಹ ಈ ಹೇಳಿಕೆ ಭಾಳ ಮುಖ್ಯ. ನಂತರ ಕುಡುಕೊಂಡಾಡಮೇಯಂ ಈಗಲೇ
ಕುಡಿದಿಡಿದೊಡೆ ಮುಳಿದೆನ್ನನ್ನುವಂತಹ ತಂದೆ ಮಗ ಇಬ್ಬರೂ ದೀಕ್ಷೆಯನ್ನು ಕೈಗೊಂಡಿರುವಂತಹ ದಯಾಮಿತ್ರ ಶೆಟ್ಟಿ ಕಥೆ. ಒಟ್ಟು ಇಷ್ಟು ಸಂದರ್ಭದಲ್ಲಿ ಸಾಲುಗಳನ್ನು ನಾವು ನೋಡ್ಬೋದು. ನಂತರ ನಯಸೇನನ ಧರ್ಮಾಮೃತ ಕೃತಿ ಒಂದು ಜನಪದ ಸತ್ವವನ್ನು ಒಳಗೊಂಡಿರುವಂತಹದ್ದು. ಅದರಲ್ಲಿ ಆಡು ನುಡಿ, ಗಾದೆ ಮಾತುಗಳು ಇವೆಲ್ಲವೂ ಸಹ ಭಾಳ ಮುಖ್ಯ ಬರ್ತವೆ. ಈ ನಾಣ್ಣುಡಿಗಳನ್ನು ಸಾಕಷ್ಟು ಬಾರಿ ಧರ್ಮಾಮೃತ ಕೃತಿಯಲ್ಲಿ ಕೇಳಿರುವಂತಹದ್ದು ನೋಡ್ಬೋದು. ಅವುಗಳನ್ನು ಒಂದಿಷ್ಟು ಪಟ್ಟಿಯನ್ನು ನೋಡ್ಬೋದು. ಸೊಂಟಿ ತಿಂದ ಬಾಯೋಳ್ ಬಿಸಿನೀರ ಕುಡಿದಂತೆ ಅನ್ನುವಂತಹ ವರ್ಣನೆ ಇದನ್ನು ಕೇಳಿದರೆ, ಪೊನ್ನಡೆಯೋಳ್ ನಾಯೊಪ್ಪಣಂ ನಂಬಲಾಗದು ಅನ್ನುವಂತಹದ್ದು, ಕೋಡಗುಮಂ ಪುಲ್ಲೋಳ್ ಮುಚ್ಚೆ ಸಿಡಿಮಿಡಿಗೊಂಬಂತೆ ಅನ್ನುವಂತಹದ್ದು, ಬೆಕ್ಕು ಪಾಲಂ ಕಣ್ಬುದಲ್ಲದೆ ಮೇಗೆ ಒಂದಾಡಿಸುವ ಬಡಿಗೆಯಂ ಕಾಣದಂತೆ ಅನ್ನುವಂತಹದ್ದು, ಪಣ್ಣಿಂಗಿಡಿಗೊಟ್ಟಿ ಕಾಯಿ ಬರ್ದುದು ಅನ್ನುವಂತಹದ್ದು, ಸೆದೆಗಿಟ್ಟು ಜೌವನಗುಳಾಳ್ದನ ಮುದುಪನಂತೆ ಅನ್ನುವಂತಹದ್ದು ವರ್ಣನೆ. ನಂತರ ಗೆಲ್ಲದ ಕಾಳ್ಗೋಡೊಂದಿಟ್ಟೊಮೆ ಲೇಸು ಅನ್ನುವಂತಹದ್ದು, ಸಿಂಹದ ದಾರಿಯೊಳಿದ್ದ ಗಾಂಗೆಯಂತೆ ಎನ್ನುವಂತಹದ್ದು, ಬೆಟ್ಟಮಂ ಗುಂಗುರು ಕಾಡಿತ್ತೆಂಬ ಮಾತಿನಂತೆ ಎನ್ನುವಂತಹದ್ದು, ನಂತರ ಅರಸುವ ಬಳ್ಳಿ ಕಾಲೋಳ್ ತೊಡರ್ದುದೆಂಬಂತೆ ಎನ್ನುವಂತಹದ್ದು. ಇಷ್ಟು ಭಾಳ ಮುಖ್ಯ. ಈ ಸಾಲುಗಳಲ್ಲಿ ಯಾವುದಾದ್ರೂ ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇವು ಕಥೆಯಲ್ಲಿ ಬರುವಂತಹ ಕಥಾ ಸಂದರ್ಭಕ್ಕೆ ಬಂದಂತಹ ವರ್ಣನೆಗಳಾದರೆ, ನಿಮಗೆ ನಂತರ ಇಲ್ಲಿ ಬರುವಂತಹ ಇವು ನಾಣ್ಣುಡಿಗಳು ಭಾಳ ಇನ್ನೂ ಮುಖ್ಯವಾದಂತಹದನ್ನು ನೆನ್ಪಿಡ್ಕೊಬೇಕು. ನಂತರ ಇಲ್ಲಿ ನಯಸೇನನ ಧರ್ಮಾಮೃತ ಬಗ್ಗೆ ಒಂದಿಷ್ಟು ಹೇಳಿಕೆಗಳನ್ನು ನೋಡ್ಬೋದು. ಧರ್ಮಾಮೃತ ಬಾಹ್ಯ ರೂಪದಲ್ಲಿ ಚಂಪು ಕಾವ್ಯ, ಅಂತಃಸತ್ವದಲ್ಲಿ ಜನಪದ ಕಾವ್ಯ ಅಂತ ಹೇಳ್ತಾರೆ. ನೀವು ಇಲ್ಲಿನ ಸ್ಟೇಟ್ಮೆಂಟ್ಗಳೆಲ್ಲ ನೋಡಿದರೆ ಯಾವುದೋ ಜನಪದ ನುಡಿಗಳಂತಿರುವಂಥದ್ದು ನೋಡ್ಬೋದು. ಇದನ್ನು ಹೇಳಿರುವಂತಹದ್ದು ಚಿದಾನಂದ ಮೂರ್ತಿ ಚೀಮೂರು. ನಯಸೇನ ತನ್ನ ಕಾವ್ಯದಲ್ಲಿ ಹೆಚ್ಚು ಮಾಲೋಪಮೆಯನ್ನು ಬಳಸಿದ್ದಾನೆ. ಮಾಲೋಪಮೆ ಎಂದರೆ ಒಂದು ಉಪಮೇಯಕ್ಕೆ ಹಲವಾರು ಉಪಮಾನಗಳನ್ನು ಬಳಸುವುದಾಗಿದೆ ಎನ್ನುವಂತಹದ್ದು. ಅತಿ ಹೆಚ್ಚು ಯಾವ ಉಪಮೆಯನ್ನು ಅಲಂಕಾರವನ್ನು ಬಳಸಿದಾನೆ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಮಾಲೋಪಮೆ ಅಂತ ನೀವು ಹಾಕಬೇಕು. ಇದನ್ನು ಪ್ರಶ್ನೆ ಕೇಳಲಾಗಿದೆ, ಇದನ್ನು ಸಹ ನೆನ್ಪಿಡ್ಕೊಬೇಕು. ಮಾಲೋಪಮೆಯನ್ನು ಹೆಚ್ಚಾಗಿ ಬಳಸಿದಾನೆ ಎನ್ನುವಂತಹದ್ದು. ನಯಸೇನನ ಕಾವ್ಯದ ಉದ್ದೇಶ ಜೈನ ಧರ್ಮದ ಶ್ರೇಷ್ಠತೆಯನ್ನು ಸಾರುವುದಾಗಿದೆ ಅನ್ನುವಂತಹದ್ದು ನೆನಪಿನಿಟ್ಕೊಬೇಕು. ಕಡುಮೂರ್ಖರ್ ತಮ್ಮಿಚ್ಛೆಗೆ ಇಡುದಿಗೆ ಪಿರಿಯದೆಂಬರಣ್ಣ ಆ ಸಂದರ್ಭಕ್ಕೆ ವರ್ಣನೆಯನ್ನು ನೀವು ನೋಡೋದಕ್ಕೆ ಸಾಧ್ಯತೆ ಇದೆ ಎನ್ನುವಂತಹದ್ದು. ನಂತರ ಜನಸಾಮಾನ್ಯಕ್ಕೆ ಪ್ರಯೋಜನವಾಗುವ ಕಾವ್ಯ ಮಾರ್ಗವೊಂದನ್ನು ರೂಪುಗೊಳಿಸಿ ಕನ್ನಡ ಸಾಹಿತ್ಯವು ಜನಪ್ರಿಯವಾಗುವಂತೆ ಮಾಡಿದ ಕೆಲಸ ಇವನದು. ಅಂದರೆ ಇದನ್ನು ಹೇಳಿದವರು ಜಿ ವೆಂಕಟಸುಬ್ಬಯ್ಯ. ಈ ಸ್ಟೇಟ್ಮೆಂಟ್ಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ. ಆ ಕವಿಗಳ ಬಗ್ಗೆ ಹೇಳಿರುವಂತಹ ನೀವು ಸ್ಟೇಟ್ಮೆಂಟ್ಗಳನ್ನು ನೆನಪಿನಲ್ಲಿ ಇಟ್ಕೊಬೇಕು. ಜನಸಾಮಾನ್ಯಕ್ಕೆ ಪ್ರಯೋಜನವಾಗುವ ಕಾವ್ಯ ಮಾರ್ಗವೊಂದನ್ನು ರೂಪುಗೊಳಿಸಿ ಕನ್ನಡ ಸಾಹಿತ್ಯವು ಜನಪ್ರಿಯವಾಗುವಂತೆ ಮಾಡಿದ ಕೆಲಸ ಇವನದು ಅಂತ ಜಿ ವೆಂಕಟಸುಬ್ಬಯ್ಯನವರು ಹೇಳಿರುವಂತಹದ್ದು. ನಂತರ ಮುಖ್ಯವಾದ ಕವಿ ಕರ್ಣಪಾರ್ಯ. ಕನ್ನಡದಲ್ಲಿ ನೇಮಿನಾಥ ಪುರಾಣವನ್ನು ಬರೆದಿರುವಂತಹ ಕವಿ. ಮೊದಲನೇದಾಗಿ ಕರ್ಣಪಾರ್ಯನೇ ರಚಿಸಿರುವಂತಹದ್ದು. ಇವನು ಶೀಲಾಹರ ವಿಜಯಾದಿತ್ಯನ ಮಂತ್ರಿಯಾಗಿದ್ದ ಲಕ್ಷ್ಮೀಧರನೆಂಬುವನ ಆಶ್ರಯದಾತನಾಗಿದ್ದು, ಈತನಿಗೆ ಭವ್ಯ ಜನವನ ಮಾರ್ತಾಂಡ, ಪರಮಜೀನ ಕ್ಷೀರವಾಣಿ ಚಂದ್ರ, ಸಂಯುಕ್ತ ರತ್ನಾಕರ ಅನ್ನೋ ಬಿರುದುಗಳನ್ನು ನೋಡ್ಬೋದು. ಯಾವುದಾದ್ರು ಒಂದು ಬಿರುದನ್ನು ಕೇಳಿಬಿಟ್ಟು ಇದನ್ನು ಕೇಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ನಂತರ ನೇಮಿನಾಥ ಪುರಾಣ ಅಥವಾ ಹರಿವಂಶ ಪುರಾಣ 14 ಆಶ್ವಾಸದಿಂದ ಕೂಡಿದೆ ಈ ಕೃತಿ. ಇದಕ್ಕೆ ಇನ್ನೊಂದು ಹೆಸರೇನಪ್ಪ ಅಂದರೆ ಹರಿವಂಶ ಪುರಾಣ ಅನ್ನುವಂಥ ಹೆಸರು ಇರುವಂತಹದ್ದು ನೋಡ್ಬೋದು. ಕನ್ನಡದಲ್ಲಿ ಮೊದಲು ನೇಮಿನಾಥ ಪುರಾಣವನ್ನು ಬರೆದಂಥವನು ಕರ್ಣಪಾರ್ಯ ಅನ್ನುವಂತಹದ್ದು ನೆನಪಿನಲ್ಲಿಟ್ಕೊಬೇಕು ಸ್ನೇಹಿತರೆ. ಇದು 22ನೇ ತೀರ್ಥಂಕರನ ಕಥೆಯನ್ನು ಒಳಗೊಂಡಿದೆ. ಇದು ಕೃತಿ ನೇಮಿನಾಥ ಪುರಾಣ 22ನೇ ತೀರ್ಥಂಕರನ ಕಥೆಯನ್ನು ಒಳಗೊಂಡಿರುವಂತಹದ್ದು. ನಂತರ ಬಲದೇವ ವಾಸುದೇವರಾದ ಕೃಷ್ಣ ಬಲರಾಮರ ಹರಿವಂಶ ಚರಿತೆಯನ್ನು ವರ್ಣಿಸುತ್ತೆ ಎನ್ನುವಂತಹದನ್ನು ನೆನಪಿನಲ್ಲಿಟ್ಕೊಬೇಕು. ಹರಿವಂಶದ ಜೊತೆಗೆ ಕುರುವಂಶದ ಕಥೆಯನ್ನು ಇದು ಹೇಳುವಂತಹ ಕಥೆ ಆಗಿರುವಂತಹದ್ದು. ಶ್ರೀಕೃಷ್ಣನು ದುರ್ಮಾರಣದಿಂದ ಸತ್ತು ನರಕವನ್ನು ಸೇರ್ತಾನೆ ಎನ್ನುವಂತಹ ಅಂಶ ಯಾವ ಕೃತಿಯಲ್ಲಿದೆ ಅಂದರೆ ಈ ನೇಮಿನಾಥ ಪುರಾಣದಲ್ಲಿದೆ ಎನ್ನುವಂತಹದ್ದು. ಈ ದೀರ್ಘ ಕಾವ್ಯವನ್ನು ಜೀನಸೇನಾಚಾರ್ಯರ ಹರಿವಂಶ ಪುರಾಣ ಹಾಗೂ ಗುಣಭದ್ರಾಚಾರ್ಯರ ಮಹಾಪುರಾಣ ಇವೆರಡನ್ನೂ ಅನುಸರಿಸಿ ರಚನೆ ಮಾಡಿದ್ದಾನೆ ಕರ್ಣಪಾರ್ಯ. ಜೀನಸೇನಾಚಾರ್ಯರ ಹರಿವಂಶ ಪುರಾಣ, ಗುಣಭದ್ರಾಚಾರ್ಯನ ಮಹಾಪುರಾಣ ಇವೆರಡು ಕೃತಿಯಿಂದ ಅನುಸರಿಸಿ ಬರೆದಿರುವಂತಹದ್ದು. ಒಂದಿಷ್ಟು ವರ್ಣನೆಯನ್ನು ನೋಡ್ಬೋದು. ಎಸೆವ ದುಕುಬವಾರಮಂ ಬಿಸಿಲು ಹವಲಬಿಗುಡಿಸಿ ಚಂದ್ರರೇಖೆಯಿನ್ ಅನ್ನುವಂಥ ದ್ರೌಪದಿಯ ವರ್ಣನೆಯನ್ನು ಕೂಲ್ತಿರುವಂತಹದ್ದು. ಎಸೆಯ ದುಕುಂಬಂಬರಮಂ ಬಿಸಿಲು ಅವಲಕಿಸುಡಿಸೆ ಚಂದ್ರಲೇಖೆಯನ್ ಅನ್ನುವಂತಹದ್ದು. ಚರಮತನು ದೀಪ್ತಿಯುಂ ಬಾಸುರ ಭೂಷಣಗಳ ಮರಿಚಿತಯುಂ ಸೆಣಸಲ್ ಅನ್ನುವಂತಹದ್ದು ಸಮುದ್ರವನ್ನು ವರ್ಣಿಸುವಂತಹ ರೀತಿ ಅದು. ನಂತರ ಜಳಮತ್ತೇವ ಪ್ರಾತಾನ ಪ್ರಬಲಾರ್ಥಕರ ಸ್ಥಳೋದ್ಭವ ವಿಚಿಕುಳದಿಮ್ ಅನ್ನುವಂತಹದ್ದು. ವಸುದೇವ ಮದುವೆಯಾದ ಕನ್ಯರನ್ನು ಈ ರೀತಿ ವರ್ಣಿಸಿರುವಂತಹ ನೋಡ್ಬೋದು. ಸುರಕನ್ಯರ್ ಈ ಕನ್ಯರಲ್ಲಿ ಸೌಂದರ್ಯಕ್ಕೆ ಸೋಲ್ತು ಬಿಟ್ಟ ದರೆಯಂ ಅನ್ನುವಂತಹದ್ದು. ನಂತರ ಸಿಕ್ಕಿರುವ ನೇಮಿನಾಥ ಪುರಾಣಗಳಲ್ಲಿ ನೇಮಿನಾಥ್ ಈ ಕೃತಿ
ಭಾಳ ಮುಖ್ಯ ಅನ್ನುವಂತಹದ್ದು. ಇದರಲ್ಲಿ ನೀವು ನೆನಪಿಡುವಲ್ಲಿ ಇಡಬೇಕಾದಂತಹ ಮುಖ್ಯವಾದಂಥ ಅಂಶ ಅಂದರೆ ಕನ್ನಡದ ಮೊದಲ ನೇಮಿನಾಥ ಪುರಾಣವನ್ನು ಬರೆದವನು ಯಾರು, ಮತ್ತು ನೇಮಿನಾಥ ಪುರಾಣದ ಬಗ್ಗೆ ಪ್ರಭಾವ ಬೀರಿದಂತಹ 2 ಕೃತಿಗಳು ಯಾವುವು, ಹರಿವಂಶ ಮತ್ತು ಮಹಾಪುರಾಣ. ನಂತರ ಕರ್ಣಪಾರ್ಯನ ಬಿರುದುಗಳಿರ್ಬೋದು, ಭವ್ಯಜನ ಮಾರ್ತಾಂಡ ಅನ್ನುವಂತಹದ್ದು. ನಂತರ ಹರಿವಂಶ ಕುರುವಂಶದ ಕುರಿತು ಯಾವ ಕೃತಿಯಲ್ಲಿದೆ ಅನ್ನುವಂತಹದ್ದನ್ನು ಕೇಳದಿರ್ಬೋದು. ಇವು ನಾವು ಕರ್ಣಪಾರ್ಯನ ಬಗ್ಗೆ ನೆನಪಿನಲ್ಲಿಟ್ಕೊಳ್ಳುವಂತಹದ್ದು ಸ್ನೇಹಿತರೆ. ನಂತರ ಬರುವಂತಹ ಕವಿ ಬ್ರಹ್ಮಶಿವ ಸ್ನೇಹಿತರೆ. ಇವನ ಕಾಲ 12ನೇ ಶತಮಾನದ ಅರ್ಧ, ಅಂದರೆ ಕ್ರಿಸ್ತಶಕ 1150. ಚಂದ್ರಪ್ರಭ ಪುರಾಣವೆಂಬ ಕಾವ್ಯವನ್ನು ಬರೆದ ಅಗ್ಗಳನ್ನು ತನ್ನ ಸ್ನೇಹಿತನೆಂದು ಹೇಳಿಕೊಂಡಿದ್ದಾನೆ. ನಂತರ ಸ್ಥಳ ಪೊಟ್ಟಣಗೆರೆ, ತಂದೆ ಸಿಂಗಿರಾಜನೆಂಬುವನು ಅನ್ನುವಂತಹದನ್ನು ನೋಡ್ಬೋದು. ಬ್ರಹ್ಮಶಿವನ ತಂದೆ ಪೊಟ್ಟಣಗೆರೆಯವನು ಬ್ರಹ್ಮಶಿವ. ಈತನ ಇನ್ನೊಂದು ಕೃತಿ ತ್ರೈಲೋಕ್ಯ ಚೂಡಾಮಣಿ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಇದಕ್ಕೆ ಛತ್ತೀಸ ರತ್ನಮಾಲೆ ಅಂತ ಇನ್ನೊಂದು ಹೆಸರಿರುವಂಥದ್ದು. ಇದನ್ನು ಕೇಳಿದರೆ ತ್ರೈಲೋಕ್ಯ ಚೂಡಾಮಣಿ ಕೃತಿಯನ್ನು ಬರೆದವರು ಯಾರು, ಅಥವಾ ಇದಕ್ಕಿರುವ ಇನ್ನೊಂದು ಹೆಸರು ಯಾರು, ಛತ್ತೀಸ ರತ್ನಮಾಲೆ ಎನ್ನುವಂತಹದನ್ನು ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದಾಗಿದೆ. ಮತ್ತು ಕನ್ನಡದ ಮೊದಲ ವಿಡಂಬನಾ ಕಾವ್ಯ ಅಂತಲೂ ಸಹ ಇದನ್ನು ಕೃತಿಯನ್ನು ಕರೀತಾರೆ. ಯಾವುದು, ಸಮಯ ಪರೀಕ್ಷೆಯನ್ನು. ಬ್ರಹ್ಮಶಿವನ ಪ್ರಮುಖವಾದಂತಹ ಕೃತಿ ಸಮಯ ಪರೀಕ್ಷೆ, ಅಂದರೆ ಇದು ಕನ್ನಡದ ಮೊದಲ ವಿಡಂಬನಾ ಕೃತಿ ಅಂತ ಕರೀತಾರೆ. ಇದರಲ್ಲಿ ಏನು ಹೇಳಿದಾನೆ ಅಂದರೆ ಆಪ್ತಾಗಮ ಧರ್ಮ ಮತ್ತು ಅನಾಪ್ತಾಗಮ ಧರ್ಮವನ್ನು ಹೇಳ್ತದೆ ಅನ್ನುವಂಥದ್ದು. ಬೇಕು ಮತ್ತು ಬೇಡ, ಅಂದರೆ ಯಾವ ಧರ್ಮವನ್ನು ನಾವು ಅನುಸರಿಸಬೇಕು, ಯಾವ ಧರ್ಮ ಶ್ರೇಷ್ಠ ಮೇಲು ಕೇಳು ಅನ್ನುವಂತಹದನ್ನು ಇಲ್ಲಿ ಬ್ರಹ್ಮಶಿವ ಚರ್ಚೆ ಮಾಡಿರುವಂತಹದ್ದು ನೋಡ್ಬೋದು. ಹಾಗಾದರೆ ಈ ಸಮಯ ಪರೀಕ್ಷೆಗೆ ಏನೆಲ್ಲ ವಿಷಯಗಳಿದೆ ಅನ್ನುವಂಥದ್ದು ನೋಡ್ಬೋದು. ಕಂದ ಮತ್ತು ವೃತ್ತಗಳಿಂದಲೇ ಕೂಡಿರುವಂತಹದ್ದು ಈ ಕೃತಿ. ಬ್ರಹ್ಮಶಿವನಿಗೆ ಇತರ ಮತಗಳ ವಿಡಂಬನೆ ಮಾಡುವುದೇ ಮೂಲ ಉದ್ದೇಶ. ನೋಡ್ಬೋದು ಇಲ್ಲಿ ಅನ್ಯ ಮತಗಳ ವಿಡಂಬನೆಯನ್ನು ಯಾರು, ಬ್ರಹ್ಮಶಿವ ಮಾಡ್ತಾನೆ. ಮುಂದೆ ವಿಡಂಬನೆಯ ಸಾಲುಗಳನ್ನು ನಾನು ಬರ್ಕೊಂಡಿದ್ದೀನಿ, ಅದರಲ್ಲಿ ಪ್ರಸ್ತಾಪ ಮಾಡೋಣ. ಒಟ್ಟು ಇದು 15 ಅಧಿಕಾರಗಳಿಂದ ರಚನೆಗೊಂಡಿದೆ. ಮುಂದೆಲ್ಲ ಆಶ್ವಾಸ ಅಂತ ವಿಂಗಡಣೆ ಮಾಡಿದರೆ ಈ ಕೃತಿಯಲ್ಲಿ 14 ಅಧಿಕಾರ ಅನ್ನುವಂತಹ ವಿಂಗಡಣೆ ಮಾಡುವಂತಹದ್ದು 15 ಅಧಿಕಾರಗಳಿಂದ ಕೂಡಿದೆ. ಜೈನ ಧರ್ಮದ ಮೂಲ ಮಂತ್ರ ಅಹಿಂಸೆ ಅನ್ನುವಂತಹದ್ದು. ಅಹಿಂಸೆಯನ್ನು ಕುರಿತು ಇಲ್ಲಿರುವಂಥ ಸಾಲನ್ನು ನೋಡ್ಬೋದು. ಕಸವೆಡೆಗಳೊಳಂ ಸಾರಿಸುವೆಡೆಗಳೊಳಂ ಅಕ್ಕಿಗಟ್ಟುವೆಡೆಯೊಳ್ ಅನ್ನುವಂತಹ ವರ್ಣನೆ ಜೈನ ಧರ್ಮದ ಮೂಲಭೂತ ಅಹಿಂಸೆ ಕೊಟ್ಟಿರುವಂತಹದ್ದು. ನಂತರ ಮಕ್ಕಳಿಗೆ ಕಾಯಿಲೆಯಾದರೆ ದೇವರನ್ನು ಪೂಜಿಸುತ್ತಾರೆ, ಆದರೆ ಜೀನದೇವನನ್ನು ಪೂಜಿಸುವುದಿಲ್ಲ ಎಂದು ಹೀಗೆ ಹೇಳುತ್ತಾನೆ. ಅಂದರೆ ಇದು ಇನ್ನೊಂದು ಅನ್ಯಮತ, ಹಿಂದೂ ಧರ್ಮ ಇರ್ಬೋದು, ಬೇರೆ ಧರ್ಮವನ್ನು ಅಂದರೆ ವಿಡಂಬನೆ ಮಾಡುವಂತಹ ಸಂದರ್ಭವನ್ನು ಇಲ್ಲಿ ಬ್ರಹ್ಮಶಿವ ವಿಂಗಡಣೆ ಮಾಡುವಂತಹದ್ದು. ಅದು ಯಾವ ಥರ ಇದೆ, ಕೂಸಿಂಗೆ ಕುತ್ತಾವದೊಡೆ ದೇಶದ ಬಳಲಿಯರಿಗೆ ಕೂಡುವರ್ ಬಳ್ಳಾರ್ಚನೀಯಂ ಅನ್ನುವಂತಹ ಸಾಲು. ಇದು ಕೇಳಿದ ಸ್ನೇಹಿತರೆ, ಕೂಸಿಂಗೆ ಕುತ್ತಾದೊಡೆ ದೇಶದ ಬಳಿಯರಿಗೆ ಕೂಡುವರ್ ಬಳ್ಳಾರ್ಚನೀಯಂ ಅನ್ನುವಂತಹದ್ದು. ಇನ್ನೊಂದು ಭಿಕ್ಷೆ ಎತ್ತುವುದಿಲ್ಲ ಜೈನರು ಅಂತ, ಜೈನರು ಭಿಕ್ಷೆ ಎತ್ತುವುದಿಲ್ಲ ಅಂತ ಇನ್ನೊಬ್ಬರು ಧರ್ಮದವರು ಭಿಕ್ಷೆ ಎತ್ತೋದ್ರ ಬಗ್ಗೆ ಇಲ್ಲಿ ಬ್ರಹ್ಮಶಿವ ಎತ್ತಿರುವಂತಹ ಪ್ರಶ್ನೆಯನ್ನು ನೋಡುವುದು. ಮನೆ ಮನೆ ದಪ್ಪುದೆ ಪರಿಪರಿ ಧನವರತಂ ಬೆಳ್ಪುರಲ್ಲಿ ಪರಲಿಂಗಿಗಳು ಅನ್ನುವಂತಹದನ್ನು ಇನ್ನೊಂದು ಮತಧರ್ಮವನ್ನು ವರ್ಣನೆ ಮಾಡುವಂತಹ ರೀತಿ ಈ ರೀತಿಯಾಗಿರುವಂತಹದ್ದು. ನಂತರ ದೇಗುಲದ ನೆಲದ ಮನೆಗಳ ಮೇಲಾಗದು ಪರಿಯಲೆಂದು ಪೊರರಿಗಿಸುವರನ್ನುವಂತಹ ವರ್ಣನೆ. ಇನ್ನೊಂದು ಶೈವರ ಬಗ್ಗೆ ಟೀಕೆ ಮಾಡಿರುವಂತಹದ್ದು. ದೈವನ ಮಂಡಳಿಕ್ಕಿದ ಪೂವಂ ಮುಟ್ಟಿದೊಡೆ ಮೀವರೆದೊಡೆ ಪೊಲ್ಲೆಂ ಅನ್ನುವಂತಹದ್ದು. ನಂತರ ವೈಷ್ಣವ ಧರ್ಮವನ್ನು ಟೀಕೆ ಮಾಡಿರುವಂತಹದ್ದು. ಬರಿಸದ ಮಾಂಸಗಳು 12 ಕ್ರಮದೇ ವಿಷ್ಣುಗಕ್ಕುಂ ಅನ್ನುವಂತಹದ್ದು. ನಂತರ ಗಣಪತಿ ಪೂಜೆ ಬಗ್ಗೆ ವರ್ಣನೆ ಮಾಡಿರುವಂತಹದ್ದು. ಬೆನಕಂ ಕೈಗೆಟ್ಟಡೆ ಕಾವನೆ ಕೆರೆಯರಿಯಲ್ಲಿ ಕೆರೆಯದೊಡೆದಡೆ ಅನ್ನುವಂತಹದ್ದು. ಬೆನಕಂ ಕೈ ಕೆಟ್ಟೊಡೆ ಕಾವನೆ ಕೆರೆಯೇರಿಯಲ್ಲಿ ಕೆರೆಯೊಡೆ ದಡೆ ಅನ್ನುವಂತಹದ್ದು. ನಂತರ ಮರಗಳ ಪೂಜೆಗಳ ಬಗ್ಗೆ ವರ್ಣನೆ ಇರುವಂತಹದ್ದು. ಪುಲುಗಿಲಂ ಉತ್ತರಣಿಯುಂತೆ ಲೋಕಿಯುಂ ಮತ್ತೆ ಮುತ್ತಂ ಅನ್ನುವಂತಹದ್ದು. ಹಸುಗಳನ್ನು ಪೂಜೆ ಮಾಡೋದ್ರ ಬಗ್ಗೆ ಇರುವಂತಹದ್ದು. ಒಮ್ಮನಾಂಗರಿ ವಾರಿಂ ಗೊಮ್ಮೆ ಯುಮೆಲಗಾತು ಮಿರಡೆ ಕೊಡವಲ್ಗರ್ ಅನ್ನುವಂತಹದ್ದು. ನಂತರ ಗೊರವರ ಬಗ್ಗೆ ಇರುವಂತಹದ್ದು. ಪರಿದು ಪಿಡಿತಂದು ಪುಲ್ಲೆಯ ಗೊರವಂಕಣಲಿಕ್ಕಿ ಮೀಸಿ ಸೊಳೆಯೊಳನವನಮ್ಮನ್ನುವಂತಹದ್ದು. ಮತ್ತು ನಾರಾಯಣ ಅವತಾರ ಅವತಾರವನ್ನು ಕುರಿತಿರುವಂತಹದ್ದು. ವಿಷ್ಣುವಿನ ಅವತಾರದ ಬಗ್ಗೆ ಇಲ್ಲಿ ಟೀಕೆ ಮಾಡುತ್ತಿರುವಂತಹದ್ದು. ನಾರಾಯಣನ ಅವತಾರಮಂ ವರಹಮಂ ಮತ್ಸ್ಯ ಕೂರ್ಮವೆಂಬಿವಿ ಅನ್ನುವಂತಹದ್ದು. ನಂತರ ಈ ರೀತಿ ಬಳಲಿಗೆ ಕೊಂಡು ಹೋಗಿ ಕುರಿಯಂ ತರದು ಅಲ್ಲಿಯೇ ತಿಂದು ತೀರ್ಪಿರ್ದು, ಅಂದರೆ ಕ್ಷುದ್ರ ದೇವತೆಗಳ ಪೂಜೆಯ ಬಗ್ಗೆ ಹೇಳುವಂತಹದ್ದು. ಹೀಗೆ ಅನ್ಯ ಮತಗಳನ್ನು ಅನ್ಯ ಧರ್ಮಗಳನ್ನು ವಿಡಂಬನೆ ಮಾಡುವಂತಹದ್ದು ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿ ಬರುವಂತಹ ಈ ವರ್ಣನೆಗಳನ್ನು ನೀವು ನೋಡ್ಬೋದು. ಇಲ್ಲಿ ಬ್ರಹ್ಮಶಿವನ ಬಗ್ಗೆ ನೀವು ಓದುವಂತಹ ಸಂದರ್ಭದಲ್ಲಿ ಈತನ
ಈತನ ಕೃತಿ ತ್ರೈಲೋಕ್ಯ ಚೂಡಾಮಣಿ ಮತ್ತು ಸಮಯ ಪರೀಕ್ಷೆ ನೆನಪಿಟ್ಕೊಳ್ಳುವಂತಹದ್ದು. ನಂತರ ಆಪ್ತಾಗಮ ಧರ್ಮ ಅನಾಪ್ತಾಗಮ ಧರ್ಮವನ್ನು ನೆನಪಿಟ್ಕೊಳ್ಳುವಂತಹದ್ದು. ನಂತರ ಈತನಿಗೆ ಯಾವ ಧರ್ಮಗಳ ಬಗ್ಗೆ ಈ ಸ್ಟೇಟ್ಮೆಂಟ್ಗಳಿದ್ದಾವಲ್ಲ ಇವುಗಳಲ್ಲಿ ಯಾವುದಾದ್ರು ಒಂದನ್ನು ಕೇಳ್ತಾನೆ, ಅವುಗಳನ್ನು ಸಹ ನೆನಪಿನಲ್ಲಿ ಇಟ್ಕೊಬೇಕು ಸ್ನೇಹಿತರೆ. ನಂತರ ಬರುವಂತಹವನು ನೇಮಿಚಂದ್ರ, ಬಹಳ ಮುಖ್ಯವಾದಂತಹ ಕವಿ. 12 ಮತ್ತು 13ನೇ ಶತಮಾನದಲ್ಲಿ ಬದುಕಿದ್ದ. ನಂತರ ರಟ್ಟರಾಜನಾದ ಲಕ್ಷ್ಮಣರಾಜನ ಆಶ್ರಯದಲ್ಲಿ ಇದ್ದುಕೊಂಡು ಲೀಲಾವತಿ ಪ್ರಬಂಧವನ್ನು ಬರೀತಾನೆ ಈತ. ರಟ್ಟರಾಜನಾದ ಲಕ್ಷ್ಮಣರಾಜನ ಆಸ್ಥಾನದಲ್ಲಿ ಈತ ಇರ್ತಾನೆ. ಹೊಯ್ಸಳರ ವೀರಬಲ್ಲಾಳನ ಮಹಾಪ್ರಧಾನನಾದ ಪದ್ಮನಾಭನ ಪ್ರೇರಣೆಯ ಮೇಲೆ ನೇಮಿನಾಥ ಪುರಾಣವನ್ನು ರಚಿಸಿದ ಅನ್ನುವಂತಹದ್ದು. ಮೊದಲನೇ ನೇಮಿನಾಥ ಪುರಾಣ ಕರ್ಣಪಾರ್ಯ, ನಂತರ ಇನ್ನೊಂದು ನೇಮಿನಾಥ ಪುರಾಣವನ್ನು ಇಲ್ಲಿ ನೇಮಿಚಂದ್ರ ರಚಿಸುವಂತಹದ್ದು. 2 ಕೃತಿಯನ್ನು ರಚಿಸ್ತಾನೆ ಒಟ್ಟು, ನೇಮಿಚಂದ್ರ, ಲೀಲಾವತಿ ಪ್ರಬಂಧ ಮತ್ತು ನೇಮಿನಾಥ ಪುರಾಣ ಅನ್ನುವಂತಹದ್ದು. ಇಲ್ಲೊಂದು ಪ್ರಸಿದ್ಧವಾದ ಹೇಳಿಕೆ ಇದೆ, ಕಟ್ಟುಗೆ ಕಟ್ಟುದಾರ್ಕೆ ಕಡಲಂ ಕಪಿ ಸಂತತಿ ಅನ್ನುವಂತಹದ್ದು. ಇದನ್ನು ಪ್ರಶ್ನೆ ಕೇಳಿದರೆ ಇದನ್ನು ನೆನ್ಪಿಟ್ಕೊಳ್ಳಿ. ಕಟ್ಟುಗೆ ಕಟ್ಟದಿರೋದಕ್ಕೆ ಕಡಲಂ ಕಪಿ ಸಂತತಿ ಅನ್ನುವಂಥ ಕವಿಗಳ ಬಗ್ಗೆ ಹೇಳುತ್ತಿರುವಂತಹದ್ದು. ನಂತರ ಇನ್ನೊಂದು ಶ್ರೇಷ್ಠವಾದ ಕಾವ್ಯ ರಚನೆ ಆ ಪರಿಸರದಿಂದ ಮೂಡುತ್ತದೆ ಎಂದು ಹೀಗೆ ಹೇಳಿದ್ದಾನೆ. ಅದಕ್ಕೆ ಈ ವರ್ಣನೆಯನ್ನು ನೋಡಿ, ಬೆಲೆಯಿಂದಕ್ಕೊಮ್ಮೆ ಕೃತಿಗಾವೀಲಭವನ ಭಾಗ್ಯದಿಂದ ಮಕ್ಕುಮ್ ಅನ್ನುವಂತಹದ್ದು. ಇದನ್ನು ಸಹ ಪ್ರಶ್ನೆಯನ್ನು ಕೇಳಲಾಗಿದೆ. ಇವೆರಡು, ಕಟ್ಟುಗೆ ಕಟ್ಟುದಾರ್ಕೆ, ನಂತರ ಬೆಲೆಯಿಂದಕ್ಕೊಮ್ಮೆ ಕೃತಿಗಾವೀಲ ಭುವನ ಭಾಗ್ಯದಿಂ ಮಕ್ಕುಮ್ ಅನ್ನುವಂತಹದ್ದು. ಇದು ಸಹ ಬಹಳ ಮುಖ್ಯವಾದಂತಹದ್ದು. ನಂತರ ಆತನ ಲೀಲಾವತಿ ಪ್ರಬಂಧವನ್ನು ನೋಡ್ಬೋದು. 14 ಆಶ್ವಾಸಗಳೊಂದಿಗೆ ರಚಿತಗೊಂಡಿದೆ. ದೀರ್ಘ ಪ್ರಣಯ ಕಥೆ. ಇದಕ್ಕೆ ಸುಬಂಧುವೆಂಬ ಸಂಸ್ಕೃತ ಕವಿಯ ವಾಸವದತ್ತ ಎಂಬ ಗದ್ಯ ಕಾವ್ಯವು ಪ್ರೇರಣೆಯನ್ನು ಒದಗಿಸಿದೆ. ಇದು ಬಹಳ ಮುಖ್ಯ. ಇದಕ್ಕೆ ಸುಬಂಧುವೆಂಬ ಸಂಸ್ಕೃತ ಕವಿಯ, ನಂತರ ವಾಸವದತ್ತವೆಂಬ ಗದ್ಯ ಕಾವ್ಯವು ಪ್ರೇರಣೆಯನ್ನು ಒದಗಿಸಿದೆ ಎಂದು ಕಾಣುತ್ತದೆ ಅಂತ ಲೇಖಕರು ಹೇಳ್ತಾರೆ. ನಂತರ ಈ ಕೃತಿಯಲ್ಲಿರುವಂತಹ ಇನ್ನೊಂದು ಪ್ರಸಿದ್ಧವಾದಂತಹ ಹೇಳಿಕೆ, ಶ್ರೀರೂಪಮೇ ರೂಪಂ ಶೃಂಗಾರ ರಸಂ ಎಂಬ ರಸಂ ಅನ್ನುವಂತಹದ್ದು. ಇದನ್ನು ಸಾಕಷ್ಟು ಬಾರಿ ಕೇಳಿದರೆ ಇದನ್ನು ಸಹ ನೆನಪಿನಲ್ಲಿಟ್ಕೊಳ್ಳಿ. ಇದರಲ್ಲಿರುವಂತಹ 3 ಸ್ಟೇಟ್ಮೆಂಟ್ ಈಗ ಹೇಳಿದ್ನಲ್ಲ, ಕಟ್ಟುದೇ ಕಟ್ಟದಾರ್ಕೆ, ನಂತರ ಬೆಲೆಯಿಂದಕ್ಕೊಮ್ಮೆ ಕೃತಿಗಾವಿಲ ಅನ್ನುವಂಥದ್ದು, ಮತ್ತು ನಂತರ ಶ್ರೀರೂಪಮೇ ರೂಪಂ ಶೃಂಗಾರ ರಸಂ ಅನ್ನುವಂತಹ ಈ 3 ಸಾಲುಗಳಲ್ಲಿ ಈಗಾಗಲೇ 3 ಕೇಳಿದ್ದಾರೆ, ಮತ್ತೆ ರಿಪೀಟ್ ಆಗೋ ಸಾಧ್ಯತೆಯು ಸಹ ಹೇಳಲಾಗಿದೆ ಅನ್ನುವಂತಹದ್ದು. ಅಂದರೆ ಈ ರೀತಿ ಶ್ರೀರೂಪಮೇ ರೂಪಂ ಶೃಂಗಾರ ರಸಂ ಎಂಬ ಆದರ್ಶ ಪ್ರಣಯ ಕಥೆ ಇದರಲ್ಲಿ ಬರುತ್ತೆ ಅನ್ನುವಂತಹದ್ದು. ನಂತರ ಲೀಲಾವತಿಯ ವಿರಹ ಚಿತ್ರಣ ನೋಡ್ಬೋದು. ಇಶುಪ್ರಾಯಂ ಗೇಯಂ ಮಶಿತರ್ಕಿರಣಂ ಶ್ರೀತಕಿರಣಂ ಅನ್ನುವಂತಹದ್ದು. ನಂತರ ಸೀತಪುಷ್ಪಂ ಕಿ ನೇತ್ರಂ ಮಾಯ್ತೆ ಎಳೆದಾಗಳ್ ಬಾಯಾಯ್ತೆ ಅನ್ನುವಂತಹದ್ದು. ಈ ಮುಷ್ಟು ಲೀಲಾವತಿ ಪ್ರಬಂಧದಲ್ಲಿರುವಂತಹ ಒಟ್ಟು ಸಾಲುಗಳ ಸ್ನೇಹಿತರೆ. ಇದರಲ್ಲಿರುವಂಥ ಪ್ರಮುಖ ಸಂದರ್ಭಗಳನ್ನು ನೆನಪಿನಿಟ್ಕೊಳ್ಳಿ. ಅದರಲ್ಲಿ ಶ್ರೀರೂಪಮೇ ರೂಪಂ ಶೃಂಗಾರ ರಸಮೇಸಂ ಅನ್ನುವಂತಹ ಸಾಲು ನೆನಪಿನಲ್ಲಿ ಇಟ್ಕೊಳ್ಳಿ. ನಂತರ ಆತನ ನೇಮಿನಾಥ ಪುರಾಣವನ್ನು ನೋಡೋಣ. ನೇಮಿಚಂದ್ರಂದು ಇದು ಪೂರ್ಣವಾಗದೆ ಅರ್ಧಕ್ಕೆ ನಿಂತಿದ್ದರಿಂದ ಅರ್ಧನೇಮಿ ಪುರಾಣ. ಇದು ಕೃತಿಯನ್ನು ಬರೆಯುವಾಗ ಪೂರ್ಣ ಆಗೋದಿಲ್ಲ, ಅದಕ್ಕೆ ಅರ್ಧಕ್ಕೆ ನಿಲ್ತಾ, ಅದಕ್ಕೆ ಇದನ್ನು ಅರ್ಧನೇಮಿ ಪುರಾಣ ಅಂತಲೂ ಸಹ ಕರೀತಾರೆ. ಇದಕ್ಕೆ ಹರಿವಂಶ ಪುರಾಣ ಅನ್ನುವಂತಹದನ್ನು ನೋಡ್ಬೋದು. ಇದಕ್ಕೆ ಮುಖಚಂದ್ರನೀ ಪಗಲ ಚಂದ್ರನೊಂದದಮ್ಮಾಯಿತು ಅನ್ನುವಂಥ ಸಮುದ್ರ ವಿಜಯ ವಾಸುದೇವನ ಬರಮಾಡಿಕೊಳ್ಳುವಿಕೆ ಕುರಿತು ವರ್ಣನೆ. ಇದೇಕೆ ಮುಖಚಂದ್ರನೀ ಪಗಲ ಚಂದ್ರನೊಂದಮಾಯಿತು ಅನ್ನುವಂತಹದ್ದು. ನಂತರ ಇಂತು ತೊಳಲ್ದಲಲ್ಲದೆ ನಿನ್ನ ಗೊಂತಿರದೆ ನಮ್ಮ ನೀರೊಳಂ ನೆರೆಯೊಳಂ ಅನ್ನುವಂತಹದ್ದು. ಸುಖವಾಗಿ ಒಡೆದಾಡಿಕೊಂಡರು ಅನ್ನುವಂತಹದನ್ನು ಇಲ್ಲಿ ಹೇಳಿಕೆಯನ್ನು ಕೊಂಡಿರುವಂತಹದ್ದು. ನಂತರ ವಾಮನನ ವರ್ಣನೆ ಹೀಗಿದೆ. ಒಟು ಮರದುದ್ಭಾವನ ಅಲ್ಲದೊಡಿತ್ತಲೇ ಯುದ್ಧವಾದನ್ ಅನ್ನುವಂತಹದ್ದು. ಒಟು ಮರದುದ್ಧವಾದನ್ ಅಲ್ಲದೊಡಿಯುತ್ತಲೇ ಯುದ್ಧವಾದನ್ ಅನ್ನುವಂತಹದ್ದು. ನಂತರ ಬಳೆದಂ ಮನೆದಂತೆ ವಾಮನಂ ಎಂದು ಹೇಳ್ತಾನೆ ಅನ್ನುವಂತಹದ್ದು. ಮರನಂ ಮುಟ್ಟಿದಲ್ಲಿ ಮೇಘಗಟೆಯೋಳ್ ಕಾಲ್ಕೊದ ನಿಲ್ಲಲಿಲ್ಲ ಅನ್ನುವಂತಹ ವರ್ಣನೆ. ಮುಗಿಲಂ ಮುಟ್ಟಿದ ಕಾಳಕಾಯ ಬಲದಿಂದರ್ಕಂಗೆ ಕೂಡಿಟ್ಟ ಅನ್ನುವಂತಹದ್ದು. ಕಂಸ ಕೃಷ್ಣ ಯುದ್ಧದಲ್ಲಿ ಆನೆ ವರ್ಣನೆ ಕುರಿತು ಕೊಟ್ಟಿರುವಂತಹದ್ದು. ಇಲ್ಲಿ ಒಂದಿಷ್ಟು ಟೀಕೆ ಇರುವಂತಹದ್ದು ನೋಡ್ಬೋದು. ಲೀಲಾವತಿಯಲ್ಲಿ ಕೃತಕ ಕಥೆ ಹೆಚ್ಚಾಗಿದೆ, ನೇಮಿನಾಥ ಪುರಾಣದಲ್ಲಿ ಸಾಂಪ್ರದಾಯಿಕತೆ ಹೆಚ್ಚಾಗಿದೆ ಅನ್ನುವಂತಹದನ್ನು ಹೇಳಲಾಗುತ್ತೆ. ಒಟ್ಟು ನೀವು ನೆನ್ನಿಟ್ಕೊಂಡು ಅರ್ಧನೇಮಿ ಪುರಾಣ ಅನ್ನುವಂತಹದ್ದು ಹೆಸರನ್ನಿದೆ. ಇದಕ್ಕೆ ಹರಿವಂಶ ಪುರಾಣ, ಅದರಲ್ಲಿ ಕರ್ಣಪಾರ್ಯಕ್ಕೆ ಹರಿವಂಶ ಕುರುವಂಶ ಅನ್ನುವಂಥದ್ದು ಕರೆಯುವಂತಹದ್ದು. ಇದಕ್ಕೆ ಅರ್ಧನೇಮಿ ಪುರಾಣ ಮತ್ತು ಹರಿವಂಶ ಪುರಾಣ ಅನ್ನುವಂತಹದನ್ನು ಕರೆಯುವಂತಹದ್ದು ನೋಡ್ಬೋದು. ಇದಕ್ಕೆ ಮುಖಚಂದ್ರನಿ ಪಗಲ ಚಂದ್ರನೊಂದಮಾಯಿತು ಅನ್ನುವಂತಹ ವರ್ಣನೆ ಇದು ಚೆನ್ನಾಗಿರುವಂತಹದ್ದು. ಇದನ್ನು ಸಹ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇದು ಒಟ್ಟು ನೇಮಿಚಂದ್ರನ 2 ಕೃತಿಗಳಲ್ಲಿ ಬರುವಂತಹ ಒಂದು ಸಂದರ್ಭಗಳನ್ನು ನೋಡುವಂತಹದ್ದು. ನಂತರ ಬರುವಂತಹ ಪ್ರಮುಖ ಕವಿ ಸ್ನೇಹಿತರೆ ಜನ್ನ.
ಜನ್ನನ ಬಗ್ಗೆ ಏನಾದ್ರು ಪ್ರಶ್ನೆಯನ್ನು ಕೇಳ್ದ ಅಂದರೆ ಇವತ್ತಿನ ಎರಡು ಕೃತಿಗಳನ್ನು ನೀವು ನೆನ್ಪಿಟ್ಕೊಬೇಕು. ಇಲ್ಲಿ ನೋಡಿ, ಯಶೋಧರ ಚರಿತೆಯನ್ನು 1209ರಲ್ಲಿ ಬರೀತಾನೆ. ಅನಂತನಾಥ ಪುರಾಣವನ್ನು 1230ರಲ್ಲಿ ಬರೆದಿರುವಂತಹದ್ದು ನೋಡ್ಬೋದು. ಈತನ ಎರಡು ಕೃತಿಗಳು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ಈತ ಸುಮನೋಬಾಣನೆಂಬ ಬಿರುದಿನ ಶಂಕರ ಇವನ ತಂದೆ ಎನ್ನುವಂತಹದ್ದು ಹೇಳ್ತಾರೆ. ಈ ಶಂಕರ ಈತನ ತಂದೆ, ಇವನಿಗೆ ಸುಮನೋಬಾಣನೆಂಬ ಬಿರುದು ಇರುವಂತಹದ್ದು ನೋಡೋದು. ಈತನ ತಾಯಿ ಗಂಗಾದೇವಿ, ಯಾರು ಜನ್ನನ ತಾಯಿ. ಮತ್ತು ಹೊಯ್ಸಳ ನರಸಿಂಹನಲ್ಲಿ ಶಂಕರ ಕಟಕೋಪಾಧ್ಯಾಯನಾಗಿದ್ದನು. ಸುಮನೋಬಾಣ ಹೊಯ್ಸಳ ನರಸಿಂಹನಲ್ಲಿ ಏನಾಗಿದ್ದ, ಕಟಕೋಪಾಧ್ಯಾಯನಾಗಿದ್ದ. ನಂತರ ಹೆಂಡತಿ ಲಕುಮಾದೇವಿಯೊಳೆಂಬ ಇವಳ ಅಣ್ಣ ಮಲ್ಲಿಕಾರ್ಜುನನಾಗಿ ಇದ್ದ ಅಂದರೆ ಅನ್ನುವಂತಹದ್ದು. ಹೆಂಡತಿ ಲಕುಮಾದೇವಿ ಅಂದರೆ ಜನ್ನನ ಹೆಂಡತಿ ಲಕುಮಾದೇವಿಯ ಅಣ್ಣ ಮಲ್ಲಿಕಾರ್ಜುನನಾಗಿದ್ದ ಅನ್ನುವಂತಹದನ್ನು ಹೇಳ್ಬೋದು. ಅಂದರೆ ಜನ್ನನಿಗೆ ಹೆಂಡತಿಯ ಅಣ್ಣನಾಗಿರುವಂತಹದನ್ನು ನೋಡ್ಬೋದು. ನಂತರ ಹೊಯ್ಸಳ ವೀರಬಲ್ಲಾಳನಲ್ಲಿ ಆಸ್ಥಾನ ಕವಿಯಾಗಿದ್ದನು. ಹೊಯ್ಸಳ ವೀರಬಲ್ಲಾಳನಲ್ಲಿ ಆಸ್ಥಾನ ಕವಿಯಾಗಿದ್ದನು ಮತ್ತು ನರಸಿಂಹನಲ್ಲಿ ಆಸ್ಥಾನ ಕವಿಯಾಗಿದ್ದ ಅನ್ನುವಂತಹದ್ದು. ಆಸ್ಥಾನ ಕವಿಯಾಗುವುದರ ಜೊತೆಗೆ ಮಂತ್ರಿಯೂ ದಂಡಾಧೀಶನೂ ಆಗಿದ್ರು ಅನ್ನುವಂತಹದ್ದು. ಇದು ಸ್ಟೇಟ್ಮೆಂಟ್ ಕೇಳಿದ್ದಾನೆ. ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಂಡಕ್ಕೆ ಕವಿ ಜನಾರ್ದನ ದೇವಂ ಅನ್ನುವಂತಹದನ್ನು ಸ್ಟೇಟ್ಮೆಂಟ್ ಕಳಿಯರೆ, ಇದನ್ನು ನೆನ್ಪಿಟ್ಕೊಳ್ಳಿ ಅನ್ನುವಂತಹದ್ದು. ಅಂದರೆ ನಿಂದರೆ ದಂಡಾಧೀಶನಾಗಿಯೂ ಇರ್ತಿದ್ದ, ಕುಳ್ಕೊಂಡ್ರೆ ಮಂತ್ರಿ ಆಗಿರ್ತಿದ್ದ ಅನ್ನುವಂತಹ ಹೇಳಿಕೆ. ಇದು ಭಾಳ ಮುಖ್ಯವಾದ. ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿರುವಂತಹದನ್ನು ನೋಡ್ಬೋದು. ನಂತರ ವೀರಬಲ್ಲಾಳನು ಜನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟಿದ್ದಾನೆ. ಹಿಂದೆ ಹೇಳಿದ್ದೆ ಕವಿಚಕ್ರವರ್ತಿಗಳು ಯಾರು ಅಂತ. ಪೊನ್ನ, ರನ್ನ, ಜನ್ನ ಕವಿಚಕ್ರವರ್ತಿಗಳು. ಪಂಪ, ಪೊನ್ನ, ರನ್ನ ರತ್ನಾತ್ರಯರು ಅನ್ನುವಂತಹದನ್ನು ನೋಡ್ಬೋದು. ನಂತರ ಈತನಿಗಿದ್ದ ಬಿರುದುಗಳು, ಜನ್ನನಿಗಿದ್ದ ಸಾಹಿತ್ಯ ರತ್ನಾಕರ, ಕವಿಕಲ್ಪಲತಾ ಮಂದಾರ, ರಾಜವಿದ್ವತ್ ಸಭಾಕಳಹಂಸ, ಕವಿಬಾಳಲೋಚನ ಅನ್ನುವಂತಹ ಬಿರುದುಗಳು ಇರುವಂತಹದ್ದು ನೋಡ್ಬೋದು. ನಂತರ ಅನಂತಪುರಾಣ ಬರೆದು ಕಾವ್ಯ ಕಾಣಿಕೆ ಒಪ್ಪಿಸಿದನೆ ಎನ್ನುವಂತಹದ್ದು. ನಂತರ ಕಿಲಕಿಲದುರ್ಗದಲ್ಲಿ ಅನಂತನಾಥ ಬಸಿದಿ ಕಟ್ಟಿಸಿದ್ದಾನೆ. ಅಂದರೆ ಕಿಲಕಿಲದುರ್ಗದಲ್ಲಿ ಮಾಡಿದ್ದಾನೆ, ಅನಂತನಾಥ ಬಸಿದಿಯನ್ನು ಕಟ್ಟಿಸಿರುವಂತಹದ್ದು ನೋಡ್ಬೋದು. ನಂತರ ವಿಜಯ ಪಾರ್ಥಜಿನೇಶ್ವರ ಬಸಿದಿಯ ದ್ವಾರವನ್ನು ಮಾಡಿಸಿದ್ದಾನೆ ಎನ್ನುವಂತಹದ್ದು. ಅನಂತನಾಥ ಬಸಿದಿಯನ್ನು ಕಟ್ಟಿಸ್ತೋದೆ ಅನ್ನುವಂಥ ಪ್ರಶ್ನೆ ಕೇಳ್ಬೋದು. ನಂತರ ವಿಜಯ ಪಾರ್ಥಜಿನೇಶ್ವರ ಬಸಿದಿಯನ್ನು ದ್ವಾರವನ್ನು ಕಟ್ಟಿಸಿರುವಂತಹದ್ದು ಯಾರು ಅನ್ನುವಂಥದ್ದನ್ನು ಸಹ ಕೇಳ್ಬೋದು ಅಂತ. ಇನ್ನೊಂದು ಅವನ ಪ್ರಸಿದ್ಧವಾದಂತಹ ಹೇಳಿಕೆ, ಜಗದೋಳ್ ತಾನಿತ್ತ ಕೈಯಲ್ಲದೆ ಒಡ್ಡಿದ ಕೈಯಲ್ಲದ ಪೆಂಪು. ಅಂದರೆ ಜನ್ನ ಉದಾರವಾದಿಯಾಗಿರುವುದು ಸಹ ಸೇರುತ್ತೆ ಅನ್ನುವಂತಹದ್ದು. ಅಂದರೆ ತಾನು ಕೊಟ್ಟಿದ್ದಂತಹದ್ದೇ ಕೈ, ನಾನು ಯಾರ ಹತ್ರನೂ ಬೇಡಿಲ್ಲ ಅನ್ನುವಂತಹದನ್ನು ಇಲ್ಲಿ ಜನ್ನ ಹೇಳ್ತಿರುವಂಥದ್ದು. ಇಷ್ಟು ಜನ್ನನ ವೈಯಕ್ತಿಕ ಮಾಹಿತಿ ಸ್ನೇಹಿತರೆ. ಈ ವೈಯಕ್ತಿಕತೆ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು ನೋಡ್ಬೋದು. ಇದನ್ನು ಕೇಳಿದರೆ ಈ ಸಾಲನ್ನು, ಇಲ್ಲಿ ಕೊಟ್ಟಿರುವಂತಹ ಈ ಸಾಲನ್ನು ಕೇಳಿದರೆ ಅವನ ಬಿರುದನ್ನು ಸಹ ಕೇಳಿರುವಂತಹದ್ದು ನೋಡ್ಬೋದು. ನಂತರ ಆತನ ಮಾವ ಮತ್ತು ಆತನ ತಂದೆ ಇವುಗಳ ಬಗ್ಗೆಯೂ ಸಹ ಈಗ ಆಲ್ರೆಡಿ ಪ್ರಶ್ನೆ ಆಗಿರುವಂತಹದ್ದು. ನಂತರ ಕವಿ ಚಕ್ರವರ್ತಿ ಆತನ ವೀರಬಲ್ಲಾಳ ಅವನಿಗೆ ಕೊಟ್ಟಿರುವಂತಹದನ್ನು ನೋಡ್ಬೋದು. ಹೀಗೆ ರನ್ನನ ಒಟ್ಟು ವೈಯಕ್ತಿಕ ಜೀವನ ಆದರೆ ಅವನ ಕೃತಿಯನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇದು ಒಟ್ಟು 311 ಪದ್ಯಗಳಲ್ಲಿ ರೂಪಿತವಾಗಿದೆ. ಯಶೋಧರ ಚರಿತೆ ಪೂರ್ತಿ ಪದ್ಯಕಾವ್ಯ ಅಂತಲೇ ಈ ಕೃತಿಗೆ ಹೇಳ್ಬೋದು ನಾವು. ಇದಕ್ಕೆ ವಾದಿರಾಜನ ಕೃತಿಯ ಅನುವಾದ ಆಗಿದೆ ಅಂತಲೂ ಸಹ ಹೇಳಲಾಗುತ್ತೆ. ನಂತರ ಯಶೋಧರ ಚರಿತ್ರೆಯಲ್ಲಿ ಜೀವದಯಾಷ್ಟಮಿ ಎಂಬ ಅಹಿಂಸಾ ವ್ರತವನ್ನು ಆಚರಿಸಿದ ಜೈನರು ಪಾರಣೆಯನ್ನು ದಿನದಂದು ಕೇಳುವುದಕ್ಕಾಗಿ ಕಾವ್ಯವನ್ನು ಬರೆದಂತೆ ಕವಿ ಹೇಳಿಕೊಂಡಿದ್ದಾನೆ. ಅಂದರೆ ಜೀವದಯಾಷ್ಟಮಿ ಎಂಬ ವ್ರತವನ್ನು ಅನುಸರಿಸುವಂತಹ ಕೃತಿ ಅಂಶ ಯಾವ ಕೃತಿಯಲ್ಲಿ ಬರುತ್ತೆ ಅಂತ ಕೇಳಿದರೆ ನೀವು ಯಶೋಧರ ಚರಿತ್ರೆ ಅನ್ನುವಂತಹ ನೆನ್ಪಿಟ್ಕೊಬೇಕು. ಅದು ಇಲ್ಲೊಂದು ಮಾರಿದ ಜಾತ್ರೆಯ ವರ್ಣನೆ ಬರುತ್ತೆ ಆ ಕೃತಿಯಲ್ಲಿ. ಆ ವರ್ಣನೆ ಈ ಥರ ಇದೆ. ತಳಮಸುದಿಡಿದಿಡುವ ಕಣ್ಣಂ ಕಳೆದೊರಪು ಕರುಳ ತೋರ್ಪಣ ಗಟ್ಟುಂ ಅನ್ನುವಂತಹ ವರ್ಣನೆ. ಅಂದರೆ ತಳಮಸುದಿಡಿರ್ಪುವ ಕಣ್ಣಂ ಕಳೆದೆರಪ ಕರುಳ ತೋರಣಂಗಂಡಟ್ಟುವ ಅನ್ನುವಂತಹ ವರ್ಣನೆ. ನಂತರ ನೃಪವರ ನಿರ್ಮಲ ಧರ್ಮದಿಂದ ಪಾಲಿಸು ದರೆಯಂ ಎಂದು ಅರಸುತ್ತಾನೆ. ಈ ಸಾಲು ಕೇಳಲಾಗಿದೆ ಸ್ನೇಹಿತರೆ. ನೃಪವರ ನಿರ್ಮಲ ಧರ್ಮದಿಂದ ಪಾಲಿಸು ದರೆಯಂ ಅಂತ ಅಭಯರುಚಿ ಅಭಯಮತಿ ಪಾತ್ರ ಬರುತ್ತೆ. ಅವರ ಕೈಯಲ್ಲಿ ಹೇಳಿಸಿರುವಂತಹದ್ದು. ತಂಪೇರಿದ ದರ್ಪಣದೋಳ್ ಪ್ರಜ್ವಲಿಸಲಾರ್ಪುದೆ ಅನ್ನುವಂತಹ ಈ ಪ್ರತಿಬಿಂಬಂ ಅನ್ನುವಂತಹದ್ದು. ತುಪ್ಪೇರಿದ ದರ್ಪಣದೋಳ್ ಪ್ರಜ್ವಲಿಸಲಾರ್ಪದೆ ಪ್ರತಿಬಿಂಬ ಅನ್ನುವಂತಹ ಸಾಲಿದು. ಇದನ್ನು ಸಹ ಪ್ರಶ್ನೆಯನ್ನು ಕೇಳಲಾಗಿದೆ. ತುಪ್ಪೇರಿದ ದರ್ಪಣದೋಳ್ ಪ್ರಜ್ವಲಿಸಲಾರ್ಪದೆ ಪ್ರತಿಬಿಂಬ ಅನ್ನುವಂತಹ ಸಾಲು.
ನಂತರ ಮುಟ್ಟಿದ ಮನಮಂ ತೊಟ್ಟನೆ ಪಸಾಯದಾನಂಗೊಟ್ಟಳು ಅನ್ನುವಂತಹ ಸಾಲು, ಇದನ್ನು ಸಹ ಕೇಳಲಾಗಿದೆ ಸ್ನೇಹಿತರೆ. ಇದನ್ನು ನೆನಪಿನಲ್ಲಿಟ್ಕೊಳ್ಳಿ. ಈ 3 ಸಾಲುಗಳು ಬಹುಮುಖ್ಯವಾದಂತಹದ್ದು ಜನನ ಯಶೋಧರ ಚರಿತ್ರೆಯಲ್ಲಿ. ಇವನು ಸಹ ನೆನಪಿನಲ್ಲಿಟ್ಕೊಂಡು ಪರೀಕ್ಷೆಗೆ ತಯಾರಾಗಿ ಅಂತ ಹೇಳ್ತಾ, ನಂತರ ಪರೆದತಿ ಕುರಿ ನೋಡಲ್ ಅರೆಗಣ್ ಬರೆವಾಲ್ ಅಪ್ಪಳಿಕೆ ಮೂಗು ಮುರ್ಚಿದ ಕಿವಿ ಎನ್ನುವಂಥದ್ದು ಇದು ಅಷ್ಟಮಾಂಕನ ವರ್ಣನೆ ಬಗ್ಗೆ ಇರುವಂತಹದ್ದು. ನಂತರ ಪೊಲ್ಲಮೆಯ ನೇಸು ನಲ್ಲರ ಮೈಯೋಳು ಅನ್ನುವಂತಹ ಇದು ಸಹ ಪ್ರಸಿದ್ಧವಾದಂತಹ ಸಾಲು, ಇದನ್ನು ಕೇಳೋ ಸಾಧ್ಯತೆ ಇರುತ್ತೆ. ನಂತರ ತೋರ ಮಿಡಿಬಿಡಿದು ಕುಡಿಯಂ ನಾರಂ ತರೆವಂಕೆ ತದೆಯ ಬೀಟೆಯ ಕಾಲಿಂ ಅನ್ನುವಂತಹ ಸಾಲು. ನಂತರ ಪದವರಗೊಳಿದಂತೆ ಕಳೆಲ್ದಾರೆಗೊಳಗೊಳದೊಳಗೆ ನಲಿವ ಕನಸಂ ಕಂಡೆ ಎನ್ನುವಂತಹದ್ದು. ಪೊಂದಾವರೆಗೊಳದಂತೆ ಕಳಲ್ದಾವರೆಗಳೊಳದೊಳಗೆ ನಲಿವ ಕನಸಂ ಕಂಡೆ ಎನ್ನುವಂತಹ ಸಾಲು. ನಂತರ ಜೀವವಿಧಿಯೇ ಜೈನ ಧರ್ಮಂ ಜೀವಹಿತಂ ನಂಬುಗಳು ಹಿಂಸೆ ಎಂಬ ಮೇಘಾನು, ಜೈನ ಧರ್ಮದ ಶ್ರೇಷ್ಠತೆಯ ಬಗ್ಗೆ ಹೇಳುವಂತಹ ಸಾಲು. ನಂತರ ತಲೆಯಿಂ ಕುಕ್ಕುಕ್ಕೋ ಎಂದು ಬುಲಿ ನೆಗೆದಿದ್ದು ಕೂಗಿ ಕರೆವ ದುಂತುಗಳಂ ಅನ್ನುವ ದುರಿತಗಳನ್ನುವಂತಹದ್ದು, ಇದು ಸಹ ಹುಟ್ಟಿನ ಹುಂಜವನ್ನು ಬಲಿ ಕೊಡುವಂತಹ ಸಂದರ್ಭದಲ್ಲಿ ಬರುವಂತಹ ಒಂದು ವರ್ಣನೆ. ತಲೆಯಿಂ ಕುಕ್ಕುಕ್ಕೋ ಎಂಬುಲಿ ನೆಗೆದಿದ್ದು ಕೂಗಿ ಕರೆದ ದುರಿತಗಳನ್ನುವಂತಹ ಹೇಳಿಕೆ. ನಂತರ ಜೀವಜಾತದಿಂದೆನಗೆ ಬಲಿಯನಿತ್ತೊಡೆ ಮುನಿವಂ ಅನ್ನುವಂಥದ್ದು, ಇದು ಸಾಲು ಬಹಳ ಮುಖ್ಯ ಸ್ನೇಹಿತರೆ, ಇದನ್ನು ಇಂಪಾರ್ಟೆಂಟು ಕೇಳ್ತಾನೆ. ನಂತರ ಇಡೀ ಯಶೋಧರ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖವಾದ ಸಾಲು, ಸಾಕಷ್ಟು ಬಾರಿ ಕೇಳಿರುವಂತಹ ಸಾಲು ಅಂದರೆ ಇದೆ. ಮನಸ್ಸಿಜನ ಮಾಯೆ ವಿಧಿವಿಳಸನದ ನೆರಂಬೊಡೆದು ಕೊಂದು ಕೂಗದೆ ನರರೋಳು ಅನ್ನುವಂತಹ ಈ ಸಾಲು, ಇದನ್ನು ಸಾಕಷ್ಟು ಬಾರಿ ಕೇಳಿದ್ದಾನೆ. ಯಶೋಧರ ಚರಿತ್ರೆಯಲ್ಲಿ ಬರುತ್ತೆ ಅನ್ನುವಂಥ ಇಡೀ ಕಾವ್ಯದ ಸಾರಾಂಶವನ್ನೇ ಅದು ಹೇಳುತ್ತೆ ಅನ್ನುವಂತಹದ್ದು. ಇಷ್ಟು ಯಶೋಧರ ಚರಿತ್ರೆಯಲ್ಲಿ ಬರುವಂತಹ ಸಾಲುಗಳು ಸ್ನೇಹಿತರೆ. ನಿಮಗೆ ಯಶೋಧರ ಚರಿತ್ರೆ ಕತೆ ಗೊತ್ತಿರುತ್ತೆ ಆಗಲೂ, ಹಾಗಾದರೆ ಪರೀಕ್ಷಾ ದೃಷ್ಟಿಯಿಂದ ನಾವು ಹೇಗೆ ಓದಬೇಕು, ಏನೆಲ್ಲ ಕೇಳಲಾಗುತ್ತೆ ಅನ್ನುವಂತಹ ಅಂಶ. ನಂತರ ಅನಂತನಾಥ ಪುರಾಣ 14ನೆಯ ಜೀನನಾದ ಅನಂತನಾಥನ ಕಥೆಯನ್ನು ಇದು ಒಳಗೊಂಡಿದೆ. ಅನಂತನಾಥ ಪುರಾಣ ಇದು ಪುರುಷೋತ್ತಮ, ಇದರಲ್ಲಿ ಬರುವಂತಹ ಪಾತ್ರಗಳು ಪುರುಷೋತ್ತಮ, ಸುಭದ್ರೆ, ವಸುಶೇಣ, ಸುನಂದಾದೇವಿ ಎನ್ನುವಂತಹ ಒಟ್ಟು 4 ಪಾತ್ರಗಳನ್ನು ನೋಡ್ಬೋದು. ಅದರಲ್ಲಿ ಇನ್ನೊಂದು ಚಂದ್ರಶಾಸನ ಸುನಂದೆಯನ್ನು ಮೋಹಿಸುತ್ತಾನೆ, ಈ ಸಂದರ್ಭ ಭಾಳ ಮುಖ್ಯ. ನಂತರ ನಗೆಗಣ್ ನಲ್ಲಳ ಕೂಟಮಂ ಪಡೆದುವು ಇಂಪಂ ಶ್ರೋತೃ ಮೀಟಿತು ಅನ್ನುವಂತಹ ಸಂದರ್ಭ. ನಂತರ ಆರಿಸಿಕೊಂಡು ಹೋದಾಗ ಈ ಸಾಲು ಕೇಳಲಾಗಿದೆ. ಪ್ರಾಣಪ್ರಿಯೆಯಲ್ಲದೆ ನೀ ಪ್ರಾಣಮಂದೆಂತು ಉಣ್ಬದಿಗಳು ಒಡೆಯೊಲ್ಲನ್ನುವಂತಹ ಸಾಲನ್ನು ಕೇಳಿರುವಂತಹದ್ದು. ನಂತರ ಬೀದಿ ಎಂಬ ಮದಗಜಂ ರೂಪಪದನದ ಸರೋವರದೊಳೆ ಇರಿದು ಸೆಳೆತಂದು ಅನ್ನುವಂತಹ ಸಾಲು. ನಂತರ ನೋಡಿ ಕನಲ್ದು ಬಾಯಿ ಮುನಿದು ಮೋನದಿಯೇ ಕೇಳ್ ದೇವಿ ನಿಮ್ಮನಂ ಅನ್ನುವಂತಹ ಸಾಲು ಸ್ನೇಹಿತರೆ. ನೋಡಿ ಕನಲ್ದು ಬಾಯಿ ಮುನಿದು ಮೋನಿದನೇ ಕೆಲೆ ದೇವಿ ನಿಮ್ಮನಂ ಅನ್ನುವಂತಹ ಸಾಲು. ಇಷ್ಟು ಅನಂತನಾಥ ಪುರಾಣದ್ದು. ಇದರಲ್ಲಿ ಹಿಂದೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರೆ ಇದನ್ನು ಕೇಳಿದರೆ, ಪ್ರಾಣಪ್ರಿಯಲ್ಲದೆ ನೀನು ಅನ್ನುವಂತಹದ್ದು. ನಂತರ ಈ 4 ಪಾತ್ರಗಳ ಬಗ್ಗೆಯೂ ಕೇಳಿರುವಂತಹದ್ದು. ನಂತರ ಚಂಡಶಾಸನ ಪಾತ್ರ ಯಾವುದ್ರಲ್ಲಿ ಬರುತ್ತೆ ಅನ್ನುವಂತಹದ್ದು ಕೇಳಿರುವಂತಹದ್ದನ್ನು ನಾವು ನೋಡ್ಬೋದು. ಇಷ್ಟು ಅನಂತನಾಥ ಪುರಾಣ. ಎರಡೂ ಸಹ ಯಶೋಧರ ಚರಿತ್ರೆ ಮತ್ತು ಅನಂತನಾಥ ಪುರಾಣ ಎರಡೂ ಭಾಳ ಮುಖ್ಯವಾದಂತಹದ್ದು, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಂತರ ಬರುವಂತಹ ಕವಿ ಪ್ರಮುಖವಾದಂತಹ ಆಂಡಯ್ಯ ಕವಿ. ಕನ್ನಡ ಭಾಷೆಯನ್ನು ತನ್ನ ಕಾವ್ಯದಲ್ಲಿ ಬಳಸುವ ಬಗ್ಗೆ ಚರ್ಚೆ ಮಾಡುವಂತಹ ಆಂಡಯ್ಯ ಕವಿ 13ನೇ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದವನು. ಕದಂಬ ರಾಜನಾದ ಕಾಮದೇವನ ಆಸ್ಥಾನದಲ್ಲಿ ಇದ್ದಂತಹ ಕವಿ ಈತನಾಗಿದೆ. ಈ ಪ್ರಶ್ನೆ ಕೇಳಿದರೆ ಕದಂಬ ರಾಜನಾದ ಕಾಮದೇವನ ಆಸ್ಥಾನದಲ್ಲಿದ್ದಂಥ ಕವಿ ಯಾರು? ಆಂಡಯ್ಯ ಅನ್ನುವಂತಹದ್ದು. ಆಂಡಯ್ಯ ಯಾರ ಕವಿ ಆಸ್ಥಾನದಲ್ಲಿದ್ದ ಅಂತ ಕೇಳಿದ್ರು, ಕಾಮದೇವನ ಆಸ್ಥಾನದಲ್ಲಿದ್ದ ಅನ್ನುವಂತಹದ್ದು. ನಂತರ ಅವನ ವೀರ ಪರಾಕ್ರಮಗಳನ್ನು ಪರ್ಯಾಯವಾಗಿ ಇವನು ಕಬ್ಬಿಗರ ಕಾವಂ ಎಂಬ ಪ್ರತ್ಯಯವಾದ ತನ್ನ ಕಾವ್ಯದಲ್ಲಿ ವರ್ಣಿಸಿದ್ದಾನೆ. ಆಂಡಯ್ಯನ ಕೃತಿ ಕಬ್ಬಿಗರ ಕಾವಂ ಅನ್ನುವಂತಹದ್ದು. ಇದಕ್ಕೆ ಕವಿ ಇಟ್ಟ ಮೊದಲ ಹೆಸರು ಕಾಮನಗೆಲ್ಲ ಎಂದು ನಂತರ ಎಂದು ಸಂಸ್ಕೃತೀಕರಣಗೊಂಡು ಮದನ ವಿಜಯ ಎಂಬ ಹೆಸರನ್ನು ಪಡೆಯಿತು ಅಂತ ಹೇಳಲಾಗಿದೆ. ಇದು ಓಸತಿ ಕ್ರೈಸ್ತಲ್ಲಿ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಕೇಳಿದ ಪ್ರಶ್ನೆಯನ್ನು ಕೇಳಲಾಗಿದೆ. ಮದನ ವಿಜಯ ಅಂತ ಹೇಳ್ಬಿಟ್ಟು ಯಾವ ಕೃತಿಗೆ ಕರೆಯಲಾಗುತ್ತದೆ ಅನ್ನುವಂತಹದನ್ನು. ಇದು ಹಾಗಾಗಿ ಈ ಥರದ ಸೂಕ್ಷ್ಮವಾಗಿರುವಂತಹ ಪ್ರಶ್ನೆಗಳನ್ನ ನಾವು ಗಮನಿಸಬೇಕಾಗಿರುತ್ತೆ ಅನ್ನುವಂತಹದ್ದು. ನೋಡಿ, ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ನೀವು ಯಾವ ಕವಿಯನ್ನು ಬಿಟ್ಟೋಗೋಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ಎಲ್ಲರನ್ನೂ ಸಹ ಓದ್ಕೊಂಡು ಹೋಗಲೇಬೇಕಾಗುತ್ತೆ. ಹೀಗೆ ಕಬ್ಬಿಗರ ಕಾವ್ಯಕ್ಕೆ ಒಟ್ಟು ಕಾಮನಗೆಲ್ಲ ಮದನ ವಿಜಯಂ ಅನ್ನುವಂಥ ಹೆಸರಿರುವಂತಹ ನೋಡ್ಬೋದು.
ಇನ್ನೊಂದು ಇದಕ್ಕೆ ಹಾಗೆ ಸೊಬಗಿನ ಸುಗ್ಗಿ ಎಂಬ ಹೆಸರು ಉಂಟಾಗಿ ನಂತರ ಕಬ್ಬಿಗರ ಕಾವ್ಯವಾಗಿದೆ ಎನ್ನುವಂತಹದ್ದನ್ನು ಹೇಳ್ತಾರೆ. ಮೊದಲನೇದು ಕಬ್ಬಿಗರ ಕಾಮನಗೆಲ್ಲ ಮದನ ವಿಜಯ, ನಂತರ ಸೊಬಗಿನ ಸುಗ್ಗಿ ಅನ್ನುವಂತಹ ಹೆಸರುಗಳು ಇರುವಂತಹದ್ದು ನೋಡ್ಬೋದು. ಇದರಲ್ಲಿ ಏನು ಕತೆ ಇದೆ ಅಂದರೆ, ಶಿವನು ಕಾಮನನ್ನು ಸುಟ್ಟಿದ್ದು ನಿಜ, ಆದರೆ ಶಿವನು ಕಾಮಕ್ಕೆ ಒಳಗಾಗಿ ಗಿರಿಜೆಯನ್ನು ಮದುವೆಯಾಗಿ ಶಿವನು ಕಾಮನಿಂದ ಸೋತಂತೆ ತನ್ನ ಕಾವ್ಯದಲ್ಲಿ ವರ್ಣಿಸಲಾಗಿದೆ. ಇಷ್ಟು ಅಂಶಗಳನ್ನು ನಾವು ಈ ಕೃತಿಯಲ್ಲಿ ನೋಡ್ಬೋದು ಅನ್ನುವಂತಹದ್ದು. ಮನುಷ್ಯನನ್ನು ನಿಜವಾಗಿಯೂ ಗೆದ್ದವನು ಜೀನನಾಗ್ತಾನೆ ಅನ್ನುವಂಥದ್ದು ಇಲ್ಲಿ ಬದಲಾವಣೆಯನ್ನು ನೋಡ್ಬೋದು. ಮನ್ಮಥನನ್ನು ನಿಜವಾಗಿ ಗೆದ್ದವನು ಜೀನನಾಗ್ತಾನೆ ಎನ್ನುವಂತಹದ್ದು ಕಬ್ಬಿಗರ ಕಾವ್ಯದಲ್ಲಿ ಬರುತ್ತೆ ಅನ್ನುವಂತಹದ್ದು. ಅದರಲ್ಲಿ ವರ್ಣನೆಯನ್ನು ನೋಡ್ಬೋದು. ತಳತಳಿಸಿ ಬೆಳಪ ತಿಂಗಳ ಬೆಳಗಂ ಕಾವರುವಂತೆ ಮೆರವ ಮೇಯುವಳಗಿನಿ ಅನ್ನುವಂತಹದ್ದು ರಾಜಕುಮಾರನಿಗೆ ಕನಸು ಬೀಳುವಂತಹ ಒಂದು ಸಂದರ್ಭ. ಮೋರೆಯ ತುಂಬಿಯಂ ಕೊರುಳು ಸಂದಣಿ ಸೋಲಿಸಿ ಜಕ್ಕವಕ್ಕಿಯಂ ಪರಿವಿಡದಿರ್ದು ತೋರ ಮೂಲೆ ಅನ್ನುವಂತಹದ್ದು ವನದೇವತೆಯ ವರ್ಣನೆ, ರಾಜನೊಂದಿಗೆ ಇರುವಂತಹ ವರ್ಣನೆ. ನಂತರ ವನದೇವತೆ ಕಥೆಯನ್ನು ಹೇಳುತ್ತಾಳೆ. ಅವಳ ಮೊಗದಂತೆ ಮೇಯ್ಸಿರಿ ಸವನಿಸದೆನಗೆಂದು ಕಂದನೆಂದೆಯೋಳ್ ಅನ್ನುವಂತಹದ್ದು. ನಂತರ ನಿನಗೆಂದು ತಲೆವಾಗದ ನಿನ್ನಗ್ಗಳದ ವೇಳೆಗಾಯದ ಪಿರುದುಂ ಅನ್ನುವಂತಹದ್ದು. ನಂತರ ಪೆರಿಯುಂ ಬೀರಿದನ ಗೊರವನೆಯಿದೆ ಬಾಳ್ದಲೆ ವಿಡಿದಂ ಅನ್ನುವಂತಹದ್ದು. ಚಂದ್ರನನ್ನು ಸಜೀವವಾಗಿ ಸೆರೆ ಹಿಡಿದು ತರುವಂತಹ ವರ್ಣನೆ ಸ್ನೇಹಿತರೆ. ಇದು ಅದ್ಭುತವಾಗಿದೆ ವರ್ಣನೆ. ಅಲ್ಲಿ ನೀವು ಕೃತಿಯನ್ನು ಓದುವಾಗ ಇದು ಬರುತ್ತೆ. ಪೆರಿಯಂ ಬಿರಿದನ ಗೊರವನೆಯಿದೆ ಬಾಳ್ದೆಲೆ ವಿಡಿದಂ ಅನ್ನುವಂತಹದ್ದು. ನಂತರ ಮುಕ್ಕಣ್ಣನಿಗೆ ಮಿಟ್ಟಿ ಬಿಡಿತೊಟ್ಟನೆ ಜಡೆಯಂ ಕಿಳ್ತು ಬಾಳೆಲೆಯ ಪೆರೆಯಂ ತರ್ಪೆಂ ಅನ್ನುವಂತಹ ವರ್ಣನೆಗಳನ್ನು ನೋಡ್ಬೋದು ಸ್ನೇಹಿತರೆ. ಇಷ್ಟು ಈ ರೀತಿಯಾದಂತಹ ವರ್ಣನೆಗಳು ಈ ಆಂಡಯ್ಯನ ಕಬ್ಬಿಗರ ಕಾವ್ಯದಲ್ಲಿ ಬರುವಂತಹದನ್ನು ನಾವು ನೋಡ್ಬೋದು. ಇದರಲ್ಲಿ ಬಹುಮುಖ್ಯವಾಗಿ ಕೃತಿಯ ಬಗ್ಗೆ ಕೇಳುವಂತಹದ್ದು ಅಥವಾ ಏನು ವಿಷಯ ಅಂತ ಇರುವಂತಹದನ್ನು ಕೇಳ್ಬೋದು. ಇದರಲ್ಲಿ ಯಾರನ್ನು ಗೆದ್ದವನು ಯಾರು ಅನ್ನುವಂಥ ಜೀನನು ಅನ್ನುವಂಥದ್ದು ಇರ್ಬೋದು. ಇಷ್ಟು ಹಿನ್ನೆಲೆಯಲ್ಲಿ ಆಂಡಯ್ಯನ ಕಬ್ಬಿಗರ ಕಾವ್ಯದಲ್ಲಿ ಪ್ರಶ್ನೆಗಳನ್ನು ಕೇಳುವಂತಹದ್ದು. ನಂತರ ಬರುವಂತಹ ಸ್ನೇಹಿತರೆ ಮೊದಲನೇ ನಾಗವರ್ಮ. ಕರ್ನಾಟಕ ಕಾದಂಬರಿ ಒಂದು ಕೃತಿಯನ್ನು ಬರೆದಿರುವಂತಹದನ್ನು ನೋಡ್ಬೋದು. ಕರ್ನಾಟಕ ಕಾದಂಬರಿ ಪದ್ಯದಲ್ಲಿ ಚಂದ್ರನೆಂಬ ರಾಜನನ್ನು ತನ್ನ ಕೃತಿಪತಿ ಕಾವ್ಯದ ಒಡೆಯ ಅಂತೇಳಿ ಕರೆಯಲಾಗಿದೆ. ಅಂದರೆ ಚಂದ್ರನೆಂಬ ರಾಜನನ್ನು ತನ್ನ ಕೃತಿಪತಿ ಕಾವ್ಯದ ಒಡೆಯ ಅಂತೇಳಿ ಕರೆದಿರುವಂತಹದ್ದು. ಚಂದ್ರನೆಂಬ ರಾಜನು ತನ್ನ ಕೃತಿಯನ್ನು ಮೆಚ್ಚಿ ಕಾಳಿಂಗ, ಕಾಂಬೋಜ, ಬಾಯ್ಲಿಕ ಜಾತಿಯ ಕುದುರೆಗಳನ್ನು ಬಹುಮಾನವಾಗಿ ಈ ನಾಗವರ್ಮನಿಗೆ, 1ನೇ ನಾಗವರ್ಮನಿಗೆ ಕೊಟ್ಟಿರುವಂತಹದ್ದು ನೋಡ್ಬೋದು. ಇವನು ಯೋಧನಾಗಿರಬೇಕೆಂಬ ಊಹೆ ಇದೆ. ಅಂದರೆ ಕುದುರೆಯನ್ನು ಕೊಟ್ಟಿರೋದ್ರಿಂದ ಯೋಧನಾಗಿರಬೇಕೆಂಬ ಊಹೆಯನ್ನು ಲೇಖಕರು ವ್ಯಕ್ತಪಡಿಸ್ತಾರೆ. ನಂತರ ಕಾದಂಬರಿ ಕಾವ್ಯದಲ್ಲಿ ತ್ರಿಭುವನ ತ್ರೈಲೋಕ್ಯ, ಜಗದೇಕ, ವಿಕ್ರಮಾಂಕ ಎಂಬ ಶಬ್ದಗಳು ಹೆಚ್ಚಾಗಿ ಬಳಕೆಗೊಂಡಿರುವುದನ್ನು ನಾವು ನೋಡ್ಬೋದು. ನಂತರ ಚಾಳುಕ್ಯ ಚಕ್ರವರ್ತಿಗಳ ಸಾಮಂತ ಕೊಲ್ಲಾಪುರದ ಕರ್ಹಾಡ ಚಂದ್ರನೆಂಬುವನು ಆಶ್ರಯದಾತನಾಗಿದ್ದಾನೆ ಅನ್ನುವಂತಹದ್ದು. ಈತನ ನಾಗವರ್ಮನ ಆಶ್ರಯದಾತ ಚಾಳುಕ್ಯ ಚಕ್ರವರ್ತಿಗಳ ಸಾಮಂತ ಕೊಲ್ಲಾಪುರದ ಕರ್ಹಾಡ ಚಂದ್ರನೆಂಬುವನು ಈತನ ಆಶ್ರಯದಾತನಾಗಿರುವಂತಹದ್ದು. ಅಂದರೆ ಈತನ ಕೃತಿಯನ್ನು ಮೆಚ್ಚಿ ಈತನ ಕುದುರೆಯನ್ನು ಕೊಟ್ಟಂಥವನೇ ಚಂದ್ರನೆಂಬ ರಾಜ ಅನ್ನುವಂತಹದ್ದು. ಇವನಿಗೆ ಇದ್ದ ಬಿರುದುಗಳು ಬುಧಾಬ್ಜವನ ಕಳಾಂಸ ಅನ್ನುವಂಥ ಇದು ಪ್ರಶ್ನೆ ಕೇಳಿದ ಸ್ನೇಹಿತರೆ. ಬುಧಾಬ್ಜವನ ಕಳಾಂಸ ಅನ್ನುವಂತಹದ್ದು ಯಾರಿಗಿತ್ತು ಬಿರುದು ಅನ್ನುವಂತಹದ್ದು. ನಂತರ ಕವಿರಾಜ ಹಂಸವೆಂಬ ಬಿರುದನ್ನು ಹೊಂದಿದ್ದವನು ಯಾರು ಅನ್ನುವಂತಹದ್ದು. ನಂತರ ವೆಂಗಿ ಮಂಡಲದ ವೆಂಗಿ ಪೆಳೆನವನು ತಂದೆ ವೇಣಮ್ಮಯ್ಯ, ತಾಯಿ ಕೌಂಡಿಕಿ ಅನ್ನುವಂತಹದ್ದು. ತಂದೆ ವೇಣಮಯ್ಯ, ತಾಯಿ ಕೌಂಡಿಕಿ ಅನ್ನುವಂತಹದ್ದು. ಇವರ ಮಗ ದಾಮಯ್ಯಮಯ್ಯನ ಅವನ ಹೆಂಡತಿ ಕುಂದಕ್ಕಬ್ಬೆ ಅನ್ನುವಂತಹದ್ದು. ಅಂದರೆ ವೇಣಮಯ್ಯನ ಪೋಳಕ್ಕಬ್ಬೆಯಲ್ಲಿ ಹುಟ್ಟಿದವನು ನಾಗವರ್ಮ ಅನ್ನುವಂತಹದ್ದು. ಅಂದರೆ 2 ಅಂಶಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ವೇಣಮಯ್ಯ ಮತ್ತು ಕೌಂಡಿಕಬ್ಬೆ, ನಂತರ ವೇಣಮಯ್ಯನ ಪೋಳಕ್ಕಬ್ಬೆಯಲ್ಲಿ ಹುಟ್ಟಿದವನು ಅನ್ನುವಂತಹದನ್ನು ವ್ಯಕ್ತಪಡಿಸ್ತಾರೆ ಎನ್ನುವಂತಹದ್ದು. ನಂತರ ಇಷ್ಟು ಮಾಹಿತಿ ಛಂದೋಬುದಿಯಿಂದ ತಿಳಿದು ಬರುತ್ತೆ. 2 ಅರ್ಥದಲ್ಲಿ 2 ತಂದೆ ತಾಯಿಗಳ ಹೆಸರು ಭಿನ್ನವಾಗಿ ನಾವು ವ್ಯಕ್ತಪಡಿಸೋಕ್ಕೆ ಸಾಧ್ಯ ಇದೆ. ಇಷ್ಟು ಮಾಹಿತಿ ನಮಗೆ ಛಂದೋಬುದಿಯಿಂದ ತಿಳಿದು ಬರುತ್ತದೆ ಎನ್ನುವಂತಹದ್ದು. ಈತನ 2 ಕೃತಿಗಳು ಗೊತ್ತಿರುವಂತೆ ಕರ್ನಾಟಕ ಕಾದಂಬರಿ ಮತ್ತು ಛಂದೋಬುದಿ ಅನ್ನುವಂತಹದನ್ನು ತಿಳಿದು ಬರುತ್ತೆ. ಕರ್ನಾಟಕ ಕಾದಂಬರಿಯ 6ನೇ ಶತಮಾನದಲ್ಲಿ ಹರ್ಷನ ಆಸ್ಥಾನ ಕವಿಯಾಗಿದ್ದ ಬಾಣಭಟ್ಟನ ಸಂಸ್ಕೃತ ಕಾದಂಬರಿಯ ಅನುವಾದ ಆಗಿದೆ. ನಾಗವರ್ಮನ ಕೃತಿ ಕರ್ನಾಟಕ ಕಾದಂಬರಿ ಬಾಣಭಟ್ಟನ ಸಂಸ್ಕೃತ ಕಾದಂಬರಿಯ ಅನುವಾದ ಆಗಿದೆ ಅಂತ ಹೇಳ್ತಾರೆ. ಪೈಶಾಚಿ ಭಾಷೆಯಲ್ಲಿ ಗುಣಾಢ್ಯನೆಂಬ ಕವಿಯಿಂದ ರಚಿತವಾದ ಒಂದು ಕಥೆಯೇ ಇದಾಗಿದೆ ಅನ್ನುವಂತಹದನ್ನು ಹೇಳ್ತಾರೆ. ನಂತರ ಬಾಣನು ಅರ್ಧ ಮಾತ್ರ ಬರೆದಿದ್ದ ಮಿಕ್ಕ ಅರ್ಧವನ್ನು ಅವನ ಮಗ
ಭೂಷಣ ಭಟ್ಟನು ಬರೆದಿದ್ದಾನೆ ಅನ್ನುವಂತಹದ್ದು. ಆ ಕಥೆಯನ್ನು ಇಟ್ಕೊಂಡು ಕನ್ನಡದ ಮೊಟ್ಟ ಮೊದಲ ಅನುವಾದಿತ ಪ್ರಣಯ ಕಾವ್ಯವನ್ನು ರಚನೆ ಮಾಡ್ತಾನೆ. ಅದರ ಹೆಸರೇ ಕರ್ನಾಟಕ ಕಾದಂಬರಿ ಎನ್ನುವಂತಹದ್ದು. ಹಾಗಾದರೆ ಕರ್ನಾಟಕ ಕಾದಂಬರಿಯಲ್ಲಿ ಏನೆಲ್ಲ ವಿಶೇಷತೆಗಳಿದ್ದಾವೆ ಎನ್ನುವಂತಹದನ್ನು ನೋಡ್ಬೋದು ಸಂದರ್ಭಗಳು. ಗಿಳಿಯಂತೆ ಅರಟುವ ನೀನು ಗಿಳಿಯಾಗು ಎಂದು ಶಾಪವನ್ನು ನೀಡ್ತಾನೆ ಎನ್ನುವಂಥದ್ದು. ಇದು ಥರ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಕತೆ ಪ್ರಾರಂಭ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಒಂದಷ್ಟು ಸಂದರ್ಭಗಳು ಈ ಕೃತಿಯಲ್ಲಿ ಏನೇನೆಲ್ಲ ವರ್ಣನೆಗಳು ಬರ್ತವೆ ಎನ್ನುವಂತಹದ್ದು ಮತ್ತು ಸ್ಟೇಟ್ಮೆಂಟ್ಗಳು ಬರ್ತವೆ ಎನ್ನುವಂಥದ್ದು ನೋಡ್ಬೋದು. ನಂತರ ಪೊಡವಿಯೋಳ್ ಇಂತಾಂತನೋಳ್ ಕಂಡು ಬಲ್ಲಿದರಿಲ್ಲ ಅನ್ನುವಂತಹದ್ದು ವೀರತನದ ಬಗ್ಗೆ ಮತ್ತು ವಸಂತನ ವರ್ಣನೆ ಬಗ್ಗೆ ಇರುವಂತಹದ್ದು ನೋಡ್ಬೋದು. ಗಿಳಿಯಂತೆ ಅರಟುವ ನೀನು ಗಿಳಿಯಾಗು ಎಂದು ಶಾಪವನ್ನು ನೀಡುವಂತಹದನ್ನು ನೋಡ್ಬೋದು. ನಂತರ ಇಲ್ಲಿ ಪಂಪಾ ಸರೋವರದ ವರ್ಣನೆ ಬರುತ್ತೆ. ಇದನ್ನು ಪ್ರಶ್ನೆಯನ್ನು ಹಿಂದೆ ಒಂದು NET ಪ್ರಶ್ನೆಯಲ್ಲಿ ಕೇಳಿದರು, ಬೇರೆ ಪರೀಕ್ಷೆಯಲ್ಲಿ ಈ NET ಪ್ರಶ್ನೆಯನ್ನು ಕೇಳಿದರು. ಇದರಲ್ಲಿ ಧರಣಿಯಂ ಪೆರ್ಬುಂದಿಯಂ ಕೀಳ್ತೆತ್ತಿದೊಡೆಯದೊಡೆಂ ನೀರ್ ತಿವಿತು ಎನ್ನಲ್ಕೆ ಪೆಂಪು ಒಡೆಗುಂ ಗುಂಚಿಂದೆ ಪಂಪಾಸಾರಂ ಅನ್ನುವಂತಹದನ್ನು ಈ ಪ್ರಶ್ನೆಯನ್ನು ನೇರವಾಗಿ ಹೀಗೆ ಕೇಳಿದನು ಸ್ನೇಹಿತೆ. ಧರಣಿಯಂ ಪೆರ್ಬುಂದಿಯಂ ಕೀಳ್ತೆತ್ತಿದೊಂದೊಡೆ ನೀರ್ ತೀವಿತು ಎನ್ನಲ್ಕೆ ಪೆಂಪು ಒಡೆಗುಂ ಗುಂಬಿಂದೆ ಪಂಪಾಸಾರಂ ಅನ್ನುವಂತಹ ಕೇಳಿರುವಂತಹ ಪ್ರಶ್ನೆ. ಈ ಸಾಲು ಭಾಳ ಮುಖ್ಯ, ಇದನ್ನು ಕೇಳಿರುವಂಥದ್ದು. ನಂತರ ಪಂಪಾ ಸರೋವರದ ವರ್ಣನೆ ಯಾವ ಕೃತಿಯಲ್ಲಿ ಬರುತ್ತೆ ಅಂತಲೂ ಸಹ ಕೇಳೋ ಸಾಧ್ಯತೆ ಇರುತ್ತೆ, ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಬೇಕು. ನಂತರ ಕಥೆಯನ್ನು ಹೇಳುವ ರೀತಿ ಯಾವ ರೀತಿ ಇರುತ್ತೆ ಇದರಲ್ಲಿ ಕಥೆ ಹೇಳುವ ರೀತಿ. ಗಿಳಿ ಜಾಬಲಿಗೆ ಹೇಳುವಂತಹದ್ದು, ಜಾಬಲಿ ಮಹಾಶ್ವೇತೆ ಹೇಳುವಂತಹದ್ದು, ಮಹಾಶ್ವೇತೆ ಜಾಬಲಿ, ನಂತರ ಗಿಳಿ, ಈ ರೀತಿಯಾಗಿ ಕಥೆ ಹೇಳುವಂತಹ ಮಾದರಿ ಇರುವಂತಹದ್ದು. ನಂತರ ಈ ಕೃತಿಯಲ್ಲಿ ಇನ್ನೊಂದು ಬರುವಂತಹದ್ದು ಅಚ್ಚೋದ ಸರೋವರದ ವರ್ಣನೆ. ಅದನ್ನು ನೋಡ್ಬೋದು, ಈ ಅಚ್ಚೋದ ಸರೋವರಣೆ ಹೇಗಿದೆ ಅನ್ನುವಂತಹದ್ದು. ಎಲೆ ತಾರಾಗಹರಂ ಕಣ್ಣಿಡೆ ಕರಗಿದಿದು ಅಂತಲ್ತು ರುದ್ರಾಜ ಹಂಸಂ ಜಲಮಾದತ್ತು ಹಲ್ತು ಚಂದ್ರತಾಪಮಂ ಅಮೃತಮಂ ರಸಕಾರಂ ಆಯ್ತು ಅಲ್ತು ಐಮಂಚಲಂಬೋರೂಪದಿಂ ಪರಿಮಿಣಿತಿಸದಾದುದು ಅಂತಲ್ತು ನೈರ್ಮಲ್ಯಂ ಶೋಭಕಲಿತಂ ತ್ರೈಲೋಕ್ಯ ಲಕ್ಷ್ಮೀಮಣಿ ಮುಕುರಮೆನಲ್ ಚೆಲ್ವ ಆಯ್ತಂಬುಜಂ ಕ್ಷಣಂ ಅನ್ನುವಂತಹದ್ದು. ರುದ್ರನ ಅಟ್ಟಹಾಸವೇ ನೀರಾಯಿತು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದನ್ನು ಅಚ್ಚೋದ ಸರೋವರದ ವರ್ಣನೆಯನ್ನು ಕೊಟ್ಟಿರುವಂತಹದ್ದು. ಪಂಪಾ ಸರೋವರದ ವರ್ಣನೆ, ನಂತರ ಅಚ್ಚೋದ ಸರೋವರದ ವರ್ಣನೆ ಈ ಕೃತಿಯಲ್ಲಿ ಬರುವಂತಹದ್ದು. ನಂತರ ಒಂದು ಬೇಡನ ವರ್ಣನೆ ಬರುತ್ತೆ. ಆಂ ಬಟ್ಟೆಯೊಳಿಂದಡುಗುಂ ತನ್ನ ಕೈಸಾರದೆಂದು ತುರಿಸುತ್ತ ಭ್ರಾಂತಿಯಿಂದೆನ್ನೆಯ ಮರದಡಿಯೋಳ್ ನಿಂದನೋರ್ವ ಪುಳಿಂದಂ ಅನ್ನುವಂತಹದ್ದು. ಇದು ಬೇಡನ ವರ್ಣನೆ. ನಂತರ ಜಾಬಲಿ ಆಶ್ರಮದ ವರ್ಣನೆ ಹೀಗಿದೆ. ತನುವೆರಸುಯ್ಯಲ್ ಮುನಿಗಳನ್ ಅನಲಂ ಸ್ವರ್ಗಕ್ಕೆ ಸೋತುಗಟ್ಟಿದ ನೆನೆಪ ಅನ್ನುವಂತಹದ್ದು. ನಂತರ ಮಹಾಶ್ವೇತೆಯ ರೂಪವನ್ನು ವರ್ಣಿಸುವ ಸಂದರ್ಭ. ಪೊಳವೆಳನೆ ಸರಿಂ ತೆರೆದ ರಶ್ಮಿಗಳಂತೆ ಮೊಡಲ್ತು ಕಾಂತಿಯುಂ ಅನ್ನುವಂತಹದ್ದು. ನಂತರ ಪೆಗಲ್ವರಂ ಬಳೆದು ರಂಜಿಸುಗುಂ ಜಡೆಗಳ್ ಮೃಗಾಕ್ಷಿಯಂ ಅನ್ನುವಂತಹದ್ದು. ನಂತರ ಗಿಳಿಮರಿಯ ಬಾಯಾರಿಕೆ ವರ್ಣನೆ. ಗರಿಪಾಟಲ್ ಕಾಲು ಬಲಿಯುಂ ನಡೆಯಲ್ ಬೆಟ್ಟತೆಂಬೊಡೆ ಮೂಗಂ ಅನ್ನುವಂತಹದ್ದು. ಬೆಟ್ಟ ತಡೆಂಬಂತೆ ಮೂಗಂ ಅನ್ನುವಂಥ. ಒಟ್ಟಿನಲ್ಲಿ ಕರ್ನಾಟಕ ಕಾದಂಬರಿ ಸುಂದರವಾದ ಅನುವಾದ ಕಾವ್ಯವಾಗಿದೆ ಅನ್ನುವಂಥದ್ದು. ಸ್ನೇಹಿತರೆ, ಈ ಕೃತಿಯಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದರೆ, ಯಾರ ಕೃತಿಯ ಒಂದು ಅನುವಾದವಾಗಿದೆ ಅನ್ನುವಂತಹದನ್ನು ಕೇಳುವಂತಹದ್ದು. ನಂತರ ಕನ್ನಡದ ಮೊದಲ ಅನುವಾದ ಕಾವ್ಯ ಯಾವುದು ಅನ್ನುವಂತಹದನ್ನು ಕೇಳುವಂತಹದ್ದು. ನಂತರ ಪಂಪಾ ಸರೋವರದ ವರ್ಣನೆ, ಅಚ್ಚೋದ ಸರೋವರದ ವರ್ಣನೆಯ ಸಾಲುಗಳು, ಜಾಬಲಿ ಆಶ್ರಮದ ವರ್ಣನೆ, ಬೇಡನ ವರ್ಣನೆ, ಮಹಾಶ್ವೇತದ ವರ್ಣನೆ, ಇಷ್ಟೇ ಪ್ರಶ್ನೆ ಕೇಳಲಾಗಿರೋದು ಈ ಕೃತಿಯಲ್ಲಿ. ಇದನ್ನು ಬಿಟ್ಟು ನೀನು ಬೇರೆ ಯಾವುದನ್ನು ಸಹ ಕರ್ನಾಟಕ ಕಾದಂಬರಿ ಬಗ್ಗೆ ಕೇಳಿರುವಂಥದ್ದನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಹೆಚ್ಚಿಗೆ ಕೇಳುವಂಥದ್ದಿದ್ದರೆ ನೀವು ಬೇರೆ ಪುಸ್ತಕದಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೇಳಿರ್ತಾನೆ. ಈ ಕೃತಿಯ ಬಗ್ಗೆ ಬಂದಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿರುವಂತಹದ್ದು ನೋಡ್ಬೋದು, ಅವುಗಳನ್ನು ನೀವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ನಂತರ ಬರುವಂತಹನು ದುರ್ಗಸಿಂಹ ಸ್ನೇಹಿತರೆ. ಚಾಲುಕ್ಯ ಜಗದೇಕಮಲ್ಲ ಜಯಸಿಂಹನಲ್ಲಿ ಸಂಧಿ ವಿಗ್ರಹಿ ಆಗಿದ್ದಂತಹವನು. ಯುದ್ಧ ವಿಷಯದ ಮಂತ್ರಿ ಎನ್ನುವಂಥ ನಿಪುಣನಾಗಿದ್ದವನು. ಇವನ ಕಾಲ 1030. ಕಿಸುನಾಡಿನಲ್ಲಿ ಸೈಯಡಿ ಎಂಬ ಗ್ರಾಮದಲ್ಲಿ ಇದ್ದ ದುರ್ಗಾಮಯ್ಯನಿದ್ದ ಇವನ ಮಗ ಈಶ್ವರಾರ್ಯನ ಹೆಂಡತಿ ದೇಪಕಬ್ಬಿಯ ಮಗ ದುರ್ಗಸಿಂಹನಾಗಿದ್ದ ಅನ್ನುವಂಥದ್ದನ್ನು ಹೇಳಲಾಗುತ್ತೆ. ಈತನ ಗುರು ಮಹಾಯೋಗಿ ಶಂಕರ ಭಟ್ಟರು ಅನ್ನುವಂಥದ್ದನ್ನು ಹೇಳ್ತಾರೆ. ಸೈಯಡಿಯಲ್ಲಿ ಆಶ್ರಯದಾತನ ಆಜ್ಞೆಯಂತೆ ದೇವಾಲಯ ಕಟ್ಟಿಸಿದನಂತೆ. ಈತನ ಕೃತಿಯನ್ನು ನೋಡೋದಿದ್ರೆ ವಸುಭಾಗ ಭಟ್ಟನೆಂಬ ಕವಿಯು ಸಂಸ್ಕೃತದಲ್ಲಿ ರಚಿಸಿರುವ ಪಂಚತಂತ್ರವನ್ನು ಕನ್ನಡದಲ್ಲಿ ರಚಿಸಿದಂತೆ ಹೇಳ್ಕೊಂಡಿದ್ದಾನೆ ಅಂತ. ಅಂದರೆ ಸಂಸ್ಕೃತದಲ್ಲಿ ವಸುಭಾಗ ಭಟ್ಟನ ಕೃತಿ ರಚಿಸ್ತಾನೆ, ಅದನ್ನು
ದುರ್ಗಸಿಂಹ ಕನ್ನಡದಲ್ಲಿ ಹೇಳಿರುವಂತಹದ್ದು. ನಂತರ ವಿಷ್ಣು ಶರ್ಮನಿಂದ ರಚಿತವಾದ ಪಂಚತಂತ್ರವು ಪ್ರಚಲಿತವಾಗಿದೆ ಎನ್ನುವಂತಹದ್ದು. ನಂತರ ವಸುಭಾಗ ಭಟ್ಟ ಸಂಸ್ಕೃತದಲ್ಲಿ ಬರೆದಿರುವುದು ಇವನಿಂದ ತಿಳಿಯುತ್ತದೆ ಎನ್ನುವಂತಹದ್ದು. ನಂತರ ಅಪೂರ್ವವಾದ ಕಥೆಯೊಂದನ್ನು ಹೇಳಬೇಕೆಂದು ಗಿರಿಜೆಯು ಶಿವನನ್ನು ಕೇಳಿದಾಗ ಅದರಂತೆ ಒಂದು ಸುಂದರವಾದ ಕಥೆಯನ್ನು ಶಿವನು ಹೇಳುತ್ತಾನೆ ಎನ್ನುವಂತಹನು. ಶಿವನು ಹೇಳಿದಂತಹ ಕಥೆಯನ್ನು ಪುಷ್ಪದಂತನೆಂಬುವನು ಕದ್ದು ಕೇಳಿಸಿಕೊಳ್ಳುತ್ತಾನೆ. ಅದರಂತೆ ಅವನು ಗುಣಾಢ್ಯ ಕವಿಯಾಗುತ್ತಾನೆ. ಅವನು ಬೃಹತ್ ಕಥಾಕೋಶದಲ್ಲಿ ಹೇಳುತ್ತಾನೆ. ಆ ಕಥೆಗಳೆಲ್ಲವೂ ಸಹ ನಮಗೆ ಇಂದು ಕನ್ನಡದಲ್ಲಿ ದುರ್ಗಸಿಂಹ ಪಂಚತಂತ್ರ ಕಥೆಗಳನ್ನು ಹೇಳಿರುವಂತಹದ್ದು. ಅದರಲ್ಲಿ ವಸುಭಾಗ ಭಟ್ಟ ಐದು ರತ್ನಗಳಂಥ ಕಥೆಗಳನ್ನು ಆಯ್ದುಕೊಂಡು ಬರೆದನು. ಕನ್ನಡಕ್ಕೆ ದುರ್ಗಸಿಂಹ ಹೊಸತಾಗಿದೆ ಕನ್ನಡದಲ್ಲಿ ವಿರಚಿಸಿದನು ಅಂತೇಳ್ಬಿಟ್ಟು ದುರ್ಗಸಿಂಹ ಹೇಳಿದಾನೆ ಎನ್ನುವಂತಹದ್ದು. ಈಶ್ವರನ ಕಥೆಗಳನ್ನು ಕದ್ದು ಗುಣಾಢ್ಯ ಕವಿಯಾಗಿ ಬರಿತಾನೆ. ಆ ಕತೆ ಅದರಲ್ಲಿರುವಂತಹ 5 ರತ್ನಗಳಂಥ ಕಥೆಯನ್ನು ಆಯ್ದುಕೊಂಡು ವಸುಭಾಗ ಭಟ್ಟ ಬರಿತಾನೆ. ವಸುಭಾಗ ಭಟ್ಟನ ಕಥೆಗಳನ್ನು ಏನು ಮಾಡ್ತಾನೆ ದುರ್ಗಸಿಂಹ ಕನ್ನಡಕ್ಕೆ ಹೊಸತಾಗಿ ಇರುವ ಕನ್ನಡದಲ್ಲಿ ವಿಚರಿಸುವೆ ಅನ್ನುವಂಥದ್ದನ್ನು ಹೇಳ್ತಾನೆ. ನಂತರ ಇಲ್ಲೊಂದು ಬಂತು, ವಿಷ್ಣು ಶರ್ಮನ ಈತನು ಸಹ ಬರೆದಿದ್ದಾನೆ. ಆತನ ಪಂಚತಂತ್ರ ಅಂದರೆ ಪ್ರಚಲಿತವಾಗಿರುವಂತಹ ಒಂದು ಪಂಚತಂತ್ರ ಅನ್ನುವಂಥದ್ದನ್ನು ಹೇಳ್ತಾರೆ. ನಂತರ ಪಂಚತಂತ್ರದಲ್ಲಿ ಒಟ್ಟು 5 ಪ್ರಕರಣಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಯಾವ್ಯಾವು ಅಂತ ನೋಡಿದ್ರೆ ಭೇದ ಪ್ರಕರಣ ವರ್ಣನಂ, ಪರೀಕ್ಷಾ ವ್ಯಾವರ್ಣನಂ, ವಿಶ್ವಾಸ ಪ್ರಕರಣ ವರ್ಣನಂ, ವಂಚನಾ ಪ್ರಕರಣ ವರ್ಣನಂ, ಮಿತ್ರ ಕಾರ್ಯ ಪ್ರಕರಣಂ ಅನ್ನುವಂತಹ 5 ಅಂಶಗಳನ್ನು ನೋಡ್ಬೋದು. ನಂತರ ಇಲ್ಲಿ ನೋಡ್ಬೋದು ಪಂಚತಂತ್ರದಲ್ಲಿ ಅತಿ ಹೆಚ್ಚು ಹೇಳಿಕೆಗಳನ್ನು ಕೇಳಿರುವಂತಹದ್ದು ಯಾವುದಪ್ಪ ಅಂದರೆ ಹೊಸತಾಗಿ ವಿರಚಿಸುವೆ ಎನ್ನುವಂತಹದನ್ನು ಕೇಳಿರುವಂತಹ ಸಾಲು. ಇದನ್ನು ಹೊಸತಾಗಿ ವಿರಚಿಸುವೆ ಅನ್ನುವಂತಹದನ್ನು ಕೇಳಿರುವಂತಹದನ್ನು ನೋಡ್ಬೋದು. ನಂತರ ಪಂಚತಂತ್ರದಲ್ಲಿ ಬರುವಂತಹ ಪ್ರಾಣಿಗಳ ಪಾತ್ರವನ್ನು ಪ್ರಶ್ನೆಯನ್ನು ಕೇಳಿರುವಂತಹದ್ದು, ವರ್ಣನೆಗಳನ್ನು ಸಹ ಕೆಲವೊಂದು ಸತಿ ಕೇಳಿರುವಂತಹದ್ದು. ನೋಡೋಣ. ಮೊಲಂ ಸಿಂಹಂ ಕೊಂದ ಕಥೆಯಲ್ಲಿ ಬರುವಂತಹದ್ದು, ದುರ್ಧರ ವಿಕ್ರಮನ್ ಉರುತರ ದೋರ್ಬಂಡ ಸಹಾಯನ್ ಇರ್ಪುದು, ಅಪ್ರತಿಮ ಸಿಂಹದ ವರ್ಣನೆ ಮಾಡುತ್ತಿರುವಂತಹದ್ದು. ನಂತರ ನಾಶತ್ಯ ಬುದ್ಧಿವಂತ ಪುರುಷಸ್ಯ ಬುದ್ಧಿಮತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತ ವರ್ಣನೆ ಮಾಡಿರುವಂತಹದ್ದು. ಮೃಕುಟಿ ಪುಟ್ಟ ರಕ್ತನೇತ್ರನಂ ಅಕಾಲ ಕಾಲೋಗ್ರಾನಂ ಭಯಂಕರ ದ್ರಾಷ್ಟ್ಯಂ ಅನ್ನುವಂಥದ್ದು, ಸಿಂಹ ಉಬ್ಬುಗಂಟಿಕೊಂಡು ಕುಂತಿತ್ತು ಅಂತಹದನ್ನು ನೋಡ್ಬೋದು. ನಂತರ ಜಠರನಾಳ ಶಿಖಾಕಳಪಂ ದಂದಹ್ಯಮಾನ ಮಾನಸಂ ಸಿಂಗಂ ಅನ್ನುವಂಥ ಹಸಿವೆಂಬ ಬೆಂಕಿಯಿಂದ ಬೆಂದು ಹೋಗಿದ್ದ ಸಿಂಹದ ಬಗ್ಗೆ ವರ್ಣನೆ ಎನ್ನುವಂತಹದ್ದು. ತುಂಗಾರಜನಂಗಗಳಮಂ ಗಂಗಳನ್ನಾಯ್ದಿರಿಸಿ ತಿಂಬುದುಂಪೋಡೆ ತೆರತೆಂ ಅನ್ನುವಂತಹ ದೊಡ್ಡ ಆನೆಯನ್ನು ಬೇಟೆಯಾಡದೆ ಸಣ್ಣ ಮರಿಗಳನ್ನು ತಿನ್ನುವಂತಹದ್ದು ಅನ್ನುವಂತಹದ್ದು. ನಂತರ ಕೋಪನಾಳನಳುತೆ ಮಹಾಕೂಪದೊಳಿಂಬವೈಲಿ ಪಾಯ್ದು ಸತ್ತದು ಅನ್ನುವಂತಹದ್ದು, ಸಿಂಹ ಬಾವಿಗೆ ಬಿದ್ದು ಮರಣ ಹೊಂದಿರುವಂತಹದನ್ನು ವರ್ಣನೆ ಮಾಡುವಂತಹದ್ದು. ನಂತರ ಶಿವಭೂತಿ ಕಥೆ ಎಂಬುದು ಬರುತ್ತದೆ. ಇದರಲ್ಲಿ ಶಿವಭೂತಿಯ ಕಥೆ ಎನ್ನುವಂತಹದ್ದು, ಕಂಬಳಕನೆಂಬ ಬೇಡನು ಬೇಟೆಗೆ ಹೋದಾಗ ಒಂದು ಹುಲಿ ಅವನನ್ನು ಅಟ್ಟಿಸಿಕೊಂಡು ಬಂದಿತ್ತು ಅನ್ನುವಂತಹದ್ದು. ನಂತರ ಚಪಲಕನೆಂಬ ಕೋತಿಯು ನೀರು ಕುಡಿಯುವುದಾಗಿ ಆ ಬಾವಿಯ ಬಳಿ ಬಂದಿದ್ದು. ಅಂದರೆ ಈ ಚಪಲಕ ಅನ್ನುವಂತಹದ್ದು ಕೋತಿಗೆ ಹೆಸರಿತ್ತು ಅನ್ನುವಂತಹದ್ದು. ಅದೇ ರೀತಿ ಹುಲಿಗಿದ್ದಂತಹದ್ದು, ಹಸಿಗಿದ್ದಂತಹದ್ದು, ನರಿಗಿದ್ದಂತಹದ್ದು ಈ ಹೆಸರುಗಳನ್ನು ನೆನ್ಪಿಟ್ಕೊಬೇಕು. ಯಾರಾದರೂ ಆಸಕ್ತಿ ಇದ್ದರೆ ಕನ್ನಡ ಅನುವಾದ ಆದಂತಹ ಅಷ್ಟು ಪಂಚತಂತ್ರ ಕಥೆಗಳನ್ನು ಓದ್ಕೊಂಡ್ರೆ ಆ ಪಾತ್ರಗಳು ನಿಮಗೆ ನೆನಪಿನಲ್ಲಿರ್ತವೆ ಅನ್ನುವಂಥದ್ದು. ಹೆಚ್ಚಾಗಿ ಈ ಹೆಸರುಗಳನ್ನು ಕೇಳಿರುವಂತಹದ್ದು ನೋಡ್ಬೋದು, ವರ್ಣನೆಗಳು ಕೇಳಿರುವಂತಹದ್ದು ಕಡಿಮೆ ದುರ್ಗಸಿಂಹನ ಪಂಚತಂತ್ರದಲ್ಲಿ. ಕೆಲವೊಂದು ಆದರೂ ಪ್ರಮುಖವಾದಂತಹದ್ದು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮಲರಹಿತ ಅನುನದಾಯ ನೀಲಯಂ ಅದೃಷ್ಟಾರ್ಥ ತೀರ್ಥಯಾತ್ರ ಅನ್ನುವಂತಹದ್ದು, ಶಿವಪೂತಿ ಎಂಬ ಬ್ರಾಹ್ಮಣ ಬಾವಿಯ ಬಳಿ ಬಂದನು ಅನ್ನುವಂತಹದ್ದು, ಪಲ್ಲಗಡ ತೆಗೆಯಲೊಪ್ಪಡೆ ಬಿಲ್ಲವನನ್ ಎಂದೆನಗೆ ಪುಂಡರೀಕ ಪೇಳ್ದಿತ್ತು ಅನ್ನುವಂತಹದ್ದು, ಬೇಡನಿಗೆ ಸಹಾಯ ಮಾಡುವುದು ಅನ್ನುವಂತಹದ್ದು, ಯಶ್ವರಾರ್ಧರಂ ಶರೀರಂ ಈ ಶರೀರ ಇತರರಿಗೆ ಉಪಕಾರ ಮಾಡುತ್ತಿದೆ ಎನ್ನುವಂತಹದ್ದು, ಕರುಣಾಸಾರ್ಧ ಹೃದಯಂ ಮರಾತ್ಮನೆನ್ನದೆ ಕಿರಾತನೆಂತೆಗೆದೆ ಭಾವಿಸಿ ಪರಹಿತ ನಿರಾತ್ಮನೊಪ್ಪಗೆ ಅನ್ನುವಂತಹದ್ದು, ಬೇಡನನ್ನು ರಕ್ಷಿಸುತ್ತಾನೆ ಈ ರೀತಿಯಾಗಿ ಎನ್ನುವಂತಹದ್ದು. ತದ್ವನಚರಂ ಎಂತೂ ಕೃತಜ್ಞರೇನಂ ಮಾಡಲನ್ನುವಂತಹ ವರ್ಣನೆ. ಕನ್ನಡದಲ್ಲಿ ಕಥಾ ಸಾಹಿತ್ಯವು ಬೆಳೆಯಲು ಒಡ್ಡರಾಧನೆಯ ನಂತರ ಬಹು ಭದ್ರವಾದ ಬುನಾದಿಯನ್ನು ಹಾಕಿದಂತಹ ಕಾವ್ಯ ಯಾವುದು ಅಂದರೆ ದುರ್ಗಸಿಂಹನ ಪಂಚತಂತ್ರ ಕೃತಿ ಎನ್ನುವಂತಹ ಸ್ನೇಹಿತರೆ. ಹೀಗೆ ಇಷ್ಟು ಅಂಶಗಳನ್ನು ನಾವೇನಾದರೂ ದುರ್ಗಸಿಂಹನ ಪಂಚತಂತ್ರ ಕೃತಿಯಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಬಹಳ ಮುಖ್ಯ ಆಗುತ್ತೆ ಎನ್ನುವಂತಹದ್ದು. ನಂತರ ಬರುವಂತಹನು ರುದ್ರಭಟ್ಟ ಕವಿ ಸ್ನೇಹಿತರೆ.
ಜಗನ್ನಾಥ ವಿಜಯ ಎಂಬ ಕೃತಿಯನ್ನು ಬರೆದಿದ್ದಾನೆ. ನಂತರ ರಸಕಲಿಕೆ ಎಂಬ ಲಕ್ಷಣ ಗ್ರಂಥವನ್ನು ಬರೆದಿದ್ದಾನೆ. ಈ ಕೃತಿಯ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ, ರಸಕಲಿಕೆ ಯಾರು ಬರೆದಿರೋದು ಅನ್ನುವಂತಹದನ್ನು. ಇದು ಭಾಳ ಮುಖ್ಯವಾದಂತಹದ್ದು. ನಂತರ ಈ ಕೃತಿ ಬರೆಯಲು ಚಂದ್ರಮೌಳಿ ಮತ್ತಿತರ ಪಂಡಿತರ ಪ್ರೇರಣೆ ದೊರಕಿದೆ. ಇವನು ವಿಷ್ಣು ಭಕ್ತನಾದ ಸ್ಮಾರ್ತ ಬ್ರಾಹ್ಮಣನೆನ್ನುವಂಥ ಕರೆಯಲಾಗುತ್ತದೆ. ಈತನಿಗೆ ಕೃತಿ ಶಾರದಾಬ್ರ, ಚಂದ್ರಾತಪ, ಕವಿರಾಜ ಎಂಬ ಬಿರುದುಗಳಿದ್ದಂತೆ ಕಾಣುತ್ತದೆ ಅಂತ ಹೇಳ್ತಾರೆ. ಕೃತಿ ಶಾರದಾಬ್ರ, ಚಂದ್ರಾತಪ ಅನ್ನುವಂತಹದ್ದು. ನಂತರ ಕವಿರಾಜ. ನಂತರ ಚಂದ್ರಮೌಳಿ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದಂತಹ ಕವಿ. ಚಂದ್ರಮೌಳಿ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದಂತಹ ಕವಿ. ಈತನ ಜಗನ್ನಾಥ ವಿಜಯವನ್ನು ನೋಡ್ಬೋದು. 18 ಆಶ್ವಾಸಗಳಿಂದ ಕೂಡಿದ ಕಾವ್ಯ. ವಿಷ್ಣು ಪುರಾಣವನ್ನು ಇದು ಒಳಗೊಂಡಿರುವಂತಹದ್ದು. ಮುತ್ತಂ ಕೊಯ್ದೊಡಲಿಕ್ಕಿದ ಬಿತ್ತರದಿಂ ಸುರಿಪ ತೋರ ಕಣ್ಬನಿಯಂ ಅನ್ನುವಂತಹದ್ದು ದೇವಕಿಯ ಪ್ರಸಂಗದಲ್ಲಿ ಹೇಳುತ್ತಿರುವಂತಹದ್ದು. ಮೊಗಮಂ ನೋಡುವ ಲಲ್ಲೆಗೆಯುವಂ ಮೊಲೆಯುಂ ಅಬ್ಬೊಬ್ಬ ಜೂಬೆಂ ಮೈಗೆ ಕಾಲ್ವತ್ತುಂ ಅನ್ನುವಂತಹ ತಾಯಿ ಮಗುವಿನ ವರ್ಣನೆ ಕೊಡುವಂತಹದ್ದು. ಎಲೆಲೆ ಕಳ್ಳತನಗಳನ್ನಣ್ಣ ಕಾಡೆವೆವಾವು ಎನೆ ಕಾಡೆವಾಯ ಬೆಣ್ಣೆ ಸೊಯ್ಯನೆ ಪಿಂಗುವ ಕೃಷ್ಣನೊಪ್ಪಿದಂ ಅನ್ನುವಂತಹದ್ದು. ಕೃಷ್ಣ ಬೆಣ್ಣೆ ಕದಿಯುವಂತಹ ವರ್ಣನೆ ಇದು. ಈಗಳಪ್ಪೆ ಪೆಂಡಿಕೆ ಎನಿಸುತ್ತದಾಯಿತು ಎನ್ನುತ್ತಂ ಬೆಸೆಗೊಳ್ಳುವ ಮುಕುಂದನೊಪ್ಪುಗುಂ ಅನ್ನುವಂತಹದ್ದು. ಯಶೋದೆ ಕೃಷ್ಣನಿಗೆ ಹಾಲನ್ನು ಕುಡಿಸುತ್ತಿರುವಂತಹದ್ದು. ನಂತರ ನಯನಕ್ಕೆ ಗಮ್ಯನಲ್ಲಂ ಪ್ರಿಯಂ ಮನೋಗಮ್ಯಂ ಅನ್ನುವಂತಹದ್ದು. ಗೋಪಿಕೆ ಕೃಷ್ಣನ ವಿರಹದಿಂದ ಯೋಗ ಮಾಡುತ್ತಿರುವಂತಹ ಸಂದರ್ಭ. ತೊರೆದ ಕುಚಗಳಿನ್ ಕೊಣಸಂಸಗೆ ಮೃಗಮಂ ಕುರಂಗಿ ಸಾಲ್ತರಲ್ಲನ್ನುವಂಥ ಸಂಸಾರ ವ್ಯಾಮೋಹ ಎಷ್ಟು ಕಷ್ಟವೊಂದು ಹೇಳುತ್ತಿರುವಂತಹ ಸಾಲು. ಕಲ್ಪವೃಕ್ಷಂ ಮಿರೆ ಕಳ್ಳಿ ಮಹಾವೃಕ್ಷಂ ಗಣನಿತರೆಂದು ಪರಿದೆ ಅನ್ನುವಂತಹದ್ದು ಶಿಶುಪಾಲ ಕೃಷ್ಣನನ್ನು ನಿಂದಿಸಿದಾಗ ಹೇಳುವಂತಹ ಮಾತು. ತಿವಿದಿದು ಶಪನ ಶಂತಮಂ ಇಂತಿವಿದಿದು ಅದರೊಡನೆ ಚೈದ್ಯನಿನ್ನಾಯುಷ್ಯಂ ಅನ್ನುವಂಥದ್ದು ಕೃಷ್ಣನು ಶಿಶುಪಾಲನಿಗೆ ಹೇಳುತ್ತಿರುವಂತಹ ಮಾತು. ಶಿರವಾಕಾಶ ತಳಕ್ಕೆ ಪಾದೆಗಳ ರಂಧ್ರೋದ್ದೇಶದಿಂಪಾಯುವನಿ ಚರ ರಕ್ತೋನ್ಮುಖಧಾರೆ ಅನ್ನುವಂಥ ಶಿಶುಪಾಲನ್ನು ಕೃಷ್ಣ ಕೊಂದಿರುವಂತಹ ಸಂದರ್ಭ. ಇಷ್ಟು ಸಹ ಭಾಳ ಮುಖ್ಯವಾದಂತಹ ಸಾಲುಗಳು, ಅಂದರೆ ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿ ಬರುವಂತಹ ಅಂಶಗಳು ಸ್ನೇಹಿತರೆ. ನಂತರ ಬರುವಂತಹ ಕವಿ ಚಿಕ್ಕುಪಧ್ಯಾಯ. ಚಿಕ್ಕುಪಧ್ಯಾಯ ಇಂದಿನ ಕನ್ನಡ ಕವಿಗಳು ಹೆಚ್ಚು ಕೃತಿಗಳನ್ನು ರಚಿಸಿದ್ದಾನೆ. ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಚ್ಚು ಕೃತಿಗಳನ್ನು ರಚಿಸಿದಂಥವನು. ಅವನ ಕೃತಿಗಳನ್ನು ನೋಡಿದರೆ ರುಕ್ಮಾಂಗದ ಚರಿತೆ, ವಿಷ್ಣು ಪುರಾಣ, ದಿವ್ಯಸೂರಿ ಚರಿತೆ, ಕಮಲಾಚಲ ಮಹಾತ್ಮ, ಅರ್ಧಪಂಚಕ, ತತ್ವಾತ್ರಯ, ಸಾತ್ವಿಕ ಬ್ರಹ್ಮ ವಿದ್ಯಾವಿಲಾಸ, ಅಸ್ತಿಗಿರಿ ಮಹತ್ಯ ಎಂಬ ಚಂಪು ಕೃತಿಗಳನ್ನು ಈತ ರಚಿಸಿದ್ದಾನೆ. ನಂತರ ಲಕ್ಷ್ಮೀಪತಿ ರಂಗಪಂಡಿತನ ಮಗನಾದ ಈತನು ಚಿಕ್ಕುಪಾಧ್ಯಾಯನೆಂಬ ಹೆಸರಿನಿಂದ ಚಿಕ್ಕದೇವರಾಯನ ಆಸ್ಥಾನದ ಕವಿಯಾಗಿದ್ದ. ಲಕ್ಷ್ಮೀಪತಿ ರಂಗಪಂಡಿತನ ಮಗನಾದ ಈತನು ಚಿಕ್ಕುಪಾಧ್ಯಾಯನೆಂಬ ಹೆಸರಿನಿಂದ ಚಿಕ್ಕದೇವರಾಯನ ಆಸ್ಥಾನದಲ್ಲಿದ್ದ ಅನ್ನುವಂತಹದ್ದು ನೆನಪಿನಲ್ಲಿರಬೇಕು. ಇವನ ಗದ್ಯವು ಹಳಗನ್ನಡದಿಂ ಹೊಸಗನ್ನಡಕ್ಕೆ ತಿರುಗುತ್ತಿದ್ದ ಸಂಧಿಕಾಲದ ಗದ್ಯ ಅನ್ನುವಂತಹ ತಿಳ್ಕೊಬೇಕು ಸ್ನೇಹಿತರೆ. ಈತನ ಕೃತಿಯಾದಂತಹದ್ದು ವಿಷ್ಣು ಪುರಾಣ. ಪ್ರತಿಯೊಂದು ಭಾಗವನ್ನು ಅಂಶವೊಂದು ಕರೆಯಲಾಗ್ತದೆ. ಅಂದರೆ ಅಧಿಕಾರ, ಅಂಶ, ಆಶ್ವಾಸ ಅನ್ನುವಂಥದ್ದು ಈತ ಅಂಶ ಅಂತ ಹೇಳ್ಬಿಟ್ಟು ಕರೀತಾನೆ. ಚಿಕ್ಕುಪಾಧ್ಯಾಯನು ಹೊಸಗನ್ನಡ ಗದ್ಯ ರಚನೆಯಲ್ಲಿ ಆದ್ಯ ಪ್ರವರ್ತಕನಾಗಿದ್ದಾನೆ. ಪರಾರರ ಮಹರ್ಷಿಯು ಲೋಕಹಿತಕ್ಕಾಗಿ ತನ್ನ ಶಿಷ್ಯನಾದ ಮೈತ್ರೇಯಿಗೆ ಅಕಿಂ ಧರ್ಮಗಳನ್ನು ಪ್ರತಿಪಾದಿಸುವಂತೆ ವೈಷ್ಣವ ಎಂದು ಕರೆಯುವುದು ಅನ್ನುವಂಥದ್ದು ಹೇಳ್ತಾನೆ. ಪರಾರರ ಮಹರ್ಷಿಯು ಲೋಕಹಿತಕ್ಕಾಗಿ ತನ್ನ ಶಿಷ್ಯನಾದ ಮೈತ್ರೇಯಿಗೆ ಅಖಿಲ ಧರ್ಮಗಳನ್ನು ಪ್ರತಿಪಾದಿಸುವ ವೈಷ್ಣವ ಎಂದು ಕರೆಯುವಂತಹದ್ದು ಬರುವಂತಹದ್ದು ನೋಡ್ಬೋದು. ಚಿಕ್ಕುಪಾಧ್ಯಾಯ ತನ್ನ ವಿಷ್ಣು ಪುರಾಣವನ್ನು ಶ್ರೀ ವಿಷ್ಣು ಪುರಾಣ ನಾಮ ಪ್ರಬಂಧಂ ಎಂದು ಕರೆದಿದ್ದಾನೆ. ಏನಂತ ಕರೆದಿದ್ದಾನೆ? ಶ್ರೀ ವಿಷ್ಣು ಪುರಾಣ ನಾಮ ಪ್ರಬಂಧ ಅಂತ ಕರೆದಿರುವಂತಹದ್ದು. ಭಕ್ತಿಪರವಾದ ಭಾಗಗಳನ್ನು ಚೆನ್ನಾಗಿ ವರ್ಣಿಸಿರುವಂತಹದ್ದು ಈತನ ಕೃತಿಯಲ್ಲಿ ಬರುತ್ತೆ. ನೆಲದೋಳ್ ಕೊಂಕಿಸಿರಿಯೂರಿ ದಕ್ಷಿಣ ಪದಂಗುಷ್ಟಗ್ರಹಂ ಚಾರುಕುಂ ಡಲಮಲ್ಲಡೆ ಅನ್ನುವಂತಹದನ್ನು ನೆಲದೋಳ್ ಕೊಂಕಿಸಿರಿಯೂರಿ ದಕ್ಷಿಣ ಪದಂಗುಷ್ಟಗ್ರಹಂ ಚಾರುಕುಂ ಡಮಲ್ಲಡೆ ಅನ್ನುವಂತಹದ್ದು. ಕರುಳೆಂಬುದು ತಿವಿಕಂ ತಿವಿರೆ ನೊಸಲೆಂಬುದಿತ ಬಾಲಶಶಿಕಿರಣಂ ಅನ್ನುವಂತಹದ್ದು ರುಕ್ಮಿಣಿಯ ವರ್ಣಿಸುವಂತಹ ಸಂದರ್ಭ. ಹರಿದೇವತ್ಪಾದಿಯೋಳ್ ವಾರರಿ ಹಂಬಾಯ್ಕಿಯೋ ಕಾಂತಿ ಕೇಕ ರುಚಿಯೋಂ ಅನ್ನುವಂಥದ್ದು ಕೃಷ್ಣ ರುಕ್ಮಿಣಿಯ ವರ್ಣನೆ ಇದರಲ್ಲಿ ಬರುವಂತಹದ್ದು ನೋಡ್ಬೋದು. ರವಿಕರ ರೂಪಗಳಿಂ ಭುವನಾಳಿಯನ್ನೊಲ್ದು ಸೃಜಿಸುತ್ತಿರ್ಪೆ ನೀಲತೋ ಅನ್ನುವಂತಹದ್ದು ವಿಶಿಷ್ಟಾದ್ವೈತ್ಯ ತಕ್ಕನುಗುಣವಾಗಿ ಲೋಕವನ್ನು ದೇವರ ಶರೀರವೆಂದು ಕರೆಯಲಾಗುತ್ತೆ ಎನ್ನುವಂತಹದ್ದು.
ನಂತರ ರಾಮಾನುಜ ತತ್ವವನ್ನು ಪ್ರತಿಪಾದಿಸುವಂತಹ ಕಾವ್ಯ ನಿರ್ಮಾಣ ಇವುಗಳಿಂದ ಚಿಕ್ಕೋಪಾಧ್ಯಾಯನಿಗೆ ಹೆಸರಿಸಿದೆಯೇ ಹೊರತು ಈತನು ಶ್ರೇಷ್ಠ ಕವಿಯಾಗಿರುವಲ್ಲ ಅನ್ನೋ ಒಂದು ಕಾಮೆಂಟನ್ನು ಪುಸ್ತಕದಲ್ಲಿ ಬರುತ್ತೆ. ಅಂದರೆ ರಾಮಾನುಜರ ತತ್ವವನ್ನು ಚಿಕ್ಕೋಪಾಧ್ಯಾಯ ತೆಗೆದುಕೊಂಬಂದಿದ್ದಾನೆ ಅನ್ನುವಂಥದ್ದು ನೋಡ್ಬೋದು. ನಂತರ ಚಿಕ್ಕೋಪಾಧ್ಯಾಯನ ಇಷ್ಟು ಕೃತಿಗಳು ಮತ್ತು ಅವನು ವರ್ಣನೆ ಮಾಡಿರುವಂತಹ ಅಂಶಗಳನ್ನು ನೀವು ನೆನಪಿನಲ್ಲಿಟ್ಕೊಬೇಕು ಅನ್ನುವಂತಹದ್ದು. ನಂತರ ಬರುವಂತಹ ಪ್ರಸಿದ್ಧ ಕವಿ ಹರಿಹರ. ಹರಿಹರನನ್ನು ಕ್ರಾಂತಿ ಕವಿ ಎಂದೇ ಕರೆಯುವುದು ವಾಡಿಕೆ ಇದೆ. ನಂತರ ಈತನು ಹೊಸ ಒಂದು ಕಾವ್ಯದಲ್ಲಿ ಹೊಸ ಆಲೋಚನೆಗಳನ್ನು ಮಾಡ್ತಾನೆ. ಅಂದರೆ ರಳ, ಕುಳ, ಕ್ಷಳ ಸಂಸ್ಕೃತ ಲಕಾಲಕ್ಕೆ ಬದಲಾಗಿ ಬರುವ ಳಗಳನ್ನು ಪದ್ಯವನ್ನು ಬರೆಯುವಾಗ ಪ್ರಾಸಸ್ಥಾನದಲ್ಲಿ ಪರಸ್ಪರ ಬರಬಾರದು ಎಂಬ ನಿಯಮವನ್ನು ಹಿಂದೆ ಇಡ್ತಾನೆ. ಅಂದರೆ ಈ ಸಾಲುಗಳನ್ನು ಆತ ತನ್ನ ಕಾವ್ಯದಲ್ಲಿ ಬಳಕೆ ಮಾಡೋದಿಲ್ಲ ಅನ್ನುವಂತಹದನ್ನು, ರಳಕುಳ ಕ್ಷಳಗಳನ್ನು ತಿರಸ್ಕರಿಸಿದ ಕವಿ ಅಂತಲೇ ಪ್ರಶ್ನೆಯನ್ನು ಕೇಳಿದ್ದಾನೆ ಸಾಕಷ್ಟು. ಅದು ಹರಿಹರನಾಗಿರ್ತಾನೆ. ನಂತರ ಕಾವ್ಯದ ನಿರ್ಬಂಧವನ್ನು ತೊರೆದು ಬರೆದುದರಿಂದ ಅವನನ್ನು ಕ್ರಾಂತಿ ಕವಿ ಅಂತ ಹೇಳ್ತಾನೆ. ಹಿಂದೆ ಎಲ್ಲ ಕಾವ್ಯಗಳಲ್ಲೂ ಸಹ ಈ ರಳ, ಕುಳ, ಕ್ಷಳಗಳು ಬಳಕೆಯಾಗಿತ್ತು. ಆದರೆ ಇವನು ಅದನ್ನು ತಿರಸ್ಕರಿಸಿ ಹೊಸದಾದಂತಹ ಮಾರ್ಗದಲ್ಲಿ ಕಾವ್ಯವನ್ನು ರಚನೆ ಮಾಡ್ತಾನೆ. ಇವನನ್ನು ಪುರಾತನರೆಂದು ಕರೆಯುತ್ತಾರೆ. ಅಂದರೆ ತಮಿಳುನಾಡಿನ ಇಂದಿನ ಹಲವಾರು ರಗಳೆಗಳನ್ನು ಬರೆದ ಕಾರಣ ಇವನನ್ನು ಪುರಾತನರೆಂದು ಸಹ ಕರೀತಾರೆ. ನಂತರ ಭಕ್ತ ಕವಿ ಅಂತಲೂ ಸಹ ಈತನನ್ನು ಕರೀತಾರೆ. ನಂತರ ಈತ ಪಂಪಾ ಶತಕ, ರಕ್ಷಾ ಶತಕ, ಮುಡಿಗೆಯ ಅಷ್ಟಕ ಎಂಬ ಸ್ತೋತ್ರ ಸಾಹಿತ್ಯವನ್ನು ಸಹ ಹರಿಹರನು ಬರೆದಿದ್ದಾನೆ ಅನ್ನುವಂತಹದ್ದು. ನಂತರ ಹಂಪೆಯ ಶಂಕರದೇವ ಅವನ ಶಿಷ್ಯ, ಅವನ ಶಿಷ್ಯ, ಮಾದಿರಾಜ ಅವನ ಶಿಷ್ಯ, ಮಾಯಿದೇವ ಇವನ ಶಿಷ್ಯನೇ ಹಂಪೆಯ ಹರಿಹರ. ಇಲ್ಲಿ ಒಂದು ಗುರು ಪರಂಪರೆಯನ್ನು ನೋಡುವುದು. ಹಂಪೆಯ ಶಂಕರದೇವ ಅವನ ಶಿಷ್ಯ, ಮಾದಿರಾಜ ಅವನ ಶಿಷ್ಯ, ಮಾಯಿದೇವ ಇವನ ಶಿಷ್ಯನೇ ಹಂಪೆಯ ಹರಿಹರ ಅಂತ ಹೇಳಲಾಗುತ್ತೆ. ನಂತರ ಬೇಲೂರಿನಲ್ಲಿ ಆಳುತ್ತಿದ್ದ ಬಲ್ಲಾಳನೆಂಬ ರಾಜನ ಆಸ್ಥಾನದಲ್ಲಿ ಕರ್ಣಿಕನಾಗಿದ್ದ ಹರಿಹರ ಅನ್ನುವಂತಹದ್ದು ಕಂಡುಬರುತ್ತೆ. ನಂತರ ಸಿದ್ದನಂಜೇಶನ ಎಂಬ ಕವಿ ರಾಘವಾಂಕ ಚರಿತ್ರೆ ಗ್ರಂಥದಲ್ಲಿ ಹೇಳಿರುವ ಒಂದು ಕಥೆಯ ಮುಖಾಂತರ ಹರಿಹರ ಮತ್ತು ರಾಘವಾಂಕ ಇಬ್ಬರು ಅಳಿಯ ಮತ್ತು ಮಾವರಾಗಿದ್ದರು ಅನ್ನುವಂತಹದನ್ನು ಗೊತ್ತಾಗುತ್ತೆ ಅನ್ನುವಂತಹದ್ದು. ಕ್ರಿಸ್ತಶಕ 1227ರಿಂದ 235ರವರೆಗೆ ಆಳಿದ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿರಬೇಕು. ಒಟ್ಟಿನಲ್ಲಿ 13ನೇ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ ಕವಿಗಳು ಅಂತ ಕಂಡುಬರುತ್ತೆ ಅನ್ನುವಂತಹದ್ದು. ಇದು ರಾಘವಾಂಕನ ಚರಿತ್ರೆಯನ್ನು ಸಿದ್ದನಂಜೇಶ ಅನ್ನುವಂತಹ ಕವಿ ಬರೀತಾನೆ. ಅದ್ರ ಮುಖಾಂತರ ನಮಗೆ ವಿಷಯ ತಿಳಿದುಬರುತ್ತೆ ಅನ್ನುವಂತಹದ್ದು. ಹರಿಹರನ ಪ್ರಮುಖ ಪ್ರಸಿದ್ಧವಾದಂತಹ ಕೃತಿ ಸ್ನೇಹಿತರೆ ಗಿರಿಜಾ ಕಲ್ಯಾಣ. ಇಲ್ಲಿ ಗಿರಿಜೆಯ ಹುಟ್ಟಿನಿಂದ ವಿವಾಹವಾದವರೆಗಿನ ಮಾಹಿತಿ ನೀಡಲಾಗುತ್ತೆ. ಈ ಕಾವ್ಯದ ಮೇಲೆ ಕಾಳಿದಾಸನ ಕುಮಾರ ಸಂಭವ ಕಾವ್ಯ ಪ್ರಭಾವವನ್ನು ಬೀರಿರುವಂತಹದ್ದು ನೋಡ್ಬೋದು. ನಂತರ ದಕ್ಷನು ಶಿವನಿಂದೆಯನ್ನು ಮಾಡಿದಾಗ ಸಹಿಸಲಾರದ ದಾಕ್ಷಾಯಿಣಿಯು ಮೇಸಿಯ ಹೊಟ್ಟೆಯಲ್ಲಿ ಜನಿಸಿದ್ದಾಳೆ ಎನ್ನುವಂತಹದನ್ನು ನೋಡ್ಬೋದು. ನಂತರ ಆದ್ದರಿಂದ ಇವಳಿಗೆ ಶಿವನೇ ಗಂಡವಾಗತಕ್ಕವರು ಎಂದು ಹೇಳಿದನು. ಈ ರೀತಿ ಕತೆ ಪ್ರಾರಂಭ ಆಗುವಂತಹದ್ದು. ಒಂದಿಷ್ಟು ವರ್ಣನೆಗಳನ್ನು ನೋಡ್ಬೋದು. ಪರಿಪೂರ್ಣ ಪರಂಜ್ಯೋತಿ ಸ್ವರೂಪ ನಿಜಯೋಗ ಭೋಗರಾಗೋನ್ನತಿ ಅನ್ನುವಂತಹದ್ದು. ಗಿರಿಜೆ ಶಿವನನ್ನು ಒಲಿಸಿಕೊಳ್ಳುವಂತಹ ಪರಿ. ಇರುಳು ಪಗಲಿಂ ಕಾಮಂ ತರದಿಂ ತೆಗೆದೆಚ್ಚೆ ಕುಸುಮ ಬಾಣಮಿದೆಂದು ಅನ್ನುವಂತಹದ್ದು. ನಂತರ ಕರಂಗಳೋಳ್ ವಿರಾಜಿಸಿ ವಿಹದಲ್ಲಿ ಬಿದ್ದುವು ಭವನೀಯ ಮಾನಿನಿಯ ದೈನ್ಯ ದೃಷ್ಟಿಗಳು ಅನ್ನುವಂತಹದ್ದು. ಗಿರಿಜೆಯ ನೋಟವು ಶಂಕರನ ಸರ್ವಾಂಗವನ್ನು ಅಪ್ಪಿಕೊಂಡಿತೆ ಎಂಬಂತೆ ಭಾವವನ್ನು ಇಲ್ಲಿ ಹೇಳಿರುವಂತಹದ್ದು. ಅರಿಯಲ್ಲಿಗೆ ತಮಮಂ ಕೇಸರಿಯಲ್ಲಿಗೆ ಕರಿಯನ್ನು ಕಾಮನನ್ನು ಶಿವನು ಬೀಳ್ಕಳಿಸುವುದು ವರ್ಣನೆಯನ್ನು ಕುರಿತು. ನಂತರ ಆನೆನಿತವ ಅರುವನ್ ಎನ್ನ ಹರಣಂ ಘನವೇ ತೆಗೆ ಹಿಂದೆ 100 ತಿವಿತೆಂದಂ ಅನ್ನುವಂತಹ ವರ್ಣನೆ. ಕಾಮನು ಶಿವನ ಬಳಿಗೆ ಯುದ್ಧಕ್ಕೆ ಹೋಗಲು ಹೇಳಿದಾಗ ಅವನು ಧೈರ್ಯದಿಂದ ಹೊರಡುತ್ತಾನೆ ಎನ್ನುವಂತಹದ್ದು. ಇನ್ನಂಜೆ ನಂಜೆನಾದ ಉನ್ನತ ಬಲಿದಾಯ್ತೆನ್ನುತ್ತೆ ವಿಭ್ರಮ ಬಳಸಮ್ಮನ್ನುವಂತಹದ್ದು. ಉಮೆಯ ಸಹಾಯದಿಂದ ಶಿವನನ್ನು ಗೆಲ್ಲಲು ಹೋಗುತ್ತಾನೆ ಎನ್ನುವಂತಹದ್ದು. ನಂತರ ಪಕ್ಕು ಗಭೀರೋದ್ಯತೆ ತಪೋಬೀಜಮನತೆ ಬರದಿಂದೊತ್ತಿ ಮುತ್ತಿತು ಸುತ್ತಮ್ ಅನ್ನುವಂತಹದ್ದು. ಶಿವನ ತಪೋಭಂಗವನ್ನು ಕೆಡಿಸಲು ಕಣ್ಣು ಬಿಟ್ಟಾಗ ಎದುರಿಗೆ ಅನೇಕ ಈ ಮಾನಿನಿಯೇಕೆ ಎಂದು ಆಶ್ಚರ್ಯವಾಗುತ್ತೆ. ನಂತರ ನೋಡಿದ ಮುನ್ನಂ ಕೋಪಂ ನಾಡೆಯು ಮೊತ್ತರಿಸಿ ನಿಲ್ದು ನಿಟ್ಟಲಿ ಕ್ಷೇಣದೋಳು ಅನ್ನುವಂಥದ್ದು. ಶಿವನ ಕೋಪ 3ನೇ ಕಣ್ಣಿನಿಂದ ಕೇಂದ್ರಗೊಂಡಿತು ಅನ್ನುವಂತಹದ್ದು. ನಂತರ ತೊಟ್ಟುದು ಬಸುಗಣ್ಣಂ ಪೊರೆ ಮುಟ್ಟುದು ಸುಟ್ಟುದು ರತೀಶನಂ ನಿಮಿಷಾರ್ಧಮಂ ಅನ್ನುವಂಥದ್ದು. ಕಾಮನನ್ನು ನಿಮಿಷಾರ್ಧದಲ್ಲಿ ಸುಟ್ಟು ಹಾಕಿತು ಶಿವನ 3ನೇ ಕಣ್ಣು ಅಂತಹ ವರ್ಣನೆ. ನಂತರ ಬೆಂದ ನುಲಿಯಂತೆ ಮದನಂ ನಿಂದಿರೆ ಕಂಡ ಭವನೈದು ಮುಳಿದಂ ತುಳಿದಂ ಅನ್ನುವಂಥದ್ದು. ಕಾಮನು ಆಕಾರವನ್ನು ಶಿವನು ತುಳಿದು ಹಾಕುತ್ತಿರುವಂತಹದ್ದು ಅನ್ನುವಂಥದ್ದು ಕಾಣ್ಬರ್ತು. ನಂತರ
ನಿನ್ನಂ ನೀನಿಂ ಸದ್ಗುಣಂ ಎನ್ನಂ ನೆರೆದುರುಪಲೇಕೆ ಮನ್ಮಥನನ್ನು ಸುಟ್ಟು ಹಾಕಿದರಿಂದ ರತಿ ಗೋಳಾಡುತ್ತಿರುವಂತಹದ್ದು ನೋಡ್ಬೋದು. ಗಿರಿಜೆಗೆ ಕೋಪ ಬಂದು ಆ ನಿರ್ದಲ್ಲಿದೆ ಸಮಂತ ತನ್ನವೇ ತರ್ಪೆಂಬೆಂದು ನಿಶ್ಚಯಿಸಿ ತಪಸ್ಸಿನಲ್ಲಿ ಕೂರುತ್ತಾಳೆ ಅನ್ನುವಂತಹ ವರ್ಣನೆ. ಗಿರಿಜೆಯ ಈ ತಪಪ್ರಭಾವವನ್ನು ವಿರೂಪಾಕ್ಷನ ಕರಣಗಳೊಳ್ ಬೆರೆಸಿಲೆ ಬಳೆಯ ತಾನು ಇನ್ನು ಸುಮ್ಮನೆ ಕುಳಿತಿರಬಾರದೆಂದು ಶಿವನಿಗನ್ನಿಸುತ್ತು ಅನ್ನುವಂತಹದ್ದು. ನಂತರ ಬರೆ ಗಿರೀಶಂ ವಸಂತ ಋತುವಿನೊಲ್ಲಡೆ ಮುದುದಿಂದೆ ಬೊಂಕನಂ ಅನ್ನುವಂಥ ಶಿವನು ಗಿರಿಜೆಗೆ ತಪಸ್ಸು ಮಾಡುತ್ತಿರುವ ಎಲ್ಲಿಗೆ ಬರುತ್ತಿದ್ದಾನೆ ಎನ್ನುವಂತಹದ್ದು. ನಂತರ ಬೆಸಗೊಂಡಡೆ ದೋಷಂ ಈ ಪೊಸಕ್ಕನ್ನೇ ತಪೋನಿರೋಧದಿಂದೆ ಪೋಡೆ ಅನ್ನುವಂತಹದ್ದು, ತಪೋನಿರೋಧದಿಂದ ಪೋಡೆ ಅನ್ನುವಂತಹದ್ದು. ಗಿರಿಜೆ ತಪಸ್ಸು ಮಾಡುವಾಗ ಅವಳ ಬಳಿ ಬಂದು ಶಿವ ಕೇಳಿಕೊಳ್ಳುವಂತಹದ್ದು. ನವಲತೆಯಂ ಸೂರ್ಯನ ಬಿಸಿಲಿಂ ಕೊರಗಿಪುದು ಪುನಂ ಎನಗರಿಪು ಬಲ್ಲೆ ಸುಕುಮಾರಿಯ ವರಣೆ ಎನ್ನುವಂತಹದ್ದು. ಗಿರಿಜೆಗೆ ಈಗ ಎಂತಕ್ಕೆ ತಪಸ್ಸು ಎಂದು ಕೇಳುತ್ತಿದ್ದಾನೆ ಎನ್ನುವಂತಹದ್ದು. ಮುಂದೆ ಕುಮಾರ ಜನಿಸಿ ತಾರಕಾಸುರನನ್ನು ಕೊಂದ ಕಥೆಯನ್ನು ಇಲ್ಲಿ ಈ ಕೃತಿಯಲ್ಲಿ ಹೇಳಿಲ್ಲ ಅನ್ನುವಂತಹದ್ದು. ಕಾಮನು ಗೆಲ್ಲಲಾರದ್ದನ್ನು ಪಾರ್ವತಿ ಸಾತ್ವಿಕ ಭಕ್ತಿ ನಿಷ್ಠೆಗಳಿಂದ ಗೆದ್ದಳೆಂಬ ಈ ಕವಿಗೆ ಗೆದ್ದಳೆಂಬುದು ಇಲ್ಲಿ ಮುಖ್ಯವಾಗುತ್ತೆ ಅನ್ನುವಂತಹದನ್ನು ಪ್ರಮುಖವಾಗಿ ಈ ಕೃತಿ ಹೇಳ್ಕೊಡುತ್ತೆ. ನಂತರ ಗಿರಿಜಾ ಕಲ್ಯಾಣವು ಈ ಕವಿಯ ತನ್ನ ಸ್ವತಂತ್ರ ಮಾರ್ಗವನ್ನು ಕಂಡುಕೊಳ್ಳಲು ನಡೆಸುತ್ತಿದ್ದ ಪ್ರಯತ್ನ ಕಾಲದಲ್ಲಿ ರಚಿತವಾಗಿರುವಂತಹದನ್ನು ಹೇಳಲಾಗುತ್ತೆ. ಇನ್ನೊಂದು ಈ ಕೃತಿಯಲ್ಲಿರುವಂತಹ ಪ್ರಮುಖವಾದಂತಹ ಸಾಲು ಸ್ನೇಹಿತರೆ, ಕಾವ್ಯಂ ತಾನಿದು ನವರಸ ಸೇವ್ಯಂ ಅನ್ನುವಂತಹ ಸಾಲು. ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಅದನ್ನು ಸಾಕಷ್ಟು ಬಾರಿ ಕೇಳಿರುವಂತಹದ್ದು. ಈ ಹೇಳಿರುವಂತಹ ಸಾಲುಗಳೆಲ್ಲ ವರ್ಣನ ಭಾಗಗಳು. ಯಾವುದಾದ್ರೂ ನೀವು ವರ್ಣನ ಭಾಗವನ್ನು ಓದ್ಕೊಂಡು ಹೋದಾಗ ಸಂದರ್ಭಕ್ಕೆ ತಕ್ಕನಾಗಿ ಏನಾದರೂ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹದ್ದು. ಇನ್ನೊಬ್ಬ ಕವಿ ಸ್ನೇಹಿತರೆ ಸುರಂಗ ಕವಿ ಅನ್ನುವಂತಹನು. ಸುರಂಗ ಕವಿ ತನ್ನನ್ನು ಕರ್ನಾಟಕ ಕವಿ ಚಕ್ರವರ್ತಿ ಎಂದು ಕರೆದುಕೊಂಡಿದ್ದಾನೆ. ಇದು ಕೇಳಿದ್ದಾರೆ. ನಂತರ ಇವನ ಕಾಲವು 15ರಿಂದ 16ನೇ ಶತಮಾನ ಅಂತ ಹೇಳ್ಬೋದಾಗಿದೆ. ಪುಲಿಗೇರಿಯ ಸೋಮನಾಥನು ಈ ಕವಿಯ ಆರಾಧ್ಯ ದೈವ. ತಂದೆ ಸಂಗಮ ಭೀಮ, ತಾಯಿ ಮಹಾದೇವಿ. ನಂತರ ತ್ರಿಷಷ್ಟಿ ಪುರಾತನ ಚರಿತ್ರೆ ಅನ್ನುವಂತಹದ್ದು ಈತನ ಕೃತಿ. ಇದು 63 ಪುರಾತನರೆಂದು ಪ್ರಸಿದ್ಧರಾದ ತಮಿಳುನಾಡಿನಲ್ಲಿದ್ದ ನಾಯನ್ಮಾರರೆಂದು ಜನಪ್ರಿಯವಾದ ಶಿವಭಕ್ತರ ಚರಿತ್ರೆಗಳನ್ನು ಹೇಳುವ ಚಂಪು ಕಾವ್ಯವಾಗಿದೆ. ಈ ಪುರಾತನರ ಬಗ್ಗೆ ಶೆಕ್ಕಿಳಾರ್ ಎಂಬ ಕವಿಯು ಪೆರಿಯ ಪುರಾಣವೆಂಬ ಕಾವ್ಯ ರಚನೆಯನ್ನು ಮಾಡಿದ್ದ. ಇದ್ರ ಬಗ್ಗೆನೂ ಪ್ರಶ್ನೆ ಕೇಳಲಾಗಿದೆ. ಪೆರಿಯ ಪುರಾಣವನ್ನು ರಚನೆ ಮಾಡಿದವರು ಯಾರು ಅಂದರೆ ಶೆಕ್ಕಿಳಾರ್ ಅನ್ನುವಂತಹ ನೆನಪಿನಲ್ಲಿ ಇಟ್ಕೊಬೇಕು ಸ್ನೇಹಿತರೆ. ನಂತರ ಹರಿಹರನು ಸಹ ಪುರಾತನರ ಕುರಿತು ರಗಳೆಗಳನ್ನು ರಚನೆ ಮಾಡಿರುವಂತಹದ್ದು ನೋಡ್ಬೋದು. ಸುರಂಗನು ತನ್ನ ಕಾವ್ಯಕ್ಕೆ ಲೈಂಗ್ಯ ಪುರಾಣವೇ ಆಧಾರವೆಂದು ಹೇಳಿಕೊಳ್ಳುತ್ತಾನೆ. ನಂತರ ಉಪಮನ್ಯು ಮುನೀಶ್ವರನು ಕಾಣದವನಿಗೆ ವಿಸ್ತರಿಸುವುದನ್ನೇ ತಾನು ಕಾವ್ಯ ರೂಪದಲ್ಲಿ ಹೇಳುತ್ತೇನೆಂದು ಹೇಳುತ್ತಾನೆ. ನಂತರ ಮಳೆಗಾಲದ ವರ್ಣನೆಯನ್ನು ನೋಡ್ಬೋದು. ಭೂತಳಮಿದರಲ್ಲಿ ಸಿಡಿಲ್ ಗಜಗಜಿಸುತ್ತಿದ್ದು ತನ್ನ ಬೊಂತರದೋಳನ್ನುವಂತಹದ್ದು. ಮೆಟ್ಟಿದ ಬೆಂಕಿನ ಕರಾಗ್ರಹದ ಕೂರ್ಗಣೆ ಸೇರ್ ಮೀಸೆಗಳನ್ನುವಂತಹದ್ದು. ನಿಟ್ಟಿಸಲೊಪ್ಪೆ ವೀರರ ಮೂರ್ತಿಯೊಳೊಪ್ಪಿದ ನಂದು ಕಣ್ಣಪ್ಪನನ್ನು ವರ್ಣಿಸುವ ರೀತಿ ಇದು. ಕಣ್ಣಪ್ಪನನ್ನು ವರ್ಣಿಸುವಂತಹ ರೀತಿ. ತಿರುನೀಲಕಂಠಶನೆಂಬ ಶಿವಭಕ್ತನ ಕತೆ. ಹೆಂಡತಿ ಸತ್ಯವತಿ ಇಬ್ಬರೂ ದಾನ ಧರ್ಮ ಮಾಡುತ್ತಿದ್ದಂತಹ ಕತೆ. ಪ್ರವಾಹದಿಂ ದೊದವಿದ ಭೀತಿ ಮಿಕ್ಕುವುದು ಬಂದಡಿಯೋಳ್ ಕೆಡೆದಲ್ ಸುಭಕ್ತಿಯುಂ ಅನ್ನುವಂತಹದ್ದು. ನಂತರ ಅರಪರಿಚರ್ಯದ ಸಂವತ್ಸರಂ ಎಂಬಾತಗಲ್ ಆಣೆ ಪಣ್ಣಾದ ಓಲ್ ಅನ್ನುವಂತಹದ್ದು. 40 ವರ್ಷ ತಿರುನೀಲಕಂಠರ ಪೂಜೆಗೆ ಮೀಸಲಿಟ್ಟರು ಅನ್ನುವಂತಹದ್ದು. ತಳೆದ ವಿಭೂತಿ ಜಿಂಗೆನೆರೆ ಪತ್ತಿದ ಕುಷ್ಟಿ ಜರಟ್ಟದೋಳ್ ಮೇಕಾಳೆ ಸೆಳೆಗಂಚುತ್ತಿದೆ ಅನ್ನುವಂತಹದ್ದು. ತಳೆದ ವಿಭೂತಿ ಬೆಂಗೆನೆರೆ ಪತ್ತಿದ ಕುಷ್ಟಿ ಜರಟ್ಟಾಳಿ ಮೇಕಾಳೆ ಸೆಳೆಗಚ್ಚುಟ್ಟು ಅನ್ನುವಂತಹದ್ದು. ಶಿವನು ಮುದುಕನ ವೇಷದಲ್ಲಿ ಬರುವಂತಹದ್ದು ಅನ್ನುವಂತಹದ್ದು, ಅಂದರೆ ನಂಬಿಯಣ್ಣನ ರಗಳೆ ಅದು. ನಂತರ ಗುರುವಿತ್ತ ಸಿದ್ಧ ಕರ್ಪೂರ ಎರವರ್ಗಿದೃಷ್ಟ ಮಿವು ತಿರ್ಪುದುಂ ಅದರಂ ಅನ್ನುವಂತಹದ್ದು. ಇದರಿಂದ ಇಷ್ಟಾರ್ಥವು ನೆರವೇರುವುದು ಅನ್ನುವಂತಹದ್ದು. ನಂತರ ತಾವಿಲ್ಲದ ಕರ್ಪೂರಮಂ ಶಿವಭಕ್ತಂ ಕೊಂಡು ಕೂಡದೆ ಕಾಡುವನಿಗಳನ್ನುವಂತಹದ್ದು ಪಾತ್ರ ಇದನ್ನು ನೋಡ್ಬೋದು ಅನ್ನುವಂಥದ್ದು. ನಂತರ ಮುಳುಗಿಸಿ ಗೇಯಲ್ ತಿಂದಣ ಸುಲಲಿತ ಲತಾವನದೊಳು ದಳಿದ ದಂಪತಿಗಳನ್ನುವಂತಹದ್ದು. ಕೊಲ್ಲನು ಮುಳುಗಿರುವಂತಹ ದೃಶ್ಯ. ತ್ರಿಷಷ್ಟಿ ಪುರಾತನ ಚರಿತ್ರೆಯಲ್ಲಿ ಒಂದೇ ಕತೆ ವಾಹಿನಿ ಇಲ್ಲ, ಹಲವಾರು ಕಥೆಗಳನ್ನು ಒಳಗೊಂಡುಬಿಟ್ಟು ಈ ಕೃತಿಯನ್ನು ಸುರಂಗ ಕವಿ ರಚನೆ ಮಾಡಿರುವಂತಹದಂತ ನೋಡ್ಬೋದು. ಇನ್ನೊಬ್ಬ ಪ್ರಸಿದ್ಧವಾದಂಥ ಕವಿ ಸ್ನೇಹಿತರೆ, ಪ್ರಮುಖವಾದಂಥವನು ಅತ್ಯಂತ ಮುಖ್ಯ, ಷಡಕ್ಷರ ದೇವ. 17ನೇ ಶತಮಾನದಲ್ಲಿ ಚಂಪು ಕಾವ್ಯಗಳನ್ನು ರಚಿಸಿ ಉತ್ತಮ ಕವಿಯೆನ್ನಿಸಿಕೊಂಡಂತಹ ಷಡಕ್ಷರ ದೇವನಾಗಿದ್ದಾನೆ. ಮೈಸೂರು ಜಿಲ್ಲೆ ಮಳವಳ್ಳಿ ತಾಲೂಕಿನ ಯಳಂದೂರು ಷಡಕ್ಷರ ದೇವನು ಹುಟ್ಟಿದ ಊರು. ಈತನ ರೇವಣಸಿದ್ಧನ ಶಿಷ್ಯನಾದ ಚಿಕ್ಕವೀರ ದೇಶಿಕನ ಶಿಷ್ಯ ತಾನೆಂದು ಕವಿಯೇ ಹೇಳಿಕೊಂಡಿದ್ದಾನೆ. ಚಿಕ್ಕವೀರ ದೇಶಿಕನ ಶಿಷ್ಯನೆಂದು ಹೇಳಿದ್ದಾನೆ, ಅಂದರೆ ಅವನ ಗುರು ಚಿಕ್ಕವೀರ ದೇಶಿಕ.
ಈತನಿಗೆ ಕವಿಕರ್ಣ ರಸಾಯನವೆಂಬ ಮಹಾಕಾವ್ಯವನ್ನು ಬರೆದಿದ್ದಾನೆ ಎನ್ನುವಂತಹದನ್ನು ಹೇಳ್ಕೊಳ್ಳಾಗಿದೆ. ನಂತರ ರಸಯೋಳ್ ರಸವತ್ ಕವಿತೆಯನ್ನು ಉಸಿರಾಲ್ಪಡದೆ ಸಮನಯನಂ ಪೊಗಳದೆ, ಶಿವನನ್ನು ಹೊಗಳುವ ಲೇಸು ಇಲ್ಲದಿದ್ದರೆ ಚಿನ್ನ ಬಿಟ್ಟು ಕಸ ತೆಗೆದುಕೊಂಡಂತೆ ಅನ್ನುವಂತಹದನ್ನು ಹೇಳ್ತಾನೆ. ರಸಯೋಳ್ ರಸವತ್ ಕವಿತೆಯನ್ನು ಉಸಿರಾಲ್ಪಡೆ ಸಮನಯನಂ ಪೊಗಳದೆ ಎನ್ನುವಂತಹದ್ದು. ನಂತರ ಕಲಿಸಿದೊಡೆಂ ಬರ್ಕುಮೆ ಸುಲಲಿತ ಕವಿತ್ವಂ ನಿಸರ್ಗ ಸುಭಗಂ ರಮಣಿಂ ಅನ್ನುವಂತಹದ್ದು. ಸುಂದರ ಕವಿತೆ ಕಲಿತು ಬರೆಯುವಂತಲ್ಲದ ಸಹಜವಾಗಿ ಮಾಡುವಂತಹದ್ದಲ್ಲ ಅನ್ನುವಂತಹದ್ದು. ಕಲಿಸಿದೊಡಂ ವರ್ಕುಮೇಸ ಲಲಿತ ಕವಿತ್ವಂ ನಿಸರ್ಗ ಸುಭಗಂ ರಮಣಿ ಎನ್ನುವಂತಹದ್ದು. ನಂತರ ಅಪೂರ್ವವಾದ ವೃತ್ತಗಳನ್ನು ಬಳಸಿದ್ದಾನೆ. ಶ್ಲೇಷಾಲಂಕಾರದಂತಹ ಚಮತ್ಕಾರಗಳನ್ನು ಏರಳವಾಗಿ ತನ್ನ ಕೃತಿಯಲ್ಲಿ ತರುವಂತಹದ್ದು ನೋಡ್ಬೋದು. ಅವನ ಕೃತಿ ಮೊದಲನೆಯದು ರಾಜಶೇಖರ ವಿಳಾಸ. ಈ ಕೃತಿಯನ್ನು ನೋಡೋಣ ಸ್ನೇಹಿತರೆ. ಶೃಂಗಾರ ರಸವು ತಾನಾಗಿ ಈ ಕೃತಿಯಲ್ಲಿ ಅರಿದು ಬಂದಿದೆ. ರಾಜಶೇಖರ ವಿಳಾಸದಲ್ಲಿ ಪಂಚಾಕ್ಷರಿಯ ಮಹಿಮೆಯನ್ನು ತಿಳಿಸುವ ಕಾವ್ಯ ವಸ್ತು ಇದೆ. ನೇರವಾಗಿ ಕೇಳಿದ್ದಾನೆ, ಪಂಚಾಕ್ಷರಿಯ ಮಹಿಮೆ ಯಾವ ಕೃತಿಯಲ್ಲಿದೆ ಅಂತ. ರಾಜಶೇಖರ ವಿಳಾಸ. ಇದರ ಕಥೆಯು ತಮಿಳುನಾಡಿನಲ್ಲಿ ಪ್ರಸಿದ್ಧವಾದ ಸತ್ಯೇಂದ್ರ ಚೋಳನ ಶಿವಭಕ್ತಿಯ ಅಧಿಕ್ಯದಂತೆ ತೋರುತ್ತದೆ ಅನ್ನುವಂತಹದ್ದು. ನಂತರ ಕ್ರಿಸ್ತಶಕ 1530ರಲ್ಲಿ ಗುಬ್ಬಿಯ ಮಲ್ಲಾಣಾರ್ಯನು ವಾರ್ಧಕ ಷಟ್ಪದಿಯಲ್ಲಿ ಭಾವಚಿಂತಾರತ್ನವೆಂಬ ಹೆಸರಿನಿಂದ ಈ ಕಥೆಯನ್ನು ವಿಸ್ತರಿಸಿದನು ಅನ್ನುವಂತಹದ್ದು ಪ್ರಮುಖವಾಗ್ತದೆ. ಗುಬ್ಬಿಯ ಮಲ್ಲಾರಣ್ಯನ ಏನು ಮಾಡ್ತಾನೆ, ವಾರ್ಧಕ ಷಟ್ಪದಿಯಲ್ಲಿ ಭಾವಚಿಂತಾರತ್ನ ಅಂತ ಈ ಕಥೆಯನ್ನು ಇನ್ನೂ ವಿಸ್ತರಿಸ್ತಾನೆ ಅಂತ. ಈ ಕಾವ್ಯವೇ ರಾಜಶೇಖರ ವಿಳಾಸಕ್ಕೆ ಆಧಾರ ಆಗುತ್ತೆ ಅನ್ನುವಂಥದ್ದು. ಮೊದಲು ಸತ್ಯೇಂದ್ರ ಚೋಳನ ಶಿವಭಕ್ತಿ ಅಧಿಕ ತೋರಿದಂತೆ ತಮಿಳುನಾಡಿನಲ್ಲಿ ಬರುವಂತಹ ಕಥೆಯನ್ನು ಇಲ್ಲಿ ಗುಬ್ಬಿ ಮಲ್ಲಾರಣ್ಯ ವಿಸ್ತರಿಸ್ತಾನೆ. ಅದನ್ನು ರಾಜಶೇಖರ ವಿಳಾಸಕ್ಕೆ ಆಧಾರ ಮಾಡಿಕೊಂಡು ಷಡಕ್ಷರ ದೇವ ಬರೆಯುವಂತಹದ್ದು. ಮೇರುಗಾರಿಗೆ ದಕ್ಷಿಣದಲ್ಲಿ ಭೂಕಾಂತೇತಲೆ ರತ್ನದಂತೆ ಚೋಳ ಮಂಡಲವಿತ್ತು. ಆ ರಾಜ್ಯದ ಅರಸ ಸತ್ಯೇಂದ್ರ ಚೋಳ, ಅವನ ಹೆಂಡತಿ ಅಮೃತಮತಿ. ಇದು ಕತೆ ಹೀಗೆ ಪ್ರಾರಂಭ ಆಗುವಂತಹದ್ದು. ಸುರತರುವಿರೆ ಸಿರಿವಾಡುವುದೇ ಪಿರಿದೆ ಎನ್ನುವಂತಹದ್ದು. ಪೀರ್ಕುದು ಮದಿಷ್ಟ ಮನೆ ಪಡೆದು ಲಕ್ಮಂ ಮೇಘಂ ಅನ್ನುವಂಥ ಗುರುವಿನ ಭಕ್ತಿಯಲ್ಲಿ ಮುಳುಗಿರುತ್ತಾಳೆ. ತರುಣಿ ಭವದಿಂ ಯು ಪುಣ್ಯೋದರದೋಳ್ ಪುಟ್ಟುಗುಂ ಇನ್ನಾಯುವಂಬುದಿ ಚಂದ್ರಂ ಅನ್ನುವಂತಹದ್ದು. ಚಿದ್ವನ ಶಿವಾಚಾರ್ಯರು ಪಂಚಾಕ್ಷರಿ ಮಂತ್ರ ಬೋಧಿಸುತ್ತಾರೆ. ನಂತರ ರಾಜಶೇಖರ ವಿಳಾಸ ಹುಟ್ಟುತ್ತಾನೆ ಅನ್ನುವಂತಹದ್ದು ಇಲ್ಲಿ ಬರುವಂತಹದ್ದು. ಸತ್ಯೇಂದ್ರ ಚೋಳ ಮತ್ತು ಅಮೃತಮತಿಗೆ ಇಲ್ಲಿ ಹುಟ್ಟುವಂತಹವನು ಯಾರಾಗಿರ್ತಾನೆ, ರಾಜಶೇಖರ ಅನ್ನುವಂತಹದ್ದು. ನಂತರ ರಾಜಶೇಖರನ ಸ್ನೇಹಿತ ಲಲಿತವಚನ ಕಾಡಿನಲ್ಲಿ ಸಿಂಹವನ್ನು ಬೇಟೆಯಾಡದೆ ಅದರಲ್ಲಿ ರತ್ನ ಪಡೆಯಲು ಸಿಂಹಳ ದೇಶದ ರಾಜನೊಂದಿಗೆ ಯುದ್ಧ ಮಾಡಿ ಅವಳ ಮಗಳಿಗೆ ಮನಸೋಲುತ್ತಾನೆ ಎನ್ನುವಂತಹದ್ದು. ನಂತರ ಕರ್ಬಿನ ಬಿಲ್ಗೆ ತುಂಬುವೆದೆಯಂ ಪದದೇರಿದೆ ಗಂಡಗಾಡಿಯಿಂದ ದುರ್ಬಿಸರೋಜಲೊಕ್ಕದ ಕೂರ್ಗಣಿಯಂ ತತೆ ಕೊಟ್ಟು ಲಕ್ಷ್ಮಂ ಅನ್ನುವಂತಹ ವರ್ಣನೆಯನ್ನು ನೋಡ್ಬೋದು. ಕರ್ಬಿನ ಬಿಲ್ಗೆ ತುಂಬಿದೆಯಂ ಪದದೇರಿನೆ ಗಂಡಗಾಡಿಯಿಂದಂ ದುರ್ಬಿಸರೋಜಕೋರದ ಕೂರ್ಗಣಿಯಂ ತತೆ ತೊಟ್ಟ ಲಕ್ಷ್ಮಂ ಅನ್ನುವಂತಹದ್ದು. ನಂತರ ಸಿಂಧೂ ರಾಜನು 2 ಜಾತಿಯ ಕುದುರೆ ಕಳಿಸುತ್ತಾನೆ. ಬಗೆಗೊಳಾವಳಿಯಂ ಸಲೀಸವೇಳುವುದು ಬೇಡನೆವೆಡ ಕುದುರೆ ಸವಾರಿ ಹೋಗುವಂತಹದನ್ನು ನೋಡ್ಬೋದು. ನಂತರ ಈ ಕೃತಿಯಲ್ಲಿ ಬರುವಂತಹ ಪ್ರಸಿದ್ಧವಾದ ಪ್ರಸಂಗ ಅಂದರೆ ತಿರುಕೊಳುವಿನಾಚಿ ಪ್ರಸಂಗ. ಇದು ನೇರವಾಗಿ ಕೇಳಿದ್ದಾನೆ. ತಿರುಕೊಳುವಿನಾಚಿ ಪ್ರಸಂಗ ಯಾವ ಕೃತಿಯಲ್ಲಿ ಬರುತ್ತೆ ಅಂದರೆ ರಾಜಶೇಖರ ವಿಳಾಸ. ಶಿವ ತೆಳುವೆನೋಳ್ ಅವನೀಪತಿ ತನ್ನ ಕೊಳಗವಂ ತಲೆ ಖಂಡಿತ ಪಾರಿ ಪೊಟ್ಟಕಂ ಅನ್ನುವಂತಹ ವರ್ಣನೆ. ನಂತರ ದವಿರಳ ರಕ್ತಧಾರೆ ಪರಿಸುತ್ತಿದೆ ಬಾಲಕಂಡನಾಳಂ ಅನ್ನುವಂತಹದ್ದು. ಶಂಕರನ ಮೇಲೆ ಕುದುರೆ ಆಯ್ದು ಹೋಗಿದೆ ಅನ್ನುವಂತಹದ್ದು. ಅಂದರೆ ಇದು ಒಂದು ಮಗುವಿನ ಮೇಲೆ ಕುದುರೆ ಹತ್ತು ಹೋಗುವಂತಹದ್ದು ರಾಜಶೇಖರನ ಕೃತಿಯ ತಲೆಯ ಮೇಲೆ. ಆ ಸಂದರ್ಭದ ವರ್ಣನೆಯನ್ನು ಇಲ್ಲಿ ಕೊಟ್ಟಿರುವಂತಹದ್ದು. ಶಿವ ಪೇಳ್ವನಿ ಅವನೀಪತಿ ತನ್ನ ಕೊಳಗುಮಂ ತಲೆ ಖಂಡಿಸಿ ಪಾಳೆ ಪೊಟ್ಟಕಮಂ ದವಿರಳ ರಕ್ತಧಾರೆ ಪೊರಸೂಸಿರೆ ಬಾಲನ ಕಂಠನಾಳಮಂ ಅನ್ನುವಂತಹದ್ದು. ನಂತರ ಎಳಗಿಳಿಯಂ ಕೊರಲ್ ಮುರಿದು ಮೋದಿದರಾದನ್ನುವಂತಹದನ್ನು ಗೋಡಾಡ್ತಾಳೆ. ಮಗುವಿನ ತಾಯಿ ಗೋಳಾಡುವಂತಹದ್ದು. ಇದನ್ನು ಸಾಲನ್ನು ಕೇಳಿದರೆ ಎಳೆಗಿಳಿಯಂ ಕೊರಲ್ ಮುರಿದು ಮೋದಿದರ ಅನ್ನುವಂತಹದ್ದು. ಎಲ್ಲಿಯ ಹಾಯ ಮೆಲ್ಲಿಯ ನೃಪ, ಎಲ್ಲಿಯ ಹಾಯ ಎಲ್ಲಿಯ ನೃಪ, ನೆಲ್ಲಿಯ ಮೈಹಾಳಿಯಲ್ಲಿಯತಿ ಕಳಕಳಿಂ ರಾಜನ ಬಗ್ಗೆ ಹೇಳುತ್ತಿರುವಂತಹದ್ದು. ಕೊರಲಂ ಮೆಟ್ಟುವ ಪದದೋಳ್ ತುರಗ ಕಂಗೆಟ್ಟು ಜನನಿಯಂದನ್ನಿ ನೀನು. ಅಂದರೆ ಕುದುರೆ ತುಳಿದಾಗ ನನ್ನನ್ನು ಕೂಗಿದೆಯಾ ಅಂತ, ಅಂದರೆ ಮಗು ಕುದುರೆ ತುಳಿದಾಗ ಈ ವರ್ಣನೆ ಬರುವಂತಹದ್ದು. ರಾಜಶೇಖರ ತಪ್ಪನ್ನು ಒಪ್ಪಿಕೊಂಡು
ಅಂದರೆ ಮಗುವಿನ ಮೇಲೆ ಕುದುರೆಯನ್ನು ಹತ್ತಿಸಿದಾಗ ಆ ಕುರಿತು ರಾಜಶೇಖರ ಏನು ಮಾಡ್ತಾನೆ, ತಪ್ಪನ್ನು ಒಪ್ಪಿಕೊಂಡು ತಪ್ಪೆನ್ನದು ಬಳಿಕೆ ಶಿರಕ್ಕೆ ಪಾಳಿಯನ್ನೆನ್ನಯ್ಯ ಶಿರಮಂ ಪಡೆದೀವುದು ಅಂತ ಕೇಳಿಕೊಳ್ತಾನೆ. ಅಂದರೆ ತನ್ನ ಶಿರವನ್ನೇ ಕಟ್ಕೊಂಡು ರಾಜಶೇಖರ ಬೀಳುವಂತಹ ನೋಡ್ಬೋದು. ಕೊನೆಗೆ ಎಲ್ಲರೂ ತಲೆಯನ್ನು ಕತ್ತರಿಸಿಕೊಂಡು ಪಂಚಾಕ್ಷರಿ ಜಪ ಮಾಡುತ್ತಿರುವಾಗ ಶಿವ ಕೊನೆಗೆ ಪ್ರತ್ಯಕ್ಷನಾಗ್ತಾನೆ ಎನ್ನುವಂತಹದ್ದು ಈ ರಾಜಶೇಖರ ವಿಳಾಸದ ಒಟ್ಟು ಕತೆ ಎನ್ನುವಂತಹದ್ದು. ನಂತರ ಬರುವಂತಹದ್ದು ಷಡಕ್ಷರ ದೇವಂದು ಬಸವರಾಜ ವಿಜಯ ಅನ್ನುವಂತಹದ್ದು. ಇದು ತೆಲುಗು, ಕನ್ನಡ, ಸಂಸ್ಕೃತದಲ್ಲಿ ಬಸವ ಪುರಾಣ ಬರೆದ ಸೋಮನಾಥ ಬೀವಕವಿ ಶಂಕರಾಧ್ಯರನ್ನು ಮಾತ್ರ ಸ್ಮರಿಸುತ್ತಾನೆ ಎನ್ನುವಂತಹದ್ದು. ಬಸವರಾಜ ವಿಜಯಂ ಅನ್ನುವಂತಹದ್ದು ಬೇರೆ ಬೇರೆಯವರು ಸಹ ಕೃತಿಯನ್ನು ಬರೆದಿರುವಂತಹದ್ದು ನೋಡ್ಬೋದು. ಅಂದರೆ ಬಸವ ಪುರಾಣ ಅಂತ ಭೀಮಕವಿ ಬರೀತಾನೆ, ಸೋಮನಾಥನು ಸಹ ಬರೆಯುವಂತಹದ್ದು ನೋಡ್ಬೋದು. ಇಲ್ಲಿ ತೆಲುಗು, ಕನ್ನಡ, ಸಂಸ್ಕೃತದಲ್ಲಿ ಬಸವ ಪುರಾಣ ಬರೆದ ಸೋಮನಾಥ ಭೀಮಕವಿ ಶಂಕರಾರಾಧ್ಯನ್ನು ಮಾತ್ರ ಇಲ್ಲಿ ಸ್ಮರಿಸುತ್ತಾನೆ ಅಂತ ಹೇಳಲಾಗಿದೆ ಅನ್ನುವಂಥದ್ದು. ನಂತರ ಕಪ್ಪಡಿಯ ಸುಗಮೇಶ್ವರನು ಅವನಿಗೆ ಲಿಂಗ ದೀಕ್ಷೆ ಕೊಡುತ್ತಾನೆ ಎನ್ನುವಂತಹದ್ದು. ಸಂಗಮೇಶ್ವರನು ಲಿಂಗ ದೀಕ್ಷೆ ಕೊಡುತ್ತಾನೆ. ಶಿವ ಪಂಚವರ್ಣ ವಿರಚಿ ವರ್ಣಮೇಕೆ ಶಂಭು ಪಾದಾಶ್ರಯ ಮುಂದಂ ಅಂತ, ಅಂದರೆ ಶಿವನ ಪೂಜೆ ಒಂದೇ ಸಾಕು ಎನ್ನುತ್ತಿದ್ದಾನೆ ಎನ್ನುವಂತಹದ್ದು. ಶಿವಪಂಚವರ್ಣ ವಿರಚಿ ವರ್ಣಮೇಕೆ ಶಂಭು ಪಾದಾಶ್ರಯ ಮುಂದನ್ನುವಂತಹದ್ದು. ಸೋಗೈಪ ದಿವ್ಯ ಷಡ್ರಸ ಸಾಮ್ರೋಟನದಿಂ ಘನಸಾರಗಂಬಿವಿ ಟೀಂಗಳಂ ಅನ್ನುವಂತಹ ವರ್ಣನೆ ಈ ಕೃತಿಯಲ್ಲಿ ಬರ್ತದೆ. ಪ್ರಾಣಲಿಂಗಮೇ ದಾತ್ರಿಯೋಳ್ ಶಿವಭಕ್ತ ಸಂತತಿಗೆ ಚಮ್ ಅನ್ನುವಂತಹದ್ದು ಜಂಗಮ ಕತೆಗೆ ಹೇಳುತ್ತಿರುವಂತಹದ್ದು ಮತ್ತು ಶಿವಭಕ್ತನ ಕತೆ ಹೇಳುತ್ತಿರುವಂತಹದ್ದು. ನಂತರ ಬಸವಣ್ಣನನ್ನು ಶಿವನು ತನ್ನಲ್ಲಿ ಆಯ್ಕೆ ಮಾಡಿಕೊಂಡದ್ದನ್ನು ಕವಿ ಈ ರೀತಿ ಬಿತ್ತಿದ್ದಾನೆ ಅನ್ನುವಂತಹದ್ದು. ಬೆಳಗಿನೊಳೆ ಬೆಳಗುಂ ಬರೆದಂ ತಳವಿಗೆ ಮಿಗಿಲಾದ ಸುಖವನ್ನೊಳಕೊಂಡಂತೆ ಅನ್ನುವಂತಹ ವರ್ಣನೆ ಇಲ್ಲಿ ಕೊಟ್ಟಿರುವಂತಹದ್ದು. ಒಟ್ಟು 42 ಆಶ್ವಾಸಗಳಲ್ಲಿ ಈ ಕೃತಿ ರಚನೆಯಾಗಿರುವಂತಹದ್ದು. ನಂತರ ಪಳಕಿವ ಪಾತಾರಿಯೋಳ್ ನೆಲದಳ ದುರಗೇಂದ್ರನ ಫಣಾಮಣಿಯುಂ ಅನ್ನುವಂತಹದ್ದು ಕಾವ್ಯದ ಅತ್ಯುತ್ತಮ ವರ್ಣನೆ ಅಂತ ಹೇಳಲಾಗುತ್ತೆ. ಪಳಕಿನ ಪಾತಾರಿಯೋಳ್ ನೆಲದಳ ದುರಗೇಂದ್ರನ ಫಣಾಮಣಿಯುಂ ಅನ್ನುವಂತಹದ್ದು. ನಂತರ ತೊಳಗುವ ಪೀದನ್ನೇ ಮಿಳಿದಾಡುವ ನೆತ್ತಿಯ ಚಾಮರಂ ಅನ್ನುವಂತಹ ಬೇಡನ ವರ್ಣನೆ ಬರುತ್ತದೆ. ತೊಳಗುವ ಪೀದ ಅಂದರೆ ಮಿಳಿದಾಡುವ ನೆತ್ತಿಯ ಚಾಮರಂ ಅನ್ನುವಂತಹದ್ದು ಬರುವಂತಹದ್ದು. ನಂತರ ಮೂರನೇ ಕೃತಿ ಶಬರಶಂಕರ ವಿಳಾಸ ಷಡಕ್ಷರ ದೇವನಂದು. ಮಹಾಭಾರತದಲ್ಲಿ ಒಂದು ಪ್ರಸಂಗವನ್ನು ಒಂದು ಕಾವ್ಯದ ವಸ್ತುವಾಗಿ ಮಾಡಿಕೊಂಡಿರುವಂತಹದ್ದು. ಅರ್ಜುನನ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡಿ ಶಿವನಿಂದ ಪಾಶುಪತಾಸ್ತ್ರ ಪಡೆದಂತಹ ಕತೆ ಇಲ್ಲಿ ಇದು ಶಬರಶಂಕರ ವಿಳಾಸದಲ್ಲಿರುವಂಥದ್ದು. ಇದನ್ನು ಕೇಳಿದ್ದಾರೆ ಪ್ರಶ್ನೆಯನ್ನು, ಈ ಪ್ರಸಂಗದ ಕುರಿತು ಬಂದಿರುವಂತಹ ಕೃತಿ ಯಾವುದು ಅನ್ನುವಂತಹದನ್ನು. ಅರೆಮುಗುಳ್ದ ಕ್ಷಿಗಳ್ ಮಿಡುಕುಂದರ ಚಂದುಟಿ ನಿಶ್ಚಳಾಂಗಳಂ ಉರ್ಪರಿಯೋಳು ಅನ್ನುವಂತಹದ್ದು ಅರ್ಜುನನ ತಪಸ್ಸಿನ ವರ್ಣನೆಯ ಕುರಿತಿರುವಂತಹದ್ದು. ಮುಖವಾನಮ ರಾಕ್ಷಸ ಅಂದಿಯ ರೂಪದಲ್ಲಿ ಬರುವಂತಹದ್ದು ಮುಖವಾನಮ ರಾಕ್ಷಸ. ನಂತರ ಕರಿಕೇಸರಿಯುಂ ಕೆಣಕಿದ ಪರಿಯುಂ ಪುರುಟವಿರಸದಿಲ್ ಮದಾಂಧತೆಯಿಂದಂ ಅನ್ನುವಂತಹದ್ದು. ಎಮ್ಮಿ ತಪದ ವಿಚಾರ ತಕ್ಕೊದೆ ವಿಪರೀತಂ ನಿನ್ನ ನುಡಿಯನ್ನೋಲ್ವರೇ ಬಲ್ಲರನ್ನುವಂತಹ ವರ್ಣನೆ. ನಂತರ ಶಾಂತಿ ಸಮಗ್ರಾನುಗ್ರ ಶೌರ್ಯಂ ದಿಟ್ಟಂ ಮಸ್ತ್ರ ಶಸ್ತ್ರತರನಾಥ ತಪಸ್ವಿ ತಾರಾ ತಳದೋಳು ಅನ್ನುವಂತಹ ವರ್ಣನೆ. ನಂತರ ಬಳಸೊದ್ದುದು ಶಾಂತಿರಸಂ ಪಿಳೆತುದು ಕೋಪಾಗ್ನಿ ಪೋಗೇದು ದುಸಿರೋಳ್ ಅನ್ನುವಂತಹದ್ದು. ಅಂದರೆ ಅರ್ಜುನ ಶಿವನ ನಡುವೆ ಮಾತಿನಲ್ಲಿ ಅರ್ಜುನ ಕೋಪಗೊಳ್ಳುವಂತಹ ಒಂದು ಸಂದರ್ಭ ಅಂತ ಇಷ್ಟು ವರ್ಣನೆಗಳು ಬಂದಿರುವಂಥದ್ದು ನೋಡ್ಬೋದು. ಇಲ್ಲಿಯವರೆಗೂ ಸಹ ಷಡಕ್ಷರ ದೇವ ಬಗ್ಗೆ ಬಂದಿರುವಂಥ ಪ್ರಶ್ನೆಗಳು ಪ್ರಸಂಗಗಳ ಬಗ್ಗೆ ಕೇಳಿರುವಂತಹದ್ದು. ಈಗ ಶಬರಶಂಕರ ವಿಳಾಸ ಕೃತಿ ಯಾವುದು ಅಂದರೆ ಮಹಾಭಾರತದ ಒಂದು ಕಥಾವಸ್ತು ಮತ್ತು ಮತ್ತಿದು ಅಂದರೆ ಅರ್ಜುನನ ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡಿ ಬಂದಿರುವಂಥದ್ದು ಬಗ್ಗೆ ಕೇಳಿರುವಂತಹದ್ದು. ಹೀಗೆ ಪ್ರಶ್ನೆಗಳನ್ನು ಕೇಳಿರುವಂತಹದ್ದು ನೋಡ್ಬೋದು. ಈ ಕೆಲವೊಂದು ಇಲ್ಲಿ ವರ್ಣನೆಗಳನ್ನೆಲ್ಲ ಹೇಳಿದ್ದೀನಿ, ಅವುಗಳನ್ನೆಲ್ಲ ಇನ್ನೊಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ, ಕೇಳೋ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಅಂದರೆ ನಿಮಗೆ ಕೃತಿಗಳ ಪರಿಚಯ ಮತ್ತು ಅಲ್ಲಿರುವಂತಹ ಒಂದು ಕತೆ ಮತ್ತು ವರ್ಣನೆಯ ಸಂದರ್ಭಗಳು ನೆನಪಿದ್ರೆ ಇನ್ನು ಪರೀಕ್ಷೆಯಲ್ಲಿ ಇನ್ನೂ ಸಹ ಸರಳವಾಗಿ ನೀವು ಉತ್ತರಗಳನ್ನು ಹಾಕ್ಬೋದು ಸ್ನೇಹಿತರೆ. ಇಲ್ಲಿಗೆ ಇಷ್ಟು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಒಟ್ಟು ಮತ್ತು ಮಧ್ಯಕಾಲೀನ ಕನ್ನಡದಲ್ಲಿ ಬರುವಂತಹ ಮತ್ತು ಇಷ್ಟು ಕವಿಗಳನ್ನು ಕುರಿತು ತಿಳ್ಕೊಂಡಿಲ್ಲ ಸ್ನೇಹಿತರೆ. ಈ ತರಗತಿಗಳಲ್ಲಿ ನಿಮಗೆ ಯಾವುದಾದರೂ ಯಾವ ಕವಿಯ ಬಗ್ಗೆಯೂ ಸಹ ಏನಾದರೂ ಗೊಂದಲಗಳಿದ್ರೆ ಕಾಮೆಂಟ್ ಮುಖಾಂತರ ವಿಚಾರಗಳನ್ನು ಹಂಚ್ಕೊಳ್ಳಿ ಅಂತ ಕೇಳ್ಕೊತ ಸ್ನೇಹಿತರೆ. ನಂತರ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಮುಂದಿನ ಎಲ್ಲ ಶಾಸನಗಳಿರ್ಬೋದು,
ಕನ್ನಡ ಸಾಹಿತ್ಯ ವಿಭಾಗ ಕ್ರಮವಿರ್ಬೋದು, ನಂತರ ಕವಿರಾಜ ಮಾರ್ಗ, ನಂತರ ಕಾವ್ಯಾವಲೋಕನ, ಈ ವಿಷಯಗಳನ್ನು ಸಹ ಬೇಗ ನಾನು ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಷಯಗಳಲ್ಲಿ ಯಾವುದಾದ್ರೂ ಸಹ ಓದಿನಲ್ಲಿ ತಪ್ಪಿದ್ರು ಮತ್ತು ಅರ್ಥೈಸುವಂತಹ ತಪ್ಪಿದ್ರು ಎಲ್ಲವನ್ನು ಸಹ ಮಣಿಸ್ತೇನೆ. ನೀವು ಆ ತಪ್ಪುಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಕೊಟ್ರು ನಾನು ಅದನ್ನು ತಿದ್ದುಪಡಿ ಮಾಡ್ಕೊತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ತರಗತಿಗಳಿಗಾಗಿ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಸ್ನೇಹಿತರೆ.